Amen. Hallelujah. 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 എത്ര പേർക്ക് സന്തോഷമുണ്ട്? ಹಲ್ಲೆಲೂಯಾ. ಸಂತೋಷ ಉಂಟು. കരങ്ങൾ ഉയർത്തി ദൈവത്തെ സ്തുതിച്ചാട്ടെ. ಕರಗಳನ್ನು ಮೇಲಕ್ಕೆ ಮಾಡಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. കരങ്ങളെ വീശി കർത്താവിന് മഹത്വം കൊടുത്താട്ടെ. ಕರಗಳನ್ನು ಚಾಚುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. അനുഗ്രഹിക്കപ്പെട്ടതായ ഈ ഉപവാസ പ്രാർത്ഥനയ്ക്കായി സ്തോത്രം ചെയ്യുന്നു. അനുഗ്രഹിಸಲ್ಪಟ್ಟಂತ ಈ ಉಪವಾಸ ಪ್ರಾರ್ಥನೆಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. വീണ്ടും നിങ്ങളുടെ നടുവിൽ കടന്നു വരുവാൻ മുഖാന്തരമൊരുക്കിയ ദൈവദാസന് പ്രത്യേകാൽ നന്ദി ഓർപ്പിക്കുന്നു. ಪುನಃ ಇನ್ನೊಮ್ಮೆ ನಿಮ್ಮ ಸನ್ನಿಧಾನದಲ್ಲಿ ಬರುವಂತೆ ಕರ್ತನು ನನಗೆ ಸೇವಕರ ಮೂಲಕ ಆಹ್ವಾನ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. എന്നെ ഇവിടെ പരിചയപ്പെടുത്തേണ്ട ആവശ്യമില്ല. ನನ್ನನ್ನು ಇಲ್ಲಿ ಪರಿಚಯ ಪಡಿಸುವಂತ ಅವಶ್ಯಕತೆ ಇಲ್ಲ. ഞാൻ നിരന്തരമായി ഇവിടെ കടന്നു വന്ന് ശുശ്രൂഷിക്കുന്ന ഒരാളായതുകൊണ്ട് ഞാൻ അതിലേക്ക് തുനിയുന്നില്ല. ನಾನು ನಿರಂತರವಾಗಿ ನಿಮ್ಮ ಮಧ್ಯದಲ್ಲಿ ಬಂದು ಸೇವೆ ಮಾಡುತ್ತಾ ಇರೋದರ ನಿಮಿತ್ತವಾಗಿ ನನ್ನನ್ನು ನಾನು ಪರಿಚಯಿಸಿಕೊಳ್ಳುವಂತ ಅವಶ್ಯಕತೆ ಸಹ ಇಲ್ಲ. ഈ 40 ദിവസത്തെ ഉപവാസ പ്രാർത്ഥനയുടെ 13ാം ദിവസത്തെ ഓർത്ത് ദൈവത്തെ സ്തുതിക്കുന്നു. ಅಂದ್ರೆ ಈ ಒಂದು ಉಪವಾಸ ಪ್ರಾರ್ಥನೆ 13ನೇ ದಿನವನ್ನು ನೆನೆಸಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഈ 13 എന്നുള്ള സംഖ്യ ഒത്തിരി പ്രത്യേകതയുണ്ട്. ಅಂದ್ರೆ ಈ 13 ಎಂಬುವಂತಹ ಒಂದು ಈ ಸಂಖ್ಯೆಗೆ ಬಹಳ ಪ್ರತ್ಯೇಕತೆ ಇದೆ. ഏതൊരു സ്ഥാപനത്തിൽ കടന്നു പോയാൽ ഹോസ്പിറ്റലാകട്ടെ ഗവൺമെന്റ് സ്ഥാപനത്തിലാകട്ടെ ಅಂದ್ರೆ ಯಾವುದೇ ರೀತಿಯಂತ ಸ್ಥಳಕ್ಕೆ ಹಾಸ್ಪಿಟಲ್ಗೆ ಆಗಲಿ ಅಥವಾ ಸರ್ಕಾರದ ಸ್ಥಳಗಳಿಗೆ ಆಗಲಿ 12 കഴിഞ്ഞാൽ പിന്നെ അവിടെ 13ന് സ്ഥാനമില്ല, 14ലാണ്. ಅಂದ್ರೆ 13ರ ಒಂದು ಸ್ಥಾನ ಇರುವುದಿಲ್ಲ, 14ನೇ ದಿನ ಅಂತ ಹೇಳ್ತಾರೆ. ചിലർ പറയുന്നത് പോരാട്ടമുള്ള സംഖ്യയാണ് 13 എന്ന് പറയുന്നത്. ಅಂದ್ರೆ ಹೋರಾಟ ಇರುವಂತ ಸಂಖ್ಯೆ 13 ಅಂತ ಹೇಳ್ತಾರೆ. നമ്മളല്ല, വിശ്വാസികളല്ല, ജാതികൾ. ಅಂದ್ರೆ ವಿಶ್ವಾಸಿಗಳಲ್ಲ, ಅನ್ಯರು. അതുകൊണ്ട് നമുക്ക് 7 ദിവസവും അനുഗ്രഹിക്കപ്പെട്ട ദിവസമാണ്. ನಮಗೆ ಎಲ್ಲಾ ದಿನವೂ ಸಹ ಆಶೀರ್ವದಿಸಲ್ಪಟ್ಟಂತ ದಿನವಾಗಿರುತ್ತದೆ. ಆಮೆನ್. കർത്താവ് ദിവസങ്ങളെ സൃഷ്ടിച്ചപ്പോൾ ദൈവം എല്ലാ ദിവസങ്ങളെയും നല്ലതെന്ന് കണ്ടു. ಕರ್ತನು ದಿನಗಳನ್ನು ಉಂಟು ಮಾಡಿದಾಗ ಎಲ್ಲವೂ ಒಳ್ಳೆಯದಾಗಿ ಆತನು ಉಂಟು ಮಾಡಿದವನಾಗಿರುತ್ತಾನೆ. അതുകൊണ്ട് അങ്ങനെ നാം ഭാരപ്പെട്ട കാര്യമില്ല. ಆ ರೀತಿಯಲ್ಲಿ ನಾವು ಭಾರವನ್ನು ಅನುಭವಿಸುವಂತ ಕಾರ್ಯಗಳಿಲ್ಲ. പരിശുദ്ധാത്മാവ് നമ്മോട് കൃത്യമായി സംസാരിക്കും. ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿ ಸ್ಪಷ್ಟವಾಗಿ ಮಾತನಾಡುವವನಾಗಿರುತ್ತಾನೆ. എന്നെ ദൈവം ഈ ദിവസങ്ങളിൽ നിങ്ങളോട് ഷെയർ ചെയ്യുവാൻ ഒരു ദൂത് കർത്താവ് പരിമേൽപ്പിച്ചിട്ടുണ്ട്. ಕರ್ತನು ನನಗೆ ನಿಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೆ ಒಂದು ಸಂದೇಶವನ್ನು ಈಗಾಗಲೇ ಕೊಟ್ಟಿರುತ್ತಾನೆ, ಆಲೋಚನೆಗಳನ್ನು ಕೊಟ್ಟಿರುತ್ತಾನೆ. നിങ്ങളെ അത് വായിച്ചു കേൾപ്പിച്ച ശേഷം ನಾವು ಅದನ್ನು ಓದಿದ ನಂತರವಾಗಿ ചില കാര്യങ്ങൾ വചനത്തിലൂടെ സംസാരിച്ച ശേഷമായി ഞാൻ ദൂതയിലേക്ക് പ്രവേശിപ്പാൻ ಕೆಲವೊಂದು ವಾಕ್ಯದ ಮೂಲಕವಾಗಿ ವಿವರವಾಗಿ ಹೇಳಿದ ನಂತರವಾಗಿ ನಾವು ಅನೇಕರಿಗೆ ಆಲೋಚನೆ ಹೇಳಲು ಇಷ್ಟಪಡುವವರಾಗಿರುತ್ತೇನೆ. 85ാം സങ്കീർത്തനം, സാംസ് 85, 85ನೇ ಕೀರ್ತನೆ 4 ವಾಕ್ಯ 4 വായിക്കണം, പിന്നെ 6ാം വാക്യം കൂടെ ചേർത്ത് വായിക്കാം. 85ನೇ ಕೀರ್ತನೆ 4 ಮತ್ತು 6ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಸದಾಕಾಲವೂ ನಮ್ಮ ಮೇಲೆ ಸಿಟ್ಟು ಮಾಡುವಿಯಾ? ತಲಾಂತರಗಳಿಗೂ ಕೋಪವನ್ನು ಬೆಳೆಸುವಿಯೋ? ನಿನ್ನ ಪ್ರಜೆಗಳಾದಂಥ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯ ಪಡಿಸುವಲ್ಲವೋ? ഒരു നിമിഷം പ്രാർത്ഥിക്കുക. ನಾವೆಲ್ಲರೂ ಒಂದು ನಿಮಿಷ ಪ್ರಾರ್ಥಿಸುವ. എല്ലാവരും ഒരു നിമിഷം എഴുന്നേറ്റ് നിന്നാട്ടെ. ಎಲ್ಲರೂ ನಾವು ಒಂದು ನಿಮಿಷ ಎದ್ದು ನಿಂತುಕೊಳ್ಳುವ ಪ್ರಿಯರೇ. ഇന്ന് പകൽക്കാലം ദൈവത്തിന്റെ പരിശുദ്ധാത്മാവ് നമ്മോട് വ്യക്തമായി സംസാരിക്കട്ടെ. ನಮ್ಮ ಜೊತೆಯಲ್ಲಿ ದೇವರ ಆತ್ಮನು ಸ್ಪಷ್ಟವಾಗಿ ಮಾತನಾಡಲಿ. ഓ ജീസസ്, കരങ്ങളെല്ലാം ഉയർത്തി സ്വർഗ്ഗത്തിലേക്ക് ഉയർത്തിയാണ്. ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಕೈಗಳನ್ನು ಸ್ವರ್ಗದ ಕಡೆಗೆ ಚಾಚಿದವರಾಗಿ. എത്ര പേര് ദൈവ സാന്നിധ്യം അനുഭവിക്കുന്നുണ്ട്? ಎಷ್ಟು ಜನ ಇಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಇದ್ದೀರಿ? ದೇವರಾತ್ಮನೇ, ದೇವರೇ, ನಿಮ್ಮನ್ನು ವಂದಿಸುತ್ತೇವೆ, ವಂದಿಸುತ್ತೇವೆ ದೇವರಾತ್ಮನೇ. അത്ഭുതം செய்யுங்கப்பா எங்க வாழ்க்கையிலே, உம்மைத்தான் നമ്പിയിരിക്കും യേശയ്യാ. ഇന്ന് പകൽക്കാലം കർത്താവ് നമ്മുടെ നടുവിൽ ഒരു അത്ഭുതം ചെയ്യട്ടെ. ഈ ಬೆಳಗಿನ ವೇಳೆಯಲ್ಲಿ ಕರ್ತನ ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಲಿ. നിന്റെ ജീവിത യാത്രയിൽ ഒരു അത്ഭുതം ചെയ്യുവാൻ നീ പ്രാർത്ഥിക്കാൻ കഴിയുമോ? ನಿಮ್ಮ ಜೀವಿತದ ಯಾತ್ರೆಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿ ಎಂದು ನೀವು ಆಶಿಸುತ್ತೀರೋ? ஓ அற்புதம் செய்யுங்கப்பா உங்க வாழ்க்கையிலே, உம்மைத்தான் நம்பியிருக்கும் యేసయ్యా, உம்மைத்தான் நம்பியிருக்கிறோ, உம்மையன்றி யாருமில்லையப்பா, உம்மைத்தான் நம்பியிருக்கிறோ,
உம்மையன்றி யாரும் இல்லையப்பா. அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. அற்புதம் செய்யுங்கப்பா உங்க வாழ்க்கையிலே. உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ. உம்மையின்றி யாரும் இல்லையப்பா. உம்மைத்தான் நம்பியிருக்கிறோ. உம்மையின்றி யாரும் இல்லையப்பா. உம்மைத்தான் நம்பியிருக்கிறோ. உம்மையின்றி யாரும் இல்லையப்பா. நீங்க தானேதாவதும் செய்யணும் என்று எதிர்பார்த்து காத்திருக்கின்றோ. நீங்க தான் ஏதாவதும் செய்யணும் என்று எதிர்பார்த்து காத்திருக்கின்றோ. நீ சொன்ன வார்த்தைகளை பிடித்து கொண்டு, நீ சொன்ன வார்த்தைகளை பிடித்து கொண்டு உங்க முகத்தையே நோக்கி இருக்கிறோ. உங்க முகத்தையே நோக்கி இருக்கிறோ. உங்க முகத்தையே நோக்கி இருக்கிறோ. அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ. உம்மையன்றி யாரும் இல்லையப்பா. ஆமென். உம்மைத்தான் நம்பியிருக்கிறோ. சேர்ந்த உம்மையன்றி யாரும். உம்மைத்தான் நம்பியிருக்கிறோ. உம்மையன்றி யாரும் இல்லப்பா. ஓ அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ. உம்மையன்றி யாரும். உம்மைத்தான் நம்பியிருக்கிறோ. உம்மையன்றி யாரும் இல்லப்பா. എത്ര പേർക്ക് സന്തോഷമുണ്ട്? യേശു എന്റെ ജീവിതത്തിൽ അത്ഭുതം ചെയ്യുന്ന പകൽക്കാലമെന്ന് എത്ര പേർക്ക് ഉറപ്പുണ്ട്? ആമേൻ. അങ്ങനെയുള്ളവർ കർത്താവിനെ കരങ്ങളെ വീശി നന്ദി പറഞ്ഞാട്ടെ. കർത്താവ് ഒരു അത്ഭുതം ചെയ്യാൻ പോകുകയാ. കർത്താവ് ഒരു അത്ഭുതം ചെയ്യാൻ പോകുകയാ. എന്റെ തലമുറയ്ക്ക് വേണ്ടി കർത്താവ് ഒരു അത്ഭുതം ചെയ്യാൻ പോകുകയാ. ആമേൻ. നീ പ്രാർത്ഥിക്കുന്ന വിഷയത്തിന് നടുവിൽ യേശു നിനക്ക് വേണ്ടി ഒരു അത്ഭുതം ചെയ്യാൻ പോകുകയാണ്. ഓ കരമടിച്ച് പ്രാർത്ഥിക്കാം. കരകളും തട്ടുന്ന ദേവരല്ലേ പ്രാർത്ഥിസേ. എല്ലാവരും യേശുവിനെ വിളിച്ചു തുടങ്ങി. എല്ലാവരും യേശുവിനെ കരയുവാ. ഓ அற்புதம் செய்யுங்கப்பா எங்க வாழ்க்கையிலே. உம்மைத்தான்
நம்பியிருக்கும் ஏசையா. அற்புதம் ஆதரவு சத்தத்தோட உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறே. உம்மையின்றி யாரும் இல்லப்பா. உம்மைத்தான் நம்பியிருவேவோ. உம்மையின்றி யாரும் இல்லப்பா. ശബദനയ ശതരേ. ദൈവ സാന്നിധ്യം അനുഭവിക്കുന്നവർ ದೇವರ ಸಾನ್ನಿಧ್ಯ ಬಲವಾಗಿ അവനോട് സംസാരിച്ചാട്ടെ. അന്യഭാഷയിൽ കർത്താവിനോട് സംസാരിച്ചാട്ടെ. യേശുവിന്റെ നാമത്തിൽ മിറക്കൽ സംഭവിക്കട്ടെ. യേശുവിന്റെ നാമത്തിൽ അത്ഭുതങ്ങൾ സംഭവിച്ചലേ. ഓ ജീസസ്. യേശുവേ കരമടിച്ച ശക്തിയോടെ ഹല്ലേലൂയ. തട്ടുത കരങ്ങളും തട്ടുത. ദൈവം പകൽക്കാലം ചിലരെ തൊടുന്നു യേശുവിന്റെ നാമത്തിൽ. വായ്കൾ തുറന്ന് യേശുവിന്റെ നാമത്തിൽ ദൈവിക അവകാശങ്ങളെ പ്രാപിപ്പാൻ കഴിയാതെ വണ്ണം അടച്ചു വെച്ചിരിക്കുന്ന ദേശശക്തികൾ അഴിഞ്ഞു മാറട്ടെ. ದೈವಿಕವಾದಂತಹ ಉದ್ದೇಶಗಳನ್ನು ದೈವಿಕವಾದಂತಹ ಆಶೀರ್ವಾದಗಳನ್ನು ಉಳಿದುಕೊಳ್ಳದಾಗೆ ಹಾಲೆಲೂಯ. ದೇಶಾಧಿಪತಿ ಕಟ್ಟಿಟ್ಟಿರುವುದೆಲ್ಲ ಕಟ್ಟುಗಳ ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. அற்புதம் செய்யுங்கப்பா எங்க வாழ்க்கையிலே. உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ. ഉമ്മയിன்றി ആരുമില്ലയപ്പാ. ഒരിക്കൽ കൂടെ നിന്നെ നമ്പിരുവേവോ. ഉമ്മയിன்றി ആരുമില്ലയപ്പാ. കർത്താവേ, ഞങ്ങൾ ഒരുമിച്ച് അങ്ങയുടെ മുൻപാകെ അടുത്തു വരികയാണ്. ದೇವರೇ, ನಾವೆಲ್ಲರೂ ಸೇರಿ ಒಂದಾಗಿ ನಿಮ್ಮ ಮುಂದೆ ಬಂದಿರುತ್ತೇವೆ ಸ್ವಾಮಿ. അങ്ങയുടെ ശബ്ദം കർത്താവ് കേൾപ്പിക്കണമേ. ಅಪ್ಪ, ನಿಮ್ಮ ಶಬ್ದ ನಮ್ಮ ಜೀವಿತದಲ್ಲಿ ಕೇಳಲ್ಪಡಲಿ. എല്ലാ തടസ്സങ്ങൾ വിട്ടുമാറട്ടെ. ಕರ್ತನೇ, ನಿಮ್ಮ ಶಬ್ದಗಳು ಕೇಳದಾಗಿ യേശുവിന്റെ നാമത്തിൽ അഴിഞ്ഞു മാറട്ടെ. ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. കർത്താവ് ചെയ്തിരിക്കാൻ സ്തോത്രം. ಮಾಡುತ್ತೀಯ, ಅದಕ್ಕಾಗಿ ಸ್ತೋತ್ರ. വചനത്തിന്റെ വാതിൽ ദൈവം തുറക്കണം. ಕರ್ತನ ವಾಕ್ಯದ ಬಾಗಿಲನ್ನು ನಮಗೋಸ್ಕರವಾಗಿ ತೆರೆದುಕೊಡು. യേശുവിന്റെ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. കരങ്ങളെ തട്ടി സന്തോഷത്തോടെ കർത്താവിനെ മഹത്വപ്പെടുത്തുക. ಕರಗಳನ್ನು ತಟ್ಟುತ್ತಾ ಒಳ್ಳೆಯದಿರಿ ದೇವರಿಗೆ ಸಂತೋಷವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. വേഗത്തിലിരിക്കാൻ ദൈവസന്നിധി. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವ. ഹല്ലേലൂയ. ഹല്ലേലൂയ. ആമേൻ. അടുത്തിരിക്കുന്നവർക്ക് കരങ്ങൾ കൊടുത്ത് അവരെ ഒന്ന് ബ്ലെസ് ചെയ്താട്ടെ. ಅಕ್ಕಪಕ್ಕದವರಿಗೆ ಕರಗಳನ್ನು ಕೊಟ್ಟುತ್ತಾ ನಾವು ವಂದಿಸುವ. ഹല്ലേലൂയ. 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 കർത്താവിനെ ഫലമേൽപ്പിച്ച ശക്തമായ ഒരു ദൂതിലേക്ക് പ്രവേശിപ്പാൻ താല്പര്യപ്പെടുന്നു. ಕರ್ತನು ನನಗೆ ಕೊಟ್ಟಂತ ಬಲವಾದಂತ ಆಲೋಚನೆಗೆ ನಾನು ಪ್ರವೇಶಿಸಲು ಇಷ್ಟಪಡುತ್ತೇನೆ. എത്ര പേര് വചനത്തിൽ സന്തോഷിപ്പാൻ താല്പര്യപ്പെടുന്നു? ಎಷ್ಟು ಜನ ವಾಕ್ಯದಲ್ಲಿ ಸಂತೋಷ ಪಡುವುದಕ್ಕೆ ಇಷ್ಟಪಡುತ್ತೀರಿ? ഞാൻ നിങ്ങൾക്ക് വേണ്ടിയൊക്കെ അവസാനം പ്രാർത്ഥിക്കും. ಕೊನೆಯದಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಹೋಗುತ್ತೇನೆ. ഈ ഉപവാസം ദൈവസഭയ്ക്ക് ഒരു അനുഗ്രഹം തന്നെ ആയിരിക്കും. ಈ ಒಂದು ಉಪವಾಸವು ಈ ಒಂದು ಸಭೆಯ ಒಂದು ಆಶೀರ್ವಾದವಾಗಿಯೇ ಇರುತ್ತದೆ. ಆಮೆನ್. വർഷങ്ങൾക്ക് മുമ്പ് പറഞ്ഞ ചില വാഗ്ദത്തങ്ങളുടെ ആമേൻ നിവൃത്തീകരണങ്ങൾ ഈ ಪ್ರಾರ್ಥನೆಗತ್ತು ಬೆಳಿಪಡು. ವರ್ಷಗಳಿಗಿಂತ ಮುಂಚೆಯೇ ಮಾಡಿದಂತ ಎಲ್ಲಾ ವಾಗ್ದಾನಗಳು ಈ ಒಂದು ಪ್ರಾರ್ಥನೆಗಳಾದ ನಂತರವಾಗಿ ನೆರವೇರುವಂತದ್ದಾಗಿರುತ್ತದೆ. ಆಮೆನ್.
നിറവേറാതിരിക്കുന്ന ചില വാഗ്ദത്തങ്ങളുണ്ട്. ಅಂದ್ರೆ ನೆರವೇರದೆ ಇರುವಂತ ಕೆಲವೊಂದು ವಾಗ್ದಾನಗಳಿದೆ. അത് ഈ പ്രാർത്ഥനയിൽ നിങ്ങൾ അവകാശമാക്കും. ಅದು ಈ ಪ್ರಾರ್ಥನೆಗಳಲ್ಲಿ ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳುವವರಾಗಿರುತ್ತೇವೆ. ಆಮೆನ್ ಆಮೆನ್ ಹಲ್ಲೆಲೂಯಾ. ഈ ദൂത് ഈ ಒಂದು ಆಲೋಚನೆ 85-ാം സങ്കീർത്തനം അതിന്റെ 4 മുതലുള്ള വാക്യങ്ങൾ വളരെ 4ാമത്തെ വാക്യം വളരെ ശ്രദ്ധേയമാണ്. ಅಂದ್ರೆ ಈ ಒಂದು 85ನೇ ಕೀರ್ತನೆ 4ನೇ ವಾಕ್ಯ ಬಹಳ ಶ್ರದ್ಧೆಯಿಂದ ನಾವು ಕೇಳುವವರಾಗಿರಬೇಕು. അവിടെ ആ വാക്യം ഒന്നും കൂടെ വായിച്ചാട്ടെ. ಓದಿದಂತ ವಾಕ್ಯವನ್ನು ನಾವು ಇನ್ನೊಂದು ಸಾರಿ ಓದೋಣ. ನಮ್ಮನ್ನು ರಕ್ಷಿಸುವ ದೇವರೇ, ನಮಗೆ ಅಭಿಮುಖನಾಗು. ഞങ്ങളുടെ രക്ഷയുടെ ദൈവമേ, നീ ഞങ്ങളെ യഥാസ്ഥാപനപ്പെടുത്തണം. ಅಂದ್ರೆ ನಮ್ಮನ್ನು ರಕ್ಷಿಸುವಂತ ದೇವರೇ, ನಮಗೆ ಇನ್ನೂ ಒಮ್ಮೆ ನಮ್ಮನ್ನು ಯಥಾಸ್ಥಾನಕ್ಕೆ ತೆಗೆದುಕೊಂಡು ಬಾ. ഹല്ലേലൂയ ഹല്ലേലൂയ. ഈ ദിവസങ്ങളിൽ ഞാൻ ആ പദത്തെ ഒന്ന് ചിന്തിക്കുവാനും ധ്യാനിപ്പാനും ഒക്കെ ഇടയായി തീർന്നു. ಅಂದ್ರೆ ನಾವು ಈ ದಿನಗಳಲ್ಲಿ ಆ ಒಂದು ವಾಕ್ಯವನ್ನು ಓದುವುದಕ್ಕೂ ಧ್ಯಾನಿಸುವುದಕ್ಕೆ ಕರ್ತನು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟನು. പരിശുദ്ധാത്മാവ് എന്നോട് ഇടപെട്ട ചില കാര്യങ്ങൾ ഈ സഭയിൽ പറയാൻ താല്പര്യം. ಪರಿಶುದ್ಧಾತ್ಮ ನನಗೆ ಸ್ಪಷ್ಟವಾಗಿ ಮಾತನಾಡಿದ ಕೆಲವೊಂದು ಆಲೋಚನೆಗಳು ನಾನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಇಷ್ಟಪಡುವನಾಗಿರುತ್ತೇನೆ. യഥാസ്ഥാപനം എന്ന ഒരു വിഷയത്തെ കേന്ദ്രീകൃതമാക്കി ഒന്ന് തൊടുവാൻ താല്പര്യപ്പെടുകയാണ്. ಯಥಾಸ್ಥಾನಕ್ಕೆ ಅಂದ್ರೆ ಅಭಿಮುಖನಾಗು ಎಂಬುವಂತಹ ಒಂದು ವಾಕ್ಯದ ಪದವನ್ನು ಯಥಾಸ್ಥಾನ ಅಂದ್ರೆ ಈ ಕನ್ನಡದಲ್ಲಿ ಅಭಿಮುಖನಾಗು ಅಂತ ಹೇಳಿ ಇದೆ. ಯಥಾಸ್ಥಾನ, ಪುನರ್ಸ್ಥಾಪನೆ, ಅದಕ್ಕೆ ದೇವರೇ ನಮ್ಮನ್ನು ನೀ ನಡೆಸು ಎಂಬುವಂತಹ ಒಂದು ವಿಷಯಕ್ಕೆ ನಾವು ಈ ದಿನಗಳಲ್ಲಿ ಧ್ಯಾನಿಸುವವರಾಗಿರ್ತೇವೆ. റെസ്റ്റോറേഷൻ അല്ലേ? ഒരു തമിഴിൽ അത് വായിക്കുന്നു, ഒരു മടങ്ങി വരുമ്പോൾ തിരുമ്പി വരവ്. ಅಂದ್ರೆ ತಮಿಳಿನಲ್ಲಿ ನಾವು ನೋಡ್ತೇವೆ ಪುನಃ ಹಿಂತಿರುಗಿ ಬರುವಂತದ್ದು. ഒരു ആമേൻ പറഞ്ഞാൽ ಒಂದು ಆಮೆನ್ ಹೇಳುವ. എത്ര പേർക്ക് ഈ ദൂതിനോട് പ്രതികരിക്കുവാൻ താല്പര്യമുണ്ട്? ಎಷ್ಟು ಜನರಿಗೆ ಈ ಒಂದು ಆಲೋಚನೆ ಜೊತೆಯಲ್ಲಿ ನಾನು ಪ್ರತಿಕ್ರಿಯೆ ಮಾಡುತ್ತೇನೆ ಅಂತ ಹೇಳಿ ಹೇಳುವವರಿದ್ದೀರಿ? എല്ലാവർക്കും ഒരു യഥാസ്ഥാപനം ആവശ്യമാണ്. ಪ್ರತಿಯೊಬ್ಬರಿಗೂ ಸಹ ಒಂದು ತಿರುವಿಕೆ ಅಗತ್ಯವಾಗಿ ಬೇಕಾಗಿರುವಂತದ್ದಾಗಿರುತ್ತದೆ. ಆಮೆನ್. നിങ്ങൾ ആ ദൂത് ഏറ്റെടുക്കണം. ನೀವು ಆ ಒಂದು ಆಲೋಚನೆಗಳನ್ನು ಸ್ವೀಕರಿಸುವವರಾಗಿರಬೇಕು. ഈ ദിവസങ്ങളിൽ സഭയെ അത് ഏറ്റെടുക്കുവാൻ കഴിയുമെങ്കിൽ, ಈ ದಿನಗಳಲ್ಲಿ ಸಭೆಯು ಇದನ್ನು ಅಂಗೀಕರಿಸುವುದಕ್ಕೆ ಸಿದ್ಧವಾಗುವುದಾದರೆ ചില ദൈവ പ്രവൃത്തികൾ വെളിപ്പെടാൻ, ಕೆಲವೊಂದು ದೈವಿಕವಾದಂತಹ ಕ್ರಿಯೆಗಳು ಪ್ರಕಟವಾಗುವಂತದ್ದಾಗಿರುತ್ತದೆ. ആമേൻ പറഞ്ഞാട്ടെ. ಆಮೆನ್ ಹೇಳುವ. ഹല്ലേലൂയ. ಹಲ್ಲೆಲೂಯ. എല്ലാ വിഷയത്തിലും ഒരു യഥാസ്ഥാപനം ആവശ്യം. ಎಲ್ಲಾ ವಿಷಯಗಳಲ್ಲಿಯೂ ಒಂದು ಪುನರ್ಸ್ಥಾಪನೆ ನಮ್ಮ ಜೀವಿತದಲ್ಲಿ ಅಗತ್ಯವಾಗಿ ಬೇಕಾಗಿರುವಂತದ್ದಾಗಿದೆ. നിങ്ങൾക്ക് കുറച്ചും കൂടെ മനസ്സിലാകുന്ന ഭാഷയിൽ പറഞ്ഞാൽ, ನಾನು ಪುನಃ ನಿಮಗೆ ಸರಿಯಾದಂತ ರೀತಿಯಲ್ಲಿ ಅರ್ಥವಾಗುವುದಕ್ಕೋಸ್ಕರವಾಗಿ ಹೇಳುವುದಾದರೆ, നമ്മളെല്ലാവരും ಕಂಪ್ಯೂಟರ್ ಯೂಸ್ ചെയ്യുന്നവരാ. ನಾವೆಲ್ಲರೂ ಸಹ ಕಂಪ್ಯೂಟರ್ ಅನ್ನು ನಾವು ಯೂಸ್ ಮಾಡುವವರಾಗಿರ್ತೇವೆ. ಲ್ಯಾಪ್ಟಾಪ್ ಆಗಿರಬಹುದು. ಅದು ചില സമയത്ത് വൈറസ് കയറും. ಅಂದ್ರೆ ಕೆಲವೊಮ್ಮೆ ಅದರಲ್ಲಿ ವೈರಸ್ ಬೇಗ ಪ್ರವೇಶಿಸುತ್ತದೆ. വൈറസ് കയറി കഴിഞ്ഞാൽ, ವೈರಸ್ ಬಂದರೆ ಅದನ್ನ പഴയ ಸ್ಥಿತಿയിലേക്ക് വരുത്തണമെങ്കിൽ, ಇದು ಪುನಃ ಅದನ್ನು ಹಳೆಯ ಸ್ಥಿತಿಗೆ ಬರಮಾಡಬೇಕಾದರೆ ಅದನ್ನು ರಿಸ್ಟೋರ್ ചെയ്യണം. ಅದನ್ನು ನಾವು ರಿಸ್ಟೋರ್ ಮಾಡಬೇಕು. മനസ്സിലായവർ ആമേൻ പറഞ്ഞാട്ടെ. ಅರ್ಥವಾಗುವವರು ಆಮೆನ್ ಎಂದು ಹೇಳುವ. അങ്ങനെ ചെയ്തു കഴിഞ്ഞാൽ, ಆ ರೀತಿ ಮಾಡುವುದಾದರೆ അതിനകത്ത് കേറിയ വൈറസിനെ, ಅದರ ಒಳಗಡೆ ಪ್ರವೇಶಿಸಿದ ಆ ಒಂದು ವೈರಸ್ എടുത്തു മാറ്റും. ಅದನ್ನು ತೆಗೆದುಹಾಕುವಂತದ್ದಾಗಿರುತ್ತದೆ. പഴയ സ്ഥിതിയിലേക്ക് വരും. ಹಳೆಯ ಸ್ಥಿತಿಗೆ ಅದು ಬರುವಂತದ್ದಾಗಿರುತ್ತದೆ. ഇതാണ് യഥാസ്ഥാപനം എന്ന ಇದೇ ಆಗಿದೆ ಯಥಾಸ್ಥಿತಿಗೆ ಬರುವಂತದ್ದು. ഹല്ലേലൂയ. ಹಲ್ಲೆಲೂಯ. എവിടേക്കോ വൈറസ് കയറിയിട്ടുണ്ട്. ಎಲ್ಲಿಯೋ ಒಂದು ವೈರಸ್ ಒಳಗೆ ಪ್ರವೇಶಿಸಿದೆ. വ്യക്തിപരമായി കയറിയിട്ടുണ്ട്. ವೈಯಕ್ತಿಕವಾಗಿ ಅದು ಪ್ರವೇಶಿಸಿದೆ. അത് കണ്ടുപിടിച്ച, ಅದನ್ನು ಕಂಡುಹಿಡಿದು, അത് തിരിച്ചറിഞ്ഞ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು 40 days fast 41 ಅല്ലേ, ಈ 41 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ചിലർ പറയുന്നത് 40 ദിവസം ഇരിക്കാവുന്നൊക്കെ ഉള്ളത്. ಅಯ್ಯೋ, ಕೆಲವೊಬ್ಬರು ಈ ರೀತಿಯಲ್ಲಿ 40 ದಿನ ಸಾಕಾಗಿತ್ತಲ್ಲ ಪಾಸ್ಟರ್. ഹല്ലേലൂയ. ഹല്ലേലൂയ. ആമേൻ. അതൊരു കുഴപ്പമൊന്നുമില്ല. ಅದರಲ್ಲಿ ಏನು ತೊಂದರೆ ಇಲ್ಲ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. യേശു 40 ദിവസം ഇരുന്നല്ലേ? ಯೇಸು ಕ್ರಿಸ್ತ 40 ದಿನ ಇರಲಿಲ್ವಾ? അപ്പോൾ യേശുവിനെക്കാട്ടിൽ നമ്മൾ മുകളിൽ കയറേണ്ട ആവശ്യമില്ല. ಅಂದ್ರೆ ಯೇಸು ಕ್ರಿಸ್ತನಿಗಿಂತಲೂ ನಾವು ಉನ್ನತಿಗೆ ಹೋಗುವಂತದ್ದು ಬೇಡ. ചിലത് പഠിപ്പിക്കാറുണ്ട്. ಕೆಲವೊಬ್ಬರು ಈ ರೀತಿಯಲ್ಲಿ ಹೇಳುವವರಾಗಿರ್ತಾರೆ. കർത്താവ് പറഞ്ഞു, ഞാൻ ചെയ്തതിൽ ഉപരി നിങ്ങൾ ചെയ്യുമെന്ന്. ಅಂದ್ರೆ ಕರ್ತನು ಹೇಳಿದಾನೆ, ನಾನು ಮಾಡೋದಕ್ಕಿಂತ ಉನ್ನತವಾದದ್ದನ್ನು ನೀವು ಮಾಡುತ್ತೀರಿ ಅಂತ ಹೇಳಿ. ಹಲ್ಲೆಲೂಯ. ಅದು ಮನುಷ್ಯന്റെ തീരുമാനമാണ്. ಅದು ಮನುಷ್ಯರ ತೀರ್ಮಾನವಾಗಿದೆ. ഒരു ആമേൻ പറഞ്ഞാൽ. ಒಂದು ಆಮೆನ್ ಹೇಳುವ. അതുകൊണ്ട് ഈ ദിവസങ്ങളിൽ അങ്ങനെ ഒരു തിരിച്ചുവരവ്, ആമേ, യഥാസ്ഥാപനം വ്യക്തികൾക്ക്, സഭയ്ക്ക്, എല്ലാ പ്രിയപ്പെട്ടവർക്കും ആവശ്യമെന്ന് പരിശുദ്ധാത്മാവ് പ്രാരംഭത്തിൽ ദൂത് പറയുകയാണ്. ಆದುದರಿಂದಲೇ ಪರಿಶುದ್ಧಾತ್ಮನ ನಮ್ಮನ್ನು ನೋಡಿ ವೈಯಕ್ತಿಕವಾಗಿ ಸಭೆಗೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಯಥಾಸ್ಥಿತಿಗೆ ಬರಬೇಕು ಅಂತೇಳಿ ಆತನು ಆಶಿಸುತ್ತಾ ಆಲೋಚನೆಗಳನ್ನು ಹೇಳುತ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯ. അതുകൊണ്ട് യഥാസ്ഥാപനം എന്ന വിഷയത്തെ കുറിച്ച് പഠിക്കുമ്പോൾ, ಯಥಾಸ್ಥಿತಿ ಅಂತ ಹೇಳುವಂತ ಆ ಒಂದು ವಿಷಯವನ್ನು ನಾವು ಕಲಿಯುತ್ತಾ ಬರುವುದಾದರೆ, ഹല്ലേലൂയ, ಹಲ್ಲೆಲೂಯ, ഒത്തിരി കാര്യങ്ങൾ ചിന്തിക്കാനുണ്ട്. ಅನೇಕ ಕಾರ್ಯಗಳನ್ನು ನಾವು ಧ್ಯಾನಿಸಬಹುದು.
ഞാൻ ഈ വിഷയം പഠിച്ചപ്പോൾ ನಾನು ಈ ಒಂದು ವಿಷಯವನ್ನು ಧ್ಯಾನಿಸುತ್ತಾ ಬಂದಾಗ ഈ വാക്യം ഇസ്രായേൽ മക്കൾ പറയാൻ കാര്യമുണ്ട്. ಈ ಒಂದು ವಾಕ್ಯವನ್ನು ಇಸ್ರಾಯೇಲ್ ಮಕ್ಕಳು ಹೇಳುವುದಕ್ಕೆ ಒಂದು ಕಾರಣವಿದೆ. അവരിപ്പോൾ ആയിരിക്കുന്ന സിറ്റുവേഷൻ നിങ്ങൾ മനസ്സിലാക്കണം. ಅವರು ಇರುವಂತ ಈಗಿನ ಪರಿಸ್ಥಿತಿಗಳನ್ನು ನೀವು ಸರಿಯಾಗಿ ಗಮನದಲ್ಲಿ ಇಡಬೇಕು. പ്രവാസത്തിൽ കഴിയുക. ಅವರು ಈಗ ಈ ದಿನಗಳಲ್ಲಿ ಸರಿಯೇ ಅಲ್ಲಿ ಇದ್ದಾರೆ, ಪ್ರವಾಸದಲ್ಲಿದ್ದಾರೆ. പ്രവാസത്തിൽ കഴിയുന്ന ജനം പറയുന്ന ಅಂದ್ರೆ ಆ ಒಂದು ಸೆರೆಯಲ್ಲಿ ಇದ್ದುಕೊಂಡು ಅದು ಪ್ರಯಾಣದಲ್ಲಿ ಹೋಗುತ್ತಿರುವಂತಹ ಜನರು ಹೇಳುವಂತ ಮಾತು ಇದಾಗಿದೆ. വായിക്കുമ്പോൾ നമുക്കത് മനസ്സിലാക്കാൻ കഴിയും. ಕೆಳಗಿನ ವಾಕ್ಯಗಳಲ್ಲಿ ನಾವು ಓದುವಾಗ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ഞങ്ങൾ യഥാസ്ഥാപനപ്പെടുത്തണം. ಕರ್ತನೇ, ನೀ ನಮ್ಮನ್ನು ಪುನರ್ ಸ್ಥಾಪಿಸಬೇಕು. ഞങ്ങളോടുള്ള നിന്റെ നീരസം മതിയാക്കണമേ. ഞങ്ങളുള്ള നിന്റെ നീരസം ಅಂದ್ರೆ ನಿಮ್ಮ ಮೇಲಿರುವಂತಹ ಬೇಸರಿಕೆಯನ್ನು ನಮ್ಮಿಂದ ತೆಗೆದುಹಾಕಬೇಕು. ಇವರಿപ്പോൾ സഞ്ചരിക്കുന്ന ലോകം, ಈ ಅವರು ಸಂಚರಿಸುತ್ತಾ ಹೋಗುತ್ತಿರುವಂತಹ ಲೋಕ ദൈവിക പ്രസാദത്തിൽ നിന്നും തെറ്റിയൊഴിഞ്ഞു പോയിക്കൊണ്ടിരിക്കുക. ಅಂದ್ರೆ ದೇವರು ಮೆಚ್ಚುವಂತಹ ಒಂದು ಜೀವಿತವನ್ನು ಬಿಟ್ಟು ಅವರು ತಪ್ಪಿ ದಾರಿ ನಡೆದುಕೊಂಡು ಹೋಗುತ್ತಾ ಇದ್ದಾರೆ. ಆಮೆನ್, ಆಮೆನ್. ദൈവിക പ്രസാദത്തിന്റെ ലോകത്ത് നിന്നും ದೇವರ ಇಷ್ಟದ ಒಂದು ಜೀವಿತದಿಂದ ಬಿಟ್ಟು ദൈവത്തിന്റെ നീരസത്തിന്റെ ലോകത്തിലേക്ക് സഞ്ചരിക്കുന്നു. ಅಂದ್ರೆ ದೇವರಿಗೆ ಇಷ್ಟ ಇಲ್ಲದಿರುವಂತಹ ಜೀವಿತವನ್ನು ಅವರು ನಡೆದುಕೊಂಡು ಹೋಗುತ್ತಾ ಇದ್ದಾರೆ. മനസ്സിലായവർ ആമേൻ പറഞ്ഞു. ಅರ್ಥವಾಗುತ್ತಾ ಇರುವವರು ಒಂದು ಆಮೇನ್ ಎಂದು ಹೇಳುವ. അങ്ങനെ സഞ്ചരിച്ചു പോകുന്ന ജനം പറയുന്നു, ಆ ರೀತಿಯಲ್ಲಿ ಸಂಚರಿಸಿಕೊಂಡು ಹೋಗುತ್ತಿರುವಂತಹ ಜನ ಈ ಪ್ರಕಾರವಾಗಿ ಹೇಳುತ್ತಿದ್ದಾರೆ, കോപിച്ചിരിക്കുമോ ದೇವರೇ, ನೀ ಯಾವಾಗಲೂ ಸಹ ನಮ್ಮನ್ನು ಕೋಪದಲ್ಲಿಯೇ ನೋಡುತ್ತೀಯೋ. ഹല്ലേലൂയ, ಹಲ್ಲೆಲೂಯ. അപ്പോൾ ദൈവിക പ്രസാദത്തിൽ നിന്നും ದೇವರು ಮೆಚ್ಚುವಂತಹ ಒಂದು ಜೀವಿತದಿಂದಲೂ ദൈവത്തിന്റെ കോപത്തിന്റെ ലോകത്തിലേക്ക് സഞ്ചരിക്കുന്നു. ಅವರು ದೇವರ ಕೋಪಕ್ಕೆ ಒಳಗಾಗಿ ಅವರು ನಡೆದುಕೊಂಡು ಹೋಗುತ್ತಾ ಇದ್ದಾರೆ. കേൾക്കുന്നവർ ആരെങ്കിലും ഉണ്ടോ? ಆ ರೀತಿಯಲ್ಲಿ ಹಾದು ಹೋಗುತ್ತಾ ಇರುವವರು ಯಾರಾದರೂ ಇಲ್ಲಿ ಇದ್ದೀರೋ? അവർക്ക് ഉള്ളൊരു തീരുമാനമാണ്, നീ ഞങ്ങളെ യഥാസ്ഥാപനപ്പെടുത്തണമേ. ಅವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ದೇವರೇ, ನನ್ನನ್ನು ಪುನಃ ಚೈತನ್ಯ ಪಡಿಸು, ನನ್ನನ್ನು ಯಥಾಸ್ಥಿತಿಗೆ ತೆಗೆದುಕೊಂಡು ಬಾ ಅಂತೇಳಿ ನಾವು ಹೇಳುವವರಾಗಿರಬೇಕು. ഹല്ലേലൂയ, ഹല്ലേലൂയ. ഞങ്ങളിപ്പോൾ സഞ്ചരിക്കുന്ന ഞങ്ങളുടെ സിറ്റുവേഷൻ എന്ന് പറയുന്നത് നിന്റെ കർത്താവേ, നിന്റെ പ്രസാദത്തിലല്ല. ಕರ್ತನೆ, ಈಗ ನಾವು ಹಾದು ಹೋಗುತ್ತಾ ಇರುವಂತದ್ದು, ಈಗ ನಾವು ನಡೆದುಕೊಂಡು ಹೋಗುತ್ತಾ ಇರುವಂತದ್ದು ಮೊದಲು ಹಾಗೆ ಆಗಿತ್ತು. ഇപ്പോൾ അങ്ങനെയല്ല ಅಪ್ಪ, ಈಗ ಈ ರೀತಿಯಲ್ಲಿ ಅಲ್ಲ. അതുകൊണ്ട് നിന്റെ കോപം ഞങ്ങൾക്കുണ്ട്. ಆದುದರಿಂದಲೇ ನೀನು ನಮ್ಮ ಮೇಲೆ ಕೋಪವನ್ನು ಮಾಡಿಕೊಂಡಿದ್ದೀಯಾ, നന്നായി അറിയാം, ನಮಗೆ ಚೆನ್ನಾಗಿ ಗೊತ್ತುಂಟು. ഹല്ലേലൂയ, ഹല്ലേലൂയ. ആದುದರಿಂದ ആമേൻ, നിന്റെ കോപം ഞങ്ങളിലേക്ക് എന്നേക്കും ഇരിക്കരുത്. ಆದುದರಿಂದ ದೇವರೇ, ನಿನ್ನ ಕೋಪವು ಯಾವಾಗಲೂ ನಮ್ಮ ಮೇಲೆ ಮಾಡಿಕೊಂಡಿರಬಾರದು. ആദ്യം ഞങ്ങൾ എങ്ങനെ സഞ്ചരിച്ചോ ಮೊದಲು ಯಾವ ರೀತಿಯಲ್ಲಿ ನಾವು ನಡೆಯುತ್ತಾ ಹೋಗುತ್ತೇವೆ, തിരിച്ചു വരുവാൻ, ಪುನಃ ನಾವು ಹಿಂತಿರುಗಿ ಬರುವುದಕ್ಕಾಗಿ ഞങ്ങൾ ആഗ്രഹിക്കുന്നു, ನಾವು ಆಶಿಸುತ್ತಾ ಇದ್ದೇವೆ. ആമേൻ പറഞ്ഞാട്ടെ. ಆಮೇನ್ ಎಂದು ಹೇಳುವ. അങ്ങനെ തീരുമാനമുള്ളവർ എത്ര പേരുണ്ട്? ಆ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರು 13ാം ദിവസം ദൈവം ചിലരെ മടക്കി വരുത്തുകയാണ്. ಈ 13ನೇ ದಿನದಲ್ಲಿ ದೇವರು ಕೆಲವೊಬ್ಬರನ್ನು ಹಿಂತಿರುಗಿ ಬರಮಾಡುವವನಾಗಿರುತ್ತಾನೆ. ആദ്യകാല പ്രാർത്ഥനാ ജീവിതത്തിലേക്ക്, ಆದಿ ಕಾಲದ ಪ್ರಾರ್ಥನೆ ಜೀವಿತಕ್ಕೆ, വിശ്വാസ ജീവിതത്തിലേക്ക്, ನಂಬಿಕೆಯ ಜೀವಿತಕ್ಕೆ, ಅಭಿಷೇಕത്തിലേക്ക്, ಅಭಿಷೇಕದ ಜೀವಿತಕ್ಕೆ ദൈവം ചിലരെ, ದೇವರು ಕೆಲವೊಬ್ಬರನ್ನು ಈ ಒಂದು ಉಪವಾಸದಲ್ಲಿ ಹಿಂತಿರುಗಿ ಬರಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಆಮೆನ್. അവർക്ക് യഥാസ്ഥാപനം ആവശ്യമാണ്. ಅವರಿಗೆ ಯಥಾಸ್ಥಿತಿ ಬೇಕಾಗಿದೆ. പ്രതികരിക്കാം. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. ಇದು നിങ്ങൾ എടുക്കണം. ಈ ಒಂದು ಆಲೋಚನೆಗಳನ್ನು ನೀವು ಸ್ವೀಕರಿಸಬೇಕು. ഇത് കേൾക്കണം. ಸಭೆಯು ಮೊತ್ತವಾಗಿ ಇದನ್ನು ಕೇಳಬೇಕು. എല്ലാവർക്കും ഒരു യഥാസ്ഥാപനം ആവശ്യം. ಎಲ್ಲರಿಗೂ ಸಹ ಯಥಾಸ್ಥಿತಿ ಬೇಕಾಗಿದೆ ಪ್ರಿಯರೇ. എന്നിട്ട് ആ പറഞ്ഞ വ്യക്തി അവസാനം പറയുന്നു, ನಂತರವಾಗಿ ಅದೇ ವ್ಯಕ್ತಿ ಕೊನೆಯದಾಗಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, നീ ഞങ്ങളെ വീണ്ടും ജീവിപ്പിക്കില്ലയോ, ನೀನು ನಮ್ಮನ್ನು ಪುನಃ ಚೈತನ್ಯ ಪಡಿಸುವುದಿಲ್ಲವೋ, നിന്റെ ജനം നിന്നിൽ ആനന്ദിക്കേണ്ടതിന് ನಿನ್ನ ಜನರು ನಿನ್ನಲ್ಲಿ ತಾನೇ ಆನಂದಿಸಬೇಕು, നീ ഞങ്ങളെ വീണ്ടും ജീവിപ്പിക്കില്ലയോ, ನೀನು ಪುನಃ ನಮ್ಮನ್ನು ಚೈತನ್ಯ ಪಡಿಸು ದೇವರೇ. ആമേൻ, ಆಮೆನ್. ഇവിടെ ഒരു ഉണർവിലേക്ക് ജനം ആമേൻ താല്പര്യപ്പെടുകയാണ്. ಇಲ್ಲಿ ಜನರು ಒಂದು ಉಜ್ಜೀವನಕ್ಕೆ ಆಶಿಸುತ್ತಾ ಇದ್ದಾರೆ. പക്ഷെ നിങ്ങൾ ശ്രദ്ധിക്കണം, ഈ ഉണർവ് സംഭവിക്കുന്നത്, ನೀವು ಗಮನಿಸಬೇಕು, ಇಲ್ಲಿ ಉಜ್ಜೀವನ ಪ್ರಾರಂಭವಾಗುವಂತದ್ದು ಯಥಾಸ್ಥಾಪನത്തിന് ശേഷമാ, ಯಥಾಸ್ಥಿತಿಗೆ ಬಂದ ನಂತರವಾಗಿ ಆಗಿದೆ. ഒരു ആമേൻ പറ. ಒಂದು ಆಮೇನ್ ಹೇಳುವ. ಪುನರ್ಸ್ಥಾಪನೆ അതിന് ശേഷമാണ്. ಅದು ಬೇಕೇ ಆಗಿದೆ. ആദ്യം യഥാസ്ഥാപനം വെളിപ്പെടണം, ಮೊದಲು ಪುನರ್ಸ್ಥಾಪನೆ ಆಗಬೇಕು, രണ്ടാമതാണ് ഉണർവുണ്ടാകേണ്ടത്, ಎರಡನೇದಾಗಿ ಅಲ್ಲಿ ಉಜ್ಜೀವನ ಉಂಟಾಗುತ್ತದೆ. ഇന്ന് നേരെ തിരിച്ചാണ്. ನಮಗೆಲ್ಲ ಆದಿ ರಿವೈಲ್ ಮದಿ, ಮೊದಲು ನಮಗೆ ನಂತರದ್ದು ನಮಗೆ ಸಾಕು. ಹಲೋ,
വചനത്തിന്റെ വെളിപ്പാടനുസരിച്ച് ಅಂದ್ರೆ ವಾಕ್ಯದ ಪ್ರಕಟಣೆಗೆ ಅನುಗುಣವಾಗಿ ആദ്യ റിവൈവൽ അല്ല വേണ്ടത്. ಮೊದಲನೇದಾಗಿ ನಮಗೆ ಉಜ್ಜೀವನ ಅಲ್ಲ ಬೇಕಾಗಿರುವಂತದ್ದು. യഥാസ്ഥാപനം വെളിപ്പെടുമ്പോൾ ನಮಗೆ ಮೊಟ್ಟ ಮೊದಲು ಪುನರುಸ್ಥಾಪನೆ ಆಗುವಾಗ ಅದರ ನಂತರವಾಗಿ ಆಗಿದೆ ಉಜ್ಜೀವನ ಪ್ರಾರಂಭವಾಗುವಂತದ್ದು. ಆಮೆನ್ ಆಮೆನ್ പറഞ്ഞാട്ടെ. ಆಮೆನ್ ಹೇಳುವ. മനസ്സിലാവരും ആമേൻ പറ. മനസ്സ് ಅರ್ಥ ಆಗ್ತಾ ಇರೋರು ಆಮೆನ್ ಎಂದು ಹೇಳುವ. ചിലർ പറയുന്നത് ഈ കയ്യടിയും ബഹളവും ആട്ടവും ചാട്ടവും എല്ലാം അത് ഞാൻ നിങ്ങളെക്കാട്ടിലും ചാടുന്ന ആളാണ്, എനിക്കത് ഇഷ്ടമാണ്. പക്ഷേ വചനം പഠിച്ചപ്പോൾ ಸಂಭವಿക്കേണ്ടത് ആദ്യം യഥാസ്ഥാപനം. ಅಂದ್ರೆ ಚಪ್ಪಾಳೆ ಹೊಡೆಯುವಂಥದ್ದು, ಕೂಗುವಂಥದ್ದು, ಕುಣಿಯುವಂಥದ್ದು, ಬೊಬ್ಬೆ ಹಾಕುವಂಥದ್ದು ಇದೆಲ್ಲವೂ ಬೇಕು, ಬೇಡ ಅಂತ ನಾನು ಹೇಳುವುದಿಲ್ಲ. ಯಾಕೆಂದರೆ ನಿಮಗಿಂತಲೂ ಹೆಚ್ಚಾಗಿ ನಾನು ಮಾಡುವಂಥ ವ್ಯಕ್ತಿ ನಾನು. ಆದರೆ ವಾಕ್ಯವನ್ನು ನಾನು ಗಮನಿಸಿ ಓದುವಾಗ ನನಗೆ ಗೊತ್ತಾಯಿತು, ಮೊದಲು ಪುನರುಸ್ಥಾಪನೆ ನಮ್ಮ ಜೀವಿತದಲ್ಲಿ ಬೇಕು. ಪ್ರೈಸ್ ದಿ ಲಾರ್ಡ್. ചിലർ ഉണർവെന്ന് പറഞ്ഞാൽ എന്താ കുറ്റബോധത്തോടെ വന്നിരുന്ന് കരയുന്നതാണ്, ಕರೆഞ്ഞു കാണിക്കുന്നതാണ് ഉണർവെന്ന് പറയുന്നത്. ಅಂದ್ರೆ ಕೆಲವೊಬ್ಬರು ಈ ಪ್ರಕಾರವಾಗಿ ಹೇಳ್ತಾರೆ, ಇದು ಉಜ್ಜೀವನ ಅಂತ ಹೇಳಿದ್ರೆ ಬಂದು ಇಲ್ಲಿ ಕುತ್ಕೊಂಡು ಅಳುವಂಥದ್ದು ಅದೇ ಆಗಿದೆ ಉಜ್ಜೀವನ ಅಂತ ಹೇಳಿ ನೆನೆಸ್ತಾರೆ. അതാണ് ഉണർവ്. അതാಗಿದೆಯಾ ಉಜ್ಜೀವನ? ചിലരെ തലേ കൈ വെച്ച് ദൂരെ പറയാൻ തുടങ്ങുമ്പോഴേ കരച്ചിലും പിടിച്ചിലും എവിടുന്ന് വരുന്ന എനിക്കറിയത്തില്ല. ಅಂದ್ರೆ ಕೆಲವೊಬ್ಬರ ಹತ್ರ ಹೋಗಿ ತಲೆ ಮೇಲೆ ಕೈ ಇಟ್ಟಾಗಲೇ ಅವ್ರು ಅಳುವುದು, ಕೂಗುದು ನೋಡುವುದಾದ್ರೆ ನನಗೆ ಒಂಥರ ಆಗ್ತದೆ, ಇದು ಎಲ್ಲಿಂದ ಬರ್ತದೆಪ್ಪ ಅಂತ ಹೇಳಿ. കരച്ചിലും പിടിച്ചിലല്ല, ಆ ಸಮಯದಲ್ಲಿ ಮಾತ್ರ ಆಗಿರ್ತದೆ ಅವರು ಕೂಗುವಂಥದ್ದು, ಬೊಬ್ಬೆ ಹಾಕುವಂಥದ್ದು ಎಲ್ಲ. ಆಮೆನ್ ಆಮೆನ್. പണ്ടൊരു വേദിയിൽ ഒരു അച്ചാര്യ കരയുക, ಮೊದಲು ವೇದಿಕೆ ಬರೋದಕ್ಕಿಂತ ಮುಂಚೆ കണ്ണുനീര് പോകുക, ಕಣ್ಣೀರು ಹೋಗುತ್ತಾಯ್ತು ಮೊದಲು. പ്രസംഗിച്ച വ്യക്തി വിചാരിച്ച് കുറ്റബോധം കൊണ്ട് കരയുമായിരിക്കും. ಅಂದ್ರೆ ಪ್ರಸಂಗ ಮಾಡುತ್ತಿದ್ದಂತ ವ್ಯಕ್ತಿ ಈ ಪ್ರಕಾರವಾಗಿ ಯೋಚಿಸಿದ್ರು, ನಾನು ಮಾಡ್ತಿರುವಂತ ಪ್ರಸಂಗ ಅವರಿಗೆ ಪಶ್ಚಾತ್ತಾಪದ ಅರಿವು ಉಂಟಾಗ್ತಾ ಇದೆ, ಅದಕ್ಕೆ ಅವರು ಅಳ್ತಾ ಇದ್ದಾರೆ ಅಂತ ಹೇಳಿ. ಆ ಮೀಟಿಂಗಿನ ಶೇಷം ചോദിച്ച ಆ ನಂತರವಾಗಿ ನಾವು ಮೀಟಿಂಗ್ ಆದ ನಂತರ ಕೇಳಿದಾಗ ಅವರು ಹೇಳಿದ್ರು, എന്റെ പ്രസംഗത്തിൽ അച്ഛൻ ഒത്തിരി മാനസാന്തരം ഉണ്ടായല്ലേ. ನಾವು ಕೇಳಿದ್ದು, ಪ್ರಸಂಗ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಮಾನಸಾಂತರ ಉಂಟಾಯ್ತಲ್ವಾ? ഞാൻ നോക്കിയപ്പോൾ അച്ഛൻ കരന്ന് ഞാൻ കണ്ടതാ ചോദിച്ചത്. ಅಂದ್ರೆ ಅವರು ಅಳುತ್ತಾ ಇರುವುದನ್ನು ನೋಡಿ ನಾನು ಕೇಳಿದೆ. പുള്ളി പറഞ്ഞത്, ಆಗ ಅವರು ಹೇಳಿದ್ದೇನೆಂದರೆ, ಪಾಸ್ಟ್ರೇ ഞാൻ കുറ്റബോധം വന്ന് കരഞ്ഞൊന്നുമല്ല, ನಾನು ಪಶ್ಚಾತ್ತಾಪ ಪಟ್ಟು ಅತ್ತದಲ್ಲ, ഇതെന്റെ കണ്ണിന്റെ അസുഖ, ನನ್ನ ಕಣ್ಣಿನ ಕೊರತೆ ಇದೆ, ಕಣ್ಣಲ್ಲಿ ಅದೊಂದು ಕೊರತೆ ಇದೆ, ಯಾವಾಗಲೂ ಕಣ್ಣಲ್ಲಿ ನೀರು ಬರ್ತಾ ಇರುವಂಥದ್ದು, ಹಾಗಾಗಿ ನೀರು ಹೋಗ್ತಾ ಇದೆ, ಯಾವಾಗಲೂ ನನ್ನ ಕಣ್ಣಲ್ಲಿ ಯಾವಾಗಲೂ ಕಣ್ಣೀರು ಹೋಗ್ತಾ ಇರ್ತದೆ. അങ്ങനെ കരഞ്ഞു കാണിക്കുന്നതല്ല ഉണർവ്. ಆ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದು ಹೊರ ಹಾಕುವಂತದಲ್ಲ ಉಜ್ಜೀವನ. ಒಂದು ಒಳ್ಳೆ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ. ദൈവത്തിന്റെ പ്രസാദത്തിൽ നിന്നും, ದೇವರ ಮೆಚ್ಚುಗೆಯ ಜೀವಿತದಿಂದ ഒഴിഞ്ഞു പോകുന്ന ജനം, ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಜನರು. ദൈവത്തിന്റെ കോപത്തിന്റെ ലോകത്തിൽ അവൾ സഞ്ചരിക്കുന്നു. ಈ ದಿನಗಳಲ್ಲಿ ದೇವರ ಕೋಪಕ್ಕೆ ಒಳಗಾಗಿ ಲೋಕದಲ್ಲಿ ಸಂಚಾರ ಮಾಡುತ್ತಾ ಇದ್ದಾರೆ ಜನರು. ಅವರು ಪ್ರಾರ್ಥಿക്കുന്നു, ಅವರು ಪ್ರಾರ್ಥನೆ ಮಾಡುತ್ತಿದ್ದಾರೆ, ഞങ്ങളെ യഥാസ്ഥാപനപ്പെടുത്തണമേ, ನೀನು ನಮಗೆ ಪುನರುಸ್ಥಾಪನೆ ಮಾಡು ದೇವರೇ. ಆಮೆನ್. ಈ ಉಪವಾಸದಲ್ಲಿ ಅದು ಸಂಭವಿക്കാൻ പോകും. ಈ ಒಂದು ಉಪವಾಸದಲ್ಲಿ ಸಂಭವಿಸುತ್ತದೆ ಪ್ರಿಯರೇ. ಆಮೆನ್. എത്ര പേർക്ക് ആമേൻ പറയാൻ കഴിയും? ಹೆಚ್ಚು ಜನ ಆಮೆನ್ ಎಂದು ಹೇಳೋದಕ್ಕೆ ಸಾಧ್ಯ. അപ്പോൾ റിവൈവൽ അല്ല തുടക്കത്തിൽ വേണ്ടത്. ಮೊಟ್ಟ ಮೊದಲು ಆಗುವಂತದ್ದು ಉಜ್ಜೀವನವಲ್ಲ. ഈ ദിവസങ്ങളിൽ, ಈ ದಿನಗಳಲ್ಲಿ ദൈവവചനത്താൽ നമ്മളെ ശുദ്ധീകരിക്കപ്പെടും. ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಳ್ಳಬೇಕು. അവസാന ഒരു വലിയ റിവൈവൽ ഞാൻ കാണുന്നു. ಕೊನೆಯದಾಗಿ ನಾವು ಉಜ್ಜೀವನವನ್ನು ನಾನು ಕಾಣುತ್ತಾ ಇದ್ದೇನೆ. ಆಮೆನ್. ആമേൻ. മഴയുടെ മുഴക്കമുണ്ട്, ಒಂದು ಮಳೆಯ ಒಂದು ಶಬ್ದವಿದೆ. ಆಮೆನ್. ആമേൻ പറ. ಆಮೆನ್ ಹೇಳುವ. ഒരു മഴയുടെ മുഴക്കം ഞാൻ എന്റെ കാതിൽ കേൾക്കുന്നു. ನಾನು ಒಂದು ಮಳೆಯ ಶಬ್ದವನ್ನು ನನ್ನ ಕಿವಿಯಲ್ಲಿ ಕೇಳುತ್ತೇನೆ. സംഭവിക്കും, ಅದು ದೇಶದಲ್ಲಿ ಸಂಭವಿಸುತ್ತದೆ, സഭയ്ക്കകത്ത് വെളിപ്പെടും, ಅದು ಸಭೆಯ ಒಳಗಡೆ ಪ್ರಕಟವಾಗುತ್ತದೆ, ವ್ಯಕ್ತಿಗಳಲ್ಲಿ ಅದು ಪ್ರಕಟವಾಗುತ್ತದೆ. ವ್ಯಕ್ತಿಗಳು ಬದಲಾಗುವಂತ ರೀತಿಯಲ್ಲಿ മഴയുടെ മുഴക്കമുണ്ട്, ಭಯಂಕರವಾದಂತಹ ಒಂದು ಮಳೆಯ ಮೋಡವಿದೆ. ಅದು ചെറിയ മേഘമാകട്ടെ, ಅದು ಚಿಕ್ಕ ಮೇಘವಾಗಿರಬಹುದು. ಓ ವಿಶ್ವಸಿക്കണം നിങ്ങൾക്ക് വേണ്ടി, ನಂಬುವಂತ ನಿಮಗೋಸ್ಕರ ಅದು വെളിപ്പെടാൻ പോകുകയാ, ಅದು ಪ್ರಕಟವಾಗಲು ಹೋಗುತ್ತದೆ. അടയാളങ്ങൾ വെളിപ്പെടും, ಕೆಲವೊಂದು ಸೂಚನೆ ಕಾರ್ಯಗಳು ಉಂಟಾಗುತ್ತದೆ. കരം പിടിച്ച് പ്രാർത്ഥിക്കാം. ಕರಗಳನ್ನು ತಟ್ಟಿದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ, ಪ್ರಾರ್ಥಿಸುವ. പ്രാർത്ഥിക്കാം, പ്രാപിക്കാം, ಪ್ರಾರ್ಥಿಸಿ, ಹೊಂದಿಕೊಳ್ಳಿ, 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 ಹೊಂದಿಕೊಳ್ಳಿ. പ്രാർത്ഥിക്കുന്ന ഏലിയാവിന്റെ പ്രാർത്ഥനയ്ക്കകത്ത് ಆ ಮೊಣಕಾಲಿನ ಮೇಲೆ ಇಟ್ಟುಕೊಂಡು ಎಲಿಯನ್ನು ಕಂಡಿರುವುದಾದರೆ നിങ്ങൾക്ക് കാണാൻ പോകുകയാ, ನೀವು ಅದನ್ನು ಕಾಣಲು ಹೋಗುತ್ತೀರಿ. ഒരു മുഴക്കം
കേൾക്കാൻ പോകുക. ಒಂದು ಗುಡುಗಿನ ಶಬ್ದ ಕೇಳಲು ಹೋಗುತ್ತದೆ. പട്ടണത്തിൽ വെളിപ്പെടുന്നു. ಅದು ಪಟ್ಟಣದಲ್ಲಿ ಕಾಣಲು ಹೋಗುತ್ತದೆ. കർണാടകയുടെ നടുവിൽ വെളിപ്പെടുകയാണ്. ಆ ಕರ್ನಾಟಕದಲ್ಲಿ ಇದು ಕಾಣಲು ಹೋಗುತ್ತದೆ. ഓ ശമനയ. എലിയാവ് തല കുനിഞ്ഞ് രണ്ട് കാലിന്റെ നടുവിൽ തല കുമ്പിട്ട് കരഞ്ഞു കിടന്ന് പ്രാർത്ഥിക്കുന്നു. ಎಲಿಯನು ಆತನ ಆ ಒಂದು ಮೊಣಕಾಲಿನಲ್ಲಿ ಇದ್ದುಕೊಂಡು ಆತನು ಅಡ್ಡ ಬಿದ್ದು ಆತನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. ഒന്നാം പ്രാവശ്യം ಒಂದನೇ ಸಾರಿ ഇത് കാണുമെന്ന് കാത്തിരുന്നു. ಈ ಒಂದನೇ ಸಾರಿ ಕಾಣುತ್ತೇನೆ ಅಂತ ಹೇಳಿ ಆತನು ಕಾಯುತ್ತಾ ಇದ್ದನು. എലിയാവിന്റെ ಭൃത്യനോട് പറഞ്ഞു, ಎಲಿಯನ ಒಂದು ಸೇವಕರು ಬಂದು ಹೇಳಿದ್ದನು, നോക്കാൻ പറഞ്ഞു. ನೀನು ಕೆಲವೊಂದನ್ನು ನೋಡಲು ಹೋಗುತ್ತೀಯ. ಅವನതൊന്നും കണ്ടില്ല. ಆದರೆ ಯಾವುದನ್ನು ಅವನು ಕಾಣಲಿಲ್ಲ. രണ്ടാം പ്രാവശ്യം പോയി നോക്കാൻ. ಎರಡನೇ ಸಾರಿ ಆತನ ಸೇವಕನು ಹೋಗಿ ನೋಡಿದನು. 6 പ്രാവശ്യം പോയി നോക്കി. 6 ಸಾರಿ ಆತನು ಹೋಗಿ ನೋಡಿದನು. ഈ ഭൃത്യൻ പറഞ്ഞു കാണും, അല്ലയോ ആ ദൈവത്തിന്റെ ദാസനെ, ಅಲ್ಲೋ ದೇವರ ಸೇವಕನೇ, കഴിഞ്ഞ കർമ്മേൽ കൊടിമുടിയിൽ അങ്ങ് ഒറ്റ പ്രാർത്ഥന പ്രാർത്ഥിച്ചതേ ഉള്ളൂ. ಅಂದ್ರೆ ಕಾರ್ಮೇಲಿನ ಬೆಟ್ಟದಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡುವಂಥದ್ದು. ഇപ്പൊ സമയമൊന്നും എടുത്തില്ല. ಈಗ സമയമൊന്നും എടുത്തില്ല. ಆಗ ಸಮಯ ಏನು ಹಿಡಿಯಲಿಲ್ಲ. ഒരൊറ്റ വാക്ക് പറഞ്ഞ് പ്രാർത്ഥിച്ചപ്പോൾ ಆ ಒಂದೇ ಒಂದು ಪ್ರಾರ್ಥನೆ ಮಾಡಿದಾಗ അവിടെ ദൈവം പെട്ടെന്ന് തീ ഇറക്കിയെങ്കിൽ ಅಲ್ಲಿ ದೇವರು ಅಲ್ಲಿ ಬೆಂಕಿಯನ್ನು ಅಲ್ಲಿ ಕಳಿಸಿದನು. ഇപ്പോൾ 6 പ്രാവശ്യമായി. ಓ ಈಗ 6 ಸಾರಿ ಆಯಿತು. ഈ വൃത്യൻ ഒരു പക്ഷം മനസ്സിൽ ചിന്തിച്ചു കാണും, ಆ ಸೇವಕನು ಆ ಒಂದು ಸೇವಕರು ಈ ರೀತಿಯಲ್ಲಿ ಆಲೋಚನೆ ಮಾಡಿರಬಹುದು. ഏലിയാവിന്റെ കുറവ് കൊണ്ടായിരിക്കുക. ಓ ಇದು ಎಲಿಯನ ಕೊರತೆಯಿಂದ ಆಗಿದೆ. ಸ್ತೋತ್ರ. നമ്മൾ അങ്ങനെയല്ലേ? ನಾವು ಅದೇ ರೀತಿಯಲ್ಲಿ ಅಲ್ವಾ? പക്ഷേ ഒന്നും കൂടെ പോയി നോക്കാൻ പറയാം. 7ാം പ്രാവശ്യം ಪುನಃ 7ನೇ ಸಾರಿ ಹೋಗಿ ನೋಡು ಅಂತೇಳಿ ಆತನ ಹೇಳಿದನು. അതുകൊണ്ട് കർത്താവ് പറയും, മടുത്തു പോകാതെ പ്രാർത്ഥിക്കണം. ಆದುದರಿಂದಲೇ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಅಂತೇಳಿ ದೇವರು ಹೇಳುತ್ತಾನೆ. ഈ ദിവസങ്ങൾ അങ്ങനെ മടുത്തു പോകാതെ പ്രാർത്ഥിക്കണം. ಈ ದಿನಗಳಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ഒരു പ്രാവശ്യം പ്രാർത്ഥിച്ചാൽ മറുപടി ലഭിച്ചില്ലെങ്കിൽ വീണ്ടും പ്രാർത്ഥിക്കുക. ಒಂದು ಸಾರಿ ಪ್ರಾರ್ಥನೆ ಮಾಡಿ ನಮಗೆ ಸಿಗದಿದ್ದರೆ ಪುನಃ ಇನ್ನೊಮ್ಮೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಪುನಃ ಪ್ರಾರ್ಥನೆ ಮಾಡಬೇಕು. മടുത്തു പോകാതെ പ്രാർത്ഥിക്കുക. ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಎಲಿಯನು അവസാനം 7ാം പ്രാവശ്യം പോയി നോക്കാൻ പറഞ്ഞപ്പോൾ 7ನೇ ಸಾರಿ ಹೋಗಿ ನೋಡಿ ಬಾ ಅಂತ ಹೇಳಿದಾಗ ആ മറുപടി ലഭിച്ചത് എങ്ങനെയെന്നറിയോ? ಆ ಉತ್ತರ ಹೇಗೆ ಸಿಕ್ಕಿತು ಗೊತ್ತುಂಟಾ? ഹല്ലേലൂയ. ಹಲ್ಲೆಲೂಯಾ. ആമേൻ. സ്വതന്ത്രം പെട്ടെന്നായിരുന്നു. ಕೂಡಲೇ ತಕ್ಷಣವೇ ಆಗಿತ್ತು. ಆಮೆನ್ ಹೇಳುವ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. മനസ്സിലാവർ ആമേൻ പറഞ്ഞാട്ടെ. ಅರ್ಥವಾಗ್ತಾ ಇರೋರು ಆಮೆನ್ ಹೇಳುವ. ക്ഷണത്തിൽ അത് സംഭവിച്ചുവെന്ന്. ಕ್ಷಣದಲ್ಲಿ ಅದು ಸಂಭವಿಸಿದೆ. നടക്കുന്ന ക്ഷണത്തിൽ ಈ ದಿನಗಳಲ್ಲಿ ಆ ರೀತಿಯಲ್ಲಿ ಸಂಭವಿಸುತ್ತದೆ. ആമേൻ. ആമേൻ. ഉടകസ്യ ചിലപ്പോൾ ദൂരം പറഞ്ഞുകൊണ്ടിരിക്കുമ്പോഴായിരിക്കാം. ಕೆಲವೊಮ್ಮೆ ಆಲೋಚನೆಗಳನ್ನು ಹೇಳುತ್ತಿರುವಾಗ ಆಗಿರಬಹುದು. ആമേൻ. ക്ഷണത്തിൽ ചില അത്ഭുതങ്ങൾ നടക്കും. ಕ್ಷಣದಲ್ಲಿ ದೇವರು ಕೆಲವೊಂದು ಅದ್ಭುತಗಳನ್ನು ಮಾಡುತ್ತಾರೆ. ಕೆಲವೊಂದು ಸೂಚಕ ಕಾರ್ಯಗಳು ನಡೆಯುತ್ತವೆ. വീര്യ പ്രവൃത്തികൾ സംഭവിക്കും. ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆಯುತ್ತದೆ. അവൻ നിമിഷങ്ങൾക്കുള്ളിലായിരിക്കും. ಅದು ನಿಮಿಷಗಳಲ್ಲಿ ಆಗಿರುತ್ತದೆ. പ്രതീക്ഷിക്കുന്ന സമയത്തായിരിക്കും. ನಾವು ಎದುರು ನೋಡದಿರುವಂತಹ ಸಮಯದಲ್ಲಿ ಆಗುತ್ತದೆ. ചില അത്ഭുതങ്ങൾ നടക്കാൻ പോകുകയാണ്. ಕೆಲವೊಂದು ಅದ್ಭುತಗಳು ನಡೆಯಲು ಹೋಗುತ್ತದೆ. ಅದು ಫೈನಾನ್ಷಿಯಲ್ ಮೇഖലയിൽ സംഭവിക്കുന്നു. ಆರ್ಥಿಕವಾದಂತಹ ಪರಿಸ್ಥಿತಿಗಳ ಮೇಲೆ ಆಗಿರುತ್ತದೆ. ಕ್ಷಣದಲ್ಲಿ ರೋಗ ಸೌಖ್ಯಗಳು, ಭೂತങ്ങൾ വിട്ടുമാറുന്നു. ಭೂತಗಳು ಬಿಟ್ಟು ಹೋಗುತ್ತದೆ. ഫൈനാൻഷ്യൽ ക്രൈസിസ് മാറുന്നു. ಓ ಆರ್ಥಿಕವಾದಂತಹ ಇಕ್ಕಟ್ಟುಗಳು ಕ್ಷಣದಲ್ಲಿ ಆಗಿರುತ್ತದೆ. നിന്റെ സമയത്തല്ല, ನಿನ್ನ ಸಮಯದಲ್ಲಿ ಅಲ್ಲ. ಆಮೆನ್. ಆಮೆನ್. ഒരുമിച്ച് ആമേൻ പറഞ്ഞ കർത്താവിനെ ಒಂದಾಗಿ ಸೇರಿ ಆಮೆನ್ ಹೇಳುವ. ಕರಗಳನ್ನು ತಟ್ಟುವ. ಶಕ್ತಿಯೊಂದಿಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. അത്ഭുതങ്ങൾ സംഭവിക്കുന്നു. ചില അത്ഭുതങ്ങൾ സംഭവിക്കുന്നു. ಕೆಲವೊಂದು ಅದ್ಭುತಗಳು ಸಂಭವಿಸುತ್ತದೆ. അത് നിന്റെ സമയത്തല്ല, ಅದು ನಿನ್ನ ಸಮಯದಲ್ಲಿ ಅಲ್ಲ, ദൈവത്തിന്റെ സമയത്ത്, ದೇವರ ಸಮಯದಲ್ಲಿ ಆಗಿರುತ್ತದೆ. അതിനുവേണ്ടി ഒരുങ്ങിയിരിക്കട്ടെ. ಅದಕ್ಕೋಸ್ಕರವಾಗಿ ಸಿದ್ಧವಾಗಿರಬೇಕು. ಪ್ರಾರ್ಥನೆ ಮಾಡಿರಿ. ചില വഴികൾ ദൈവം, ಕೆಲವೊಂದು ಮಾರ್ಗಗಳು ದೇವರು ತೆರೆಯುತ್ತಾನೆ. കരമുയർത്തി ആമേൻ പറഞ്ഞാൽ ಕರಗಳನ್ನು ಮೇಲಕ್ಕೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಆಮೆನ್. അപ്പോൾ ശ്രദ്ധിക്കുക, ಗಮನಿಸಿರಿ. ആ റിവൈവൽ ಯಥಾಸ್ಥಾಪನത്തിന് ശേഷമാണ്. ಅಂದ್ರೆ ಉಜ್ಜೀವನ ಯಾವಾಗ ಬರುತ್ತದೆ ಅಂತ ಹೇಳಿದ್ರೆ ನಾವು ಯಾವಾಗ ಪುನಃಸ್ಥಾಪನೆ ಆಗ್ತೇವೆ ನಂತರವಾಗಿ ಉಜ್ಜೀವನ ಬರುವಂತದ್ದಾಗಿರುತ್ತದೆ. അതുകൊണ്ട് നിങ്ങൾ അടുത്തിരിക്കുന്ന ಕೈ കൊടുத்து പറ. ಆದುದರಿಂದಲೇ ಅಕ್ಕಪಕ್ಕದವರಿಗೆ ಕರಗಳನ್ನು ಕೊಟ್ಟು ಹೇಳಿರಿ. ಫಸ್ಟಿലെ ಯಥಾಸ್ಥಾಪನ, ಮೊದಲು ಯಥಾಸ್ಥಾನ, ಮೊದಲನೇದಾಗಿ ಪುನರುಸ್ಥಾಪನೆ, ಎರಡನೇದಾಗಿ ಉಜ್ಜೀವನ. അതുകൊണ്ടാണല്ലോ
നിന്റെ ജനം നിന്നിൽ ആനന്ദിക്കേണ്ടതിന് നീ ഞങ്ങളെ വീണ്ടും ജീവിപ്പിക്കില്ലയോ? ಓ ದೇವರೇ, ನಿನ್ನ ಪ್ರಜೆಗಳಾದಂಥ ನಾವು ನಿನ್ನನ್ನೇ ಆನಂದಿಸುವಂತೆ ನೀನು ನಮ್ಮನ್ನು ಪುನರುಚ್ಚೈತನ್ಯ ಪಡಿಸುವುದಿಲ್ಲವೋ? അത് ആദ്യമല്ല അവര് പറഞ്ഞത്, ಮೊದಲನೇದಾಗಿ ಅಲ್ಲ ಅವರು ಹೇಳಿರುವಂಥದ್ದು. ഒരു യഥാസ്ഥാപനത്തിന് ശേഷമാണ്. ಮೊದಲು ಒಂದು ಪುನರುಸ್ಥಾಪನೆ ಆದ ನಂತರವಾಗಿ. ഹല്ലേലൂയ, ಹಲ್ಲೆಲೂಯಾ. മനസ്സിലായവർ ആമേൻ പറഞ്ഞാട്ടെ. ಅರ್ಥ ಆಗ್ತಾ ಇರುವವರು ಆಮೇನ್ ಎಂದು ಹೇಳುವ. ഹല്ലേലൂയ. ಹಲ್ಲೆಲೂಯಾ. ഇവര് ഇത് പറയാൻ കാരണം, ಇದು ಇವರು ಹೇಳುವುದಕ್ಕೆ ಕಾರಣ, ഇവരിപ്പോൾ ഒരു പ്രവാസത്തിൽ കഴിഞ്ഞ് പോകുന്ന ജനമാണ്. ಇವರೆಲ್ಲರೂ ಒಂದು ಸೆರೆಮನೆಯ ವಾಸದಿಂದ ಅವರು ಹಾದು ಹೋಗುತ್ತಿರುವಂತಹ ವ್ಯಕ್ತಿಗಳಾಗಿದ್ದರು. 2 ദിനവൃത്താന്ത പുസ്തകം എടുത്താട്ടെ. സെക്കൻഡ് ക്രോണിക്കൽ 2 ദിനവൃത്താന്ത 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 11 മുതലുള്ള വാക്യങ്ങൾ. 11ನೇ ವಾಕ್ಯದಿಂದ ನಾವು ಓದಿಕೊಳ್ಳುವ. 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 11ನೇ ವಾಕ್ಯದಿಂದ ಓದಿಕೊಳ್ಳೋಣ. ಚಿದ್ಕೀಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ഇപ്പോൾ ഇവിടെ വായിച്ചത് ഒരു വ്യക്തിയെ രാജാവായിട്ട് അഭിഷേകം ചെയ്തു. ಇಲ್ಲಿ ನಾವು ನೋಡ್ತೇವೆ ಒಂದು ವ್ಯಕ್ತಿಯನ್ನು ಅರಸನಾಗಿ ಅಲ್ಲಿ ನೇಮಿಸಿದರು. അവന്റെ കാലത്ത് സംഭവിച്ച ചില വിഷയങ്ങൾ, ಅವನ ಕಾಲದಲ್ಲಿ ಸಂಭವಿಸಿದಂತ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತೇವೆ. ജനം പ്രവാസത്തിലേക്ക് പോയത്, ಯಾಕೆ ಅವರು ಸೆರೆಮನೆಗೆ ಹೋದರು, അതാണ് ചിന്തിക്കാൻ പോകുന്നത്. ಅದನ್ನೇ ನಾವು ಅಲ್ಲಿ ಧ್ಯಾನಿಸಲು ಹೋಗ್ತಿದ್ದೇವೆ. പ്രവാസത്തിൽ കഴിയുന്ന ജനം പ്രാർത്ഥിച്ച വിഷയമാണ്, നീ ഞങ്ങളെ യഥാസ്ഥാപനപ്പെടുത്തണം. ಅಂದ್ರೆ ಸೆರೆಯ ವಾಸ ಆದ ನಂತರವಾಗಿ ಜನರು ಪ್ರಾರ್ಥಿಸಿದಂತ ಪ್ರಾರ್ಥನೆ ಆಗಿದೆ, ದೇವರೇ ನಮ್ಮನ್ನು ಪುನರುಸ್ಥಾಪನೆಗೊಳಿಸುವಂತೆ. എന്തുകൊണ്ട് അവർ പ്രവാസത്തിലേക്ക് പോയി? ಯಾಕೆ ಅವರು ಸೆರೆಮನೆಯ ವಾಸಕ್ಕೆ ಹೋದರು? പ്രവാസത്തിൽ അകപ്പെട്ടു പോകാതിരുന്ന സമയത്താണ് ഈ ദൂത് ಅವರೇ അറിയിക്കുന്നത്. ಅಂದ್ರೆ ದಾಸತ್ವದ ನೊಗದಲ್ಲಿ ಸಿಕ್ಕಿ ಬೀಳದೆ ಇರುವಂತ ಮೊದಲೇ ಈ ಒಂದು ಆಲೋಚನೆಗಳನ್ನು ಆ ಮನುಷ್ಯರಿಗೆ ದೇವರು ತೋರಿಸಿದರು. ಯೆರೆಮೀಯ ಪ್ರವಾದಿಗನೇ ಅവിടേക്ക് പറഞ്ഞയച്ചു. ಯೆರೆಮೀಯ ಪ್ರವಾದಿಯನ್ನು ದೇವರಲ್ಲಿ ಕಳಿಸಿದನ್ನು ನಾವಲ್ಲಿ ನೋಡ್ತೇವೆ. ಪ್ರವಾದಿಗನ್ ದೂದು ಬರಗಯ, ಆತನು ಆಲೋಚನೆಗಳನ್ನು ಹೇಳುತ್ತಿದ್ದಾನೆ. ಇನ್ನದಕ್ಕೆ ಸಂಭವಿക്കാൻ ಈ ರೀತಿ ಎಲ್ಲ ಸಂಭವಿಸಲು ಹೋಗುತ್ತದೆ, ಇನ್ನದಕ್ಕೆ വരുവാൻ പോകുന്നു, ಇದೆಲ್ಲವೂ ಬರಲಿಕ್ಕೆ ಹೋಗುತ್ತದೆ. ಆಮೆನ್, ಆಮೆನ್. ಅವರದು ಏಟೆಡುತ್ತಿಲ್ಲ, ಆದರೆ ಅವರು ಅದನ್ನು ಅಂಗೀಕರಿಸಲಿಲ್ಲ. ಅವರು ಅಂಗೀಕರಿಸದು പോലും ಇಲ್ಲ. ಅಲ್ಲಿ ಅವರು ಅಂಗೀಕರಿಸಲಿಲ್ಲ, ಅದನ್ನು ಸ್ವೀಕರಿಸಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇಲ್ಲೇ ಇದ್ದೀರಲ್ಲ. ಉಪವಾಸ ಪ್ರಾರ್ಥನೆ ಆಯതുകൊണ്ടാണ് ഞാൻ ഇങ്ങനെ പോകുന്നത്. ಉಪವಾಸ ಪ್ರಾರ್ಥನೆ ಆದ ನಿಮಿತ್ತವಾಗಿ ನಾನು ಈ ರೀತಿಯಲ್ಲಿ ಹೋಗುತ್ತಿದ್ದೇನೆ. ಆಮೆನ್, ಆಮೆನ್. ಸಂತೋಷ ಉಂಟಾ നിങ്ങൾക്ക്? ಎಲ್ಲರಿಗೆ ಸಂತೋಷ ಇದೆಯಲ್ಲ? നിങ്ങളെ സന്തോഷപ്പെടുത്താനല്ല എൻ്റെ ജോലി. ಅಂದ್ರೆ ನಿಮ್ಮನ್ನು ಸಂತೋಷ ಪಡಿಸುವಂತದಲ್ಲ ನನ್ನ ಕೆಲಸ. ಇದನ್ನು ಈ ಆಲೋಚನೆಗಳು ನೀವು ಸ್ವೀಕರಿಸಲೇಬೇಕು. യിരെമ്യാ പ്രവാചകന്റെ ആലോചന അവർ ഏറ്റെടുത്തില്ല. യെരെമീಯನ ಆಲೋಚನೆಗಳನ್ನು ಅವರು ಅಂಗೀಕರಿಸಲಿಲ್ಲ. അവിടെ 3-4 കാര്യം പറയുന്നു. ಅಲ್ಲಿ 3-4 ಕಾರ್ಯಗಳನ್ನು ಅಲ್ಲಿ ನೋಡ್ತಾ ಇದ್ದ ಹೇಳುತ್ತಿದ್ದಾನೆ. തന്നെത്താൻ താഴ്ത്തിയില്ല, ಅವರು ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳಲಿಲ್ಲ. ദൈവത്തിന്റെ ആലോചനയോട് മറുത്തു മത്സരിച്ചു. ದೇವರ ಆಲೋಚನೆಗಳನ್ನು ತಳ್ಳಿ ಹಾಕಿದರು. ಅವರು ഹൃദയം കഠിനപ്പെട്ടു, ಅವರ ಹೃದಯವು ಕಠಿಣವಾಯಿತು. ഹല്ലേലൂയ, ಹಲ್ಲೆಲೂಯಾ. ಅವರು ದೈವ ಶಬ್ದം ഏറ്റെടുത്തില്ല, ಅವರು ದೇವರ ಶಬ್ದವನ್ನು ಅಂಗೀಕರಿಸಲಿಲ್ಲ. ഇന്നും അങ്ങനെയാണ്, അന്നും അങ്ങനെ ഉണ്ടാണ്, ഇന്നും ചില ജനം അങ്ങനെ. ಅಯ್ಯೋ, ಅವತ್ತು ಸಹ ಅದೇ ರೀತಿಯಲ್ಲಿ ಇದ್ರು, ಇವತ್ತು ಸಹ ಅದೇ ರೀತಿಯಲ್ಲಿ ಕೆಲವು ಜನರಿದ್ದಾರೆ. ദൈവാലോചന പറയുമ്പോൾ ചിലർ അംഗീകരിക്കത്തില്ല, ದೇವರ ಆಲೋಚನೆಗಳನ್ನು ಹೇಳುವಾಗ ಕೆಲವೊಬ್ಬರು ಅದನ್ನು ಅಂಗೀಕರಿಸುವುದಿಲ್ಲ, ಅವರು ತಗ್ಗಿಸಿಕೊಳ್ಳುವುದೂ ಇಲ್ಲ. ಹೃದಯ ಕಠಿಣಪಡುകയാണ്, ಹೃದಯವು ಯಾವಾಗಲೂ ಕಠಿಣವಾಗುತ್ತಲೇ ಇರ್ತದೆ, ಯಾವಾಗಲೂ ಅವರು ಹೊಟ್ಟೆ ಕಿಚ್ಚು ಪಡುತ್ತಲೇ ಇರ್ತಾರೆ. ಹಲೋ, അങ്ങനെ ആരെങ്കിലും ഉണ്ടോ? ಈ ರೀತಿಯಲ್ಲಿ ಯಾರಾದರೂ ಇದ್ದೀರಾ? ആരെങ്കിലും അങ്ങനെ കേൾക്കുന്നുണ്ടോ? ಆ ರೀತಿಯಲ್ಲಿ ಯಾರಾದರೂ ನನ್ನ ಮಾತನ್ನು ಕೇಳುತ್ತಿದ್ದೀರೋ? അങ്ങനെ ಆರೆങ്കിലും ഉണ്ടെങ്കിൽ, ಆ ರೀತಿಯಲ್ಲಿ ಯಾರಾದರೂ ಇರುವುದಾದರೆ അടുത്ത ദൂത് നിങ്ങൾ ശ്രദ്ധിച്ചു, ನಂತರದ ಆಲೋಚನೆಗಳನ್ನು ನೀವು ಗಮನಿಸಬೇಕು. ആമേൻ, ಆಮೆನ್, ആമേൻ, ಆಮೆನ್, ആമേൻ, ಆಮೆನ್. നിങ്ങൾ സ്വതന്ത്രമൊന്നും പറയുന്നില്ലല്ലോ. ನೀವು ಯಾಕೆ ಸ್ತೋತ್ರ ಯಾರು ಹೇಳ್ತಾ ಇಲ್ಲ? ഇതിനൊന്നും സ്വതന്ത്രം കേട്ടില്ലെങ്കിലും കുഴപ്പമൊന്നുമില്ല. ಇಲ್ಲಿ ಸ್ತೋತ್ರ ಕೇಳದಿದ್ರು ಸಹ ನನಗೇನು ಸಮಸ್ಯೆ ಇಲ್ಲ. ഇന്നും അങ്ങനെയുള്ള ജനമുണ്ട്, ಇವತ್ತಿಗೂ ಸಹ ಅನೇಕರು ಆ ರೀತಿಯ ಜನರಿದ್ದಾರೆ. ദൈവശബ്ദം അറിയിച്ചാൽ ചിലർ ഏറ്റെടുക്കത്തില്ല. ಅಂದ್ರೆ ನಿಜವಾದಂತ ದೇವರ ಶಬ್ದವನ್ನು ಹೇಳುವುದಾದ್ರೆ ಕೆಲವೊಬ್ಬರು ಅದನ್ನು ಅಂಗೀಕರಿಸುವುದಿಲ್ಲ, മത്സരിക്കുക, ಹೊಟ್ಟೆ ಕಿಚ್ಚು ಪಡುತ್ತಾರೆ, മത്സരഗൃഹം, ಹೊಟ್ಟೆ ಕಿಚ್ಚು ಪಡುತ್ತಾರೆ. ಪ್ರೈಸ್ ದಿ ಲಾರ್ಡ್. അങ്ങോട്ടും ഇങ്ങോട്ടും മത്സരിക്കുക, ಆ ಕಡೆ ಈ ಕಡೆ ಹೊಟ್ಟೆ ಕಿಚ್ಚು ಪಡುವಂತದ್ದು. സ്തോത്രം, ಸ್ತೋತ್ರ.
ആ മത്സരഗൃഹം സഭയ്ക്കകത്തുണ്ട്. ಆ ಒಂದು ಮತ್ಸರ ಹೊಟ್ಟೆ ಕಿಚ್ಚು ಸಭೆಯೊಳಗಡೆ ಇದೆ. അവർക്കും ഒരു യഥാസ്ഥാപന, ಅವರಿಗೂ ಸಹ ಒಂದು ಪುನರುಸ್ಥಾಪನೆ ಬೇಕು. ആമേൻ പറഞ്ഞു. ಆಮೇನ್ ಹೇಳುವ. ഇനി താഴോട്ട് വേഗം ഒന്ന് വായിക്കണേ. ನಂತರವಾಗಿ ಕೆಳಗಿನ ವಾಕ್ಯವನ್ನು ಓದಿಕೊಳ್ಳುವುದಾದರೆ, വായിക്കാൻ നല്ല കൃപയുള്ളവർ തെറ്റാതെ വായിക്കണേ. ಅಂದ್ರೆ ಓದುವುದಕ್ಕೆ ಒಳ್ಳೆ ಕೃಪೆ ಇರುವವರು ನಿಲ್ಲಿಸದೆ ಒಳ್ಳೆ ರೀತಿಯಲ್ಲಿ ಓದಬೇಕು. എന്തുകൊണ്ട് ജനം പ്രവാസത്തിലേക്ക് പോയി? ಯಾಕೆ ಅವರು ದಾಸತ್ವದ ನೊಗಕ್ಕೆ ಹೋದರು? വായിച്ചു. ನಂತರವಾಗಿ ನಾವು ಓದಿಕೊಳ್ಳುವ, ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೇವೆಂದು ದೇವರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿದ್ದರೂ ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲಲ್ಲದೆ ಹಠ ಹಿಡಿದು ಮನಸ್ಸು ಕಠಿಣ ಮಾಡಿಕೊಂಡರು. ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು. ഇവിടെ പ്രയോജനപ്പെടേണ്ടവരെ, ಇಲ್ಲಿ ಪ್ರಯೋಜನವಾಗಬೇಕಾದವರು ಸಹ, ಸಾಮರ್ಥ್ಯ ಇರುವವರು, ಬುದ್ಧಿ ಇರುವವರು, ദൈവരാജ്യത്തിന്റെ പണിക്ക് വേണ്ടി പ്രയോജനപ്പെടേണ്ടവര്, ದೇವರ ರಾಜ್ಯಕ್ಕೆ ಪ್ರಯೋಜನ ಪಡಬೇಕಾದವರು, ಯೌವನಸ್ಥರು, വൃദ്ധന്മാര്, ಹಿರಿಯರು, പ്രായമുള്ളവര്, ಪ್ರಾಯ ಇರುವವರು, ಪ್ರಾಯ ಇಲ್ಲದೆ ಇರುವವರು. ആമേൻ ಆಮೇನ್. മനസ്സിലായവർ ആമേൻ പറ. ಅರ್ಥ ಆಗ್ತಾ ಇರೋರು ಒಂದು ಆಮೇನ್ ಹೇಳುವ. ഒരു വ്യക്തികളെ പോലും ശേഷിപ്പിക്കാതെ, ಯಾರನ್ನು ಸಹ ಬಿಡದೆ ആലയത്തിൽ ജ്വലിച്ച് പ്രകാശിക്കേണ്ടവര്, ಆಲಯಕ್ಕೆ ಬಂದು ಪ್ರಜ್ವಲಿಸಬೇಕಾದವರು. ആമേൻ ಆಮೇನ್. ദൈവ ശബ്ദം കേൾക്കാത്തത് കൊണ്ട്, ದೇವರ ಶಬ್ದವನ್ನು ಅವರು ಅನುಸರಿಸಿದ ನಿಮಿತ್ತವಾಗಿ ഇപ്പോൾ മറ്റൊരു ശക്തി വന്ന, ಈಗ ಇನ್ನೊಂದು ಶಕ್ತಿ ಬಂದು അവരെ അടിമകളാക്കി, ಅವರನ್ನು ಗುಲಾಮರನ್ನಾಗಿ ಮಾಡಿ അവരെ ബാബേലിലേക്ക് കൊണ്ടുപോയി, ಅವರನ್ನು ಬಾಬೇಲಿಗೆ ಸರಿಯಾಗಿ ಕರೆದುಕೊಂಡು ಹೋದರು. ഇപ്പോൾ ജനം ബാബേലിൽ കിടക്കുക. ಈಗ ಜನರು ಬಾಬೇಲಿನಲ್ಲಿದ್ದಾರೆ. മനസ്സിലായവർ ആമേൻ. ಅರ್ಥವಾಗುತ್ತಾ ಇರೋರು ಆಮೇಲೆ ಹೇಳುವ. അപ്പൊ പ്രവാസത്തിലേക്ക് പോകാൻ കാര്യം എന്താ? ಇವರು ಹೇಗೆ ಸೆರೆಮನೆಗೆ ಹೋದರು? യിരെമ്യാ പ്രവാചകൻ വന്നു പറഞ്ഞു, ಯೆರೆಮೀಯ ಪ್ರವಾದಿ ಬಂದು ಅಲ್ಲಿ ಹೇಳಿದನು, ഇത് സംഭവിക്കാൻ പോകുക, ಈ ರೀತಿ ಎಲ್ಲ ವಿಷಯಗಳು ಸಂಭವಿಸಲು ಹೋಗುತ್ತದೆ, അനുസരിക്കണം, ನೀವು ಅದನ್ನು ಅನುಸರಿಸಬೇಕು, ಪುನರುಸ್ಥಾಪನೆಗೆ ಬರಬೇಕು. ಅವರು ಮತ್ಸರಿച്ചു, ಅದರಲ್ಲಿ ಅವರು ಹಠ ಮಾಡಿದರು, ಅವರು ಹೊಟ್ಟೆ ಕಿಚ್ಚುಪಟ್ಟರು, ಅವರು ತಪ್ಪಿಲ್ಲ. ಅವರ ಹೃದಯ ಕಠಿಣಪಡುകയായിരുന്നു, ಅವರ ಹೃದಯದಲ್ಲಿ ಕಠಿಣವಾಗುತ್ತಾ ಇದೆ. ಆದುದರಿಂದ ಆಲಯത്തിനകത്ത് ಜ್ವಲಿച്ച് പ്രകാശിക്കേണ്ടവരെ, ಆಲಯದ ಒಳಗಡೆ ಪ್ರಕಾಶ ಹೊಂದಬೇಕಾದವರು ಶತ್ರುವಿನ ಸೆರೆಮನೆಗೆ ಅವರು ಹೋದುದನ್ನು ನಾವು ಅಲ್ಲಿ ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ തിരിച്ചറിയട്ടെ. ಆಲೋಚನೆಗಳನ್ನು ಗಮನಿಸಿ ಕೇಳಿರಿ. ಆಮೆನ್. ಆಮೆನ್. ಬುದ್ಧಿಯುಳ್ಳವರೇ, ಬುದ್ಧಿ ಇರುವವರನ್ನು, ಸಾಮರ್ಥ್ಯ ಇರುವವರನ್ನು, ಒಳ್ಳೆ ರೀತಿಯಲ್ಲಿ ಹಣ ಇರುವವರನ್ನು അവിടെ വായിക്കുമ്പോൾ വാക്യത്തിൽ വായിക്കുമ്പോൾ ആശാര്യമാരെ, പണിയുവാൻ പ്രാപ്തിയുള്ളവരെ, അങ്ങനെയുള്ള പ്രയോജനപ്പെടേണ്ടവരെ മുഴുവനുമായി ഇപ്പോൾ ബാബേലിൽ കൊണ്ട് ಯಾಜಕರನ್ನು, ಪ್ರತಿಷ್ಠೆ ಪಡಿಸಿದವರನ್ನು, ಜ್ಞಾನವಂತರನ್ನು, ಸಮರ್ಥರನ್ನು, ಇವರೆಲ್ಲರನ್ನು ಅಲ್ಲಿ ನಾವು ನೋಡ್ತೇವೆ ಸೆರೆಮನೆಗೆ ಕರೆದುಕೊಂಡು ಹೋದದನ್ನು ನಾವೆಲ್ಲ ನೋಡುತ್ತೇವೆ. ഈ ദിവസം നടക്കുന്ന പ്രാർത്ഥനയ്ക്കകത്ത്, ಈ ದಿನಗಳಲ್ಲಿ ನಡೆಯುತ್ತಿರುವಂತಹ ಪ್ರಾರ್ಥನೆ ಒಳಗಡೆ ആലയത്തെ ശൂന്യമാക്കുമെന്നും, ಆಲಯವನ್ನು ಶೂನ್ಯ ಮಾಡುತ್ತೇನೆ ಎಂದು, ആമേൻ, എല്ലാം നഷ്ടപ്പെടുത്തുമെന്നും, ಎಲ್ಲವನ್ನು ನಷ್ಟಪಡಿಸುತ್ತೇನೆ ಅಂತ ಹೇಳಿಕೊಂಡು ശത്രു വെല്ലുവിളിക്കുമ്പോൾ, ಶತ್ರುವಾದವನು ಅದನ್ನು ಸವಾಲು ಜನರೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕು. തിരിച്ചു മടക്കിക്കൊണ്ടുവരുന്നു. ಅಂತವರನ್ನು ನನ್ನ ದೇವರು ತಿರುಗಿ ಕರೆದುಕೊಂಡು ಬರ್ತಾನೆ. ಕರಗಳನ್ನು ತಟ್ಟುತ್ತಾ ಆರಾಧಿಸಿರಿ. ಇದಕ್ಕಾಡೆ ಶೂನ್ಯತೆ ಬರಮಾಡುವಂತ ശ്രമിക്കുന്ന വൈശാചിക മേഖലകൾ, ശ്രമിಸುತ್ತಿರುವಂತ ಎಲ್ಲ ಸೈತಾನನ ಕ್ರಿಯೆಗಳು ಅಳಿഞ്ഞു ಮಾರട്ടെ. ಈಗಲೇ ಅಳಿದಾಗಲೇ യേശുവിന്റെ നാമത്തിൽ ഏറ്റെടുത്ത് പ്രാർത്ഥിക്കും. ಎಷ್ಟು ಜನ ಆಲೋಚನೆಗಳನ್ನು ಅಂಗೀಕರಿಸಿ ಪ್ರಾರ್ಥಿಸುತ್ತಿದ್ದೀರಿ? എല്ലാം ശൂന്യമാക്കണം, ಎಲ್ಲವನ್ನು ಶೂನ್ಯ ಮಾಡಬೇಕು, ഒന്നും കാണരുത്, ಯಾವುದನ್ನು ಕಾಣಬಾರದು. എന്നാൽ ഇത് പിശാചിന്റെ വെല്ലുവിളിയാണ്. ಇದು ಸೈತಾನನ ಒಂದು ಆಲೋಚನೆ ಆಗಿರಬಹುದು. അനുതാപത്തോടെ മടങ്ങി വന്നാൽ, ಜನರು ಪುನಃ ಸರಿಯಾದಂತ ರೀತಿಯಲ್ಲಿ ಪುನಃಸ್ಥಾಪನೆಗೆ ಬಂದರೆ ಪ್ರವಾಸത്തെ മാറ്റും. ದೇವರು ಆ ಒಂದು ಸೆರೆಮನೆಯ ಬಂಧನಗಳನ್ನು ದೇವರು ಬಿಡಿಸುವವನಾಗಿರ್ತಾನೆ. ಆಮೆನ್. ಹೇಳುವ, ಆಮೆನ್ ಹೇಳುವ.
ശകതരകയ ശത്രു വരുത്തി വെക്കുമെന്ന് പറഞ്ഞ ചില അവകാശ പോരുകൾ ഈ പകൽക്കാലം അഴിഞ്ഞു മാറുന്നു. ಶತ್ರುಬಾಧವನ್ನು ಹಿಡಿದಿಡುತ್ತೇನೆ, ಶತ್ರುಬಾಧವನ್ನು ಬಿಡುವುದಿಲ್ಲ ಎಂದು ವಾದಿಸುವಂತ ಸೈತಾನ ಎಲ್ಲ ಆಲೋಚನೆಗಳನ್ನು ದೇವರು ತೆಗೆದುಹಾಕುವವನಾಗಿರುತ್ತಾನೆ. പുറപ്പാടിലൊരു വാക്യമുണ്ട്. ಇಲ್ಲಿ ವಿಮೋಚನ ಕಾಂಡದಲ್ಲಿ ಒಂದು ವಾಕ್ಯವಿದೆ. ശത്രു അവരെ പീഡിപ്പിക്കും തോറും അവർ വളർന്നുകൊണ്ടിരുന്നു. ಅವರನ್ನು ಶತ್ರುಬಾಧವನ್ನು ಪೀಡಿಸುತ್ತಾ ಇದ್ದಾಗಲೇ ಇಸ್ರಾಯೇಲ್ ಜನರು ಹೆಚ್ಚುತ್ತಾ ಬಂದರು. എത്ര ശൂന്യമാക്കാൻ ശ്രമിച്ചാലും, ಎಷ್ಟು ಶೂನ್ಯ ಮಾಡುತ್ತೇನೆ ಅಂತೇಳಿ ವಾದಿಸಿದರು ಸಹ ദൈവ മക്കൾ വളർന്നുകൊണ്ടിരിക്കും. ದೇವರ ಮಕ್ಕಳು ಬೆಳೆಯುತ್ತಲೇ ಇರುತ್ತಾರೆ. ദൈവത്തിന്റെ വാഗ്ദത്തമാ, ದೇವರ ವಾಗ್ದಾನವಾಗಿದೆ. ಆಮೆನ್. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. നിങ്ങൾക്ക് എത്ര പേർക്ക് ഉറപ്പുണ്ട്? ನಿಮಗೆ ಎಷ್ಟು ಜನರಿಗೆ ಒಂದು ದೃಢತೆ ಇದೆ? എല്ലാ ശൂന്യത വരുത്തി പ്രവാസത്തിലേക്ക് കൊണ്ടുപോയി. ಎಲ್ಲ ಶೂನ್ಯಾವಸ್ಥೆ ಮಾಡಿ ಅವರು ಸೆರೆಮನೆಗೆ ಕರೆದುಕೊಂಡು ಹೋದರು. 74 സങ്കീർത്തനം ഒന്ന് വായിക്കണേ. 74ನೇ ಕೀರ್ತನೆಯನ್ನು ಒಂದು ಓದಬೇಕು. ഒന്നാം വാക്യം. ಒಂದನೇ ವಾಕ್ಯ. ഹോറബാ ശാന്തരദനെ. ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದೇಕೆ? ನೀನು ದಯಪಾಲಿಸಿದ ಇಂಡಿನ ಮೇಲೆ ನಿನ್ನ ಕೋಪಾಗ್ನಿಯು ಹೊಗೆ ಹಾಡುವುದೇನು? അടുത്ത വാക്യം. ನೀನು ಇಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನು ಜ್ಞಾಪಿಸಿಕೋ. ನಿನ್ನ ವಾಸಸ್ಥಾನವಾಗಿದ್ದ. അവിടെ വായിച്ചൊരു വാക്യമുണ്ട്, നിത്യശൂന്യങ്ങളിലേക്ക്. ആ വാക്യം ഒന്ന് വായിച്ചോ. നിത്യശൂന്യങ്ങളിലേക്ക്. മൂന്നാം വാക്യം തോന്നുന്നു. 74ന്റെ മൂന്നാം വാക്യം. 74. ಬಹುಕಾಲಿನಿಂದ ಆಳು ಬಿದ್ದಿರುವ ಈ ಸ್ಥಾನದ ಕಡೆಗೆ ವಿಜಯ ಮಾಡು. ನೋಡು, ವೈರಿಯು ಪವಿತ್ರಾಲಯದಲ್ಲಿ ಎಲ್ಲವನ್ನೂ ಕೆಡಿಸಿಬಿಟ್ಟಿದ್ದಾನೆ. നിത്യശൂന്യങ്ങളിലേക്ക്, അങ്ങനെ നിത്യശൂന്യങ്ങളിലേക്ക് പോകുന്ന ജനത്തോടുള്ള ബന്ധത്തിൽ പരിശുദ്ധാത്മ പറയുന്നു. ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸ ಇದೆ. ಅಂದ್ರೆ ಆ ಒಂದು ಅಂದ್ರೆ ನಿತ್ಯವೂ ಕೆಲವೊಬ್ಬರು ಕೆಡಿಸಿದ ಅಂತ ಹೇಳಿ ಇದು ಮಲಯಾಳಮಲ್ಲಿ, ಆದ್ರೆ ಕನ್ನಡದಲ್ಲಿ ಆ ವಾಕ್ಯ ಇಲ್ಲ. ಓಕೆ. അപ്പൊ അങ്ങനെ ആ തലത്തിലേക്ക് കൊണ്ടുപോകാൻ ശ്രമിക്കുമ്പോൾ, ಆ ರೀತಿಯ ಆ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸೈತಾನ ಆಲೋಚನೆ ಮಾಡುತ್ತಿರುವಾಗ പ്രാർത്ഥിക്കുന്ന ഒരു വാചകമുണ്ട്. ಅಲ್ಲಿ ಪ್ರಾರ್ಥಿಸುವಂತ ಒಂದು ವಾಕ್ಯ ಅಲ್ಲಿ ಇದೆ. നിന്റെ കാലടികൾ അവിടേക്ക് വെക്കണമെന്ന്. ಕರ್ತನೇ, ನಿನ್ನ ಕಾಲುಗಳನ್ನು ನೀನು ಅಲ್ಲಿ ಇಡಬೇಕು. ആമേൻ. ಆಮೆನ್. ഹല്ലേലൂയ. 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 ഇത് പിശാചൊരുക്കുന്ന പദ്ധതിയാണ്. ಇದೆಲ್ಲವೂ ಸೈತಾನ ಹಾಕಿರುವಂತ ಯೋಚನೆಗಳಾಗಿದೆ. ആ ಸಮಯದಲ್ಲಿ ജനം പ്രാർത്ഥിക്കുക. ದೇವರಲ್ಲಿ ಜನರು ಪ್ರಾರ್ಥಿಸಬೇಕು. കാലടികൾ വെക്കണമേ. ದೇವರೇ, ನಿನ್ನ ಕಾಲನ್ನು ನೀನು ಅಲ್ಲಿ ಇಡಬೇಕು. അടുത്ത വാക്യം വായിക്കുന്നു. ನಂತರದ ವಾಕ್ಯದಲ್ಲಿ ನಾವು ನೋಡ್ತೇವೆ. ആമേൻ. പ്രൈസ് ദി ലോർഡ്. ശത്രുവിന്റെ കൊടി അവിടെ നാട്ടി. ಅಂದ್ರೆ ಶತ್ರುವಿನ ಆ ಒಂದು ಧ್ವಜವನ್ನು ಅಲ್ಲಿ ಹಾಕಿದರು. ആ കൊടി നാട്ടുക എന്ന് പറഞ്ഞാൽ പിശാച് അവിടെ ആധിപത്യം സ്ഥാപിച്ചു കഴിഞ്ഞു. ಅಂದ್ರೆ ಆ ಸೈತಾನನ ಚಿಹ್ನೆಯನ್ನು ಅಲ್ಲಿ ಹಾಕಿದರು ಅಂತ ಹೇಳಿದ್ರೆ ಆ ಸೈತಾನನ ಆಳ್ವಿಕೆಯನ್ನು ಅಲ್ಲಿ ತೋರಿಸುತ್ತದೆ. ആമേൻ. ಆಮೆನ್. പക്ഷേ അവിടെ പിശാചിന്റെ കൊടി നാട്ടിയപ്പോൾ, ಅಲ್ಲಿ ಸೈತಾನನ ಧ್ವಜವನ್ನು ಅಲ್ಲಿ ಹಾಕಿದಾಗ യഹോവ നിസിയായവൻ, ജയത്തിന്റെ കൊടി അവിടെ വെളിപ്പെടും. ഹല്ലേലൂയ. ಯೆಹೋವ ನಿಸಿಯಾದಂತ ದೇವರ ಜಯಧ್ವಜದೊಂದಿಗೆ ಅಲ್ಲಿ ಆತನ ಪ್ರಕಟವಾಗುವವನಾಗಿರ್ತಾನೆ. ಸ್ತೋತ್ರ ചെയ്യാ. ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ശത്രുവിന്റെ ആധിപത്യം അവിടെ സ്ഥാപിപ്പിക്കാൻ നോക്കുമ്പോൾ, ಅಂದ್ರೆ ಶತ್ರುವಾದವರ ಆತನ ಸ್ಥಾಪನೆಯಲ್ಲಿ ದೇವರು ಅಲ್ಲಿ ಜಯಧ್ವಜವಾಗಿ ಬರುವವನಾಗಿರುತ್ತಾನೆ. ಆಮೆನ್. ഒരുമിച്ച് പ്രാർത്ഥിക്കാം. ಸೇರಿ ಪ್ರಾರ್ಥನೆ ಮಾಡುವ ಪ್ರಿಯರೇ, ഇന്ന് പകൽക്കാലം ഏതൊക്കെയോ മണ്ഡലത്തിൽ, ಇವತ್ತು ಬೆಳಗಿನ ವೇಳೆಯಲ್ಲಿ ಯಾವುದೋ ಮಂಡಲದಲ್ಲಿ ശത്രുവിന്റെ കൊടി നാട്ടാൻ ശ്രമിക്കുമ്പോൾ, ಶತ್ರುವಾದವನ್ನು ಏಕಾಗ್ರ ಧ್ವಜ ಹಾರಿಸಬೇಕೆಂದು ಹೇಳುವಾಗ ಆತನ ಸ್ಥಾಪನೆಯಲ್ಲಿ ಆಗಬೇಕು ಹೇಳುವಾಗ ಜಯ ಧ್ವಜವು ಇಲ್ಲಿ ಬರಲಿ. ಯೆಹೋವ ನಿಸಿಯಾದವನು. ಆಮೆನ್, ಆಮೆನ್, ಆಮೆನ್. ಜುಡಗಾಲ ವೇದಿರಾದ ಜುಡಬಾಲ ವೇದಿರಾದ ರೀದಗಟ್ಟ ರೀದನೆ ಕಡಾದಗೆರ ವಾರಿವೇರಿ ವೇದಿರಾದ ಎಲ್ಲರೂ ಸ್ತೋತ್ರವನ್ನು ಹೇಳುವ, ಸ್ತೋತ್ರ ಹೇಳುವ ಪ್ರಿಯರೇ, ಸ್ತೋತ್ರ ಹೇಳುವ. ಜುಡಗದನ ಗದನ ಗದನಗ ಜಡವ ರಿಬಲಾದೀಡ ಜೂಡಗಲಾದ ವೇದಿಗನಾದ ರಗದೇರ ಅರ್ಥನ ವೇದಿಗ ನೀದಗನ ಜಗರಾದಗರೇದ ಮನಗಟ್ಟಲಗ ಜಗದಗಲಾದಿಗ ನಿಬಲಂತರವಾದಿಗ ರೀದಗನಾದೆ ಅರ್ಥಾರಾಚಾರೇದ ಕಡೆಗೆ ರಿಗಲಗದೆರೆಗೆ ರಿಗಲಗದಾರೆ. ആ ദൂതനെ പ്രഖ്യാപിക്കുക. ಆತ್ಮನ ಮೂಲಕವಾಗಿ ಈ ಒಂದು
ವಾಕ್ಯವನ್ನು ಪ್ರಖ್ಯಾಪಿಸುತ್ತೇನೆ, ಘೋಷಿಸುತ್ತೇನೆ. പിശാച് വെച്ച കൊടി ദൈവം എടുത്തു കളയും. ಸೈತಾನನ ನೆಟ್ಟಿದಂತ ಶತ್ರುವಾದವನು ಹಾಕಿದಂತ ಓ ದೇವರು ಇಷ್ಟಪಡುವಂತ ಜಯ ಕೊಡುತ್ತಾನೆ. ಆಮೆನ್. കർണാടകക്കകത്തത് വെളിപ്പെടും. കർണാടകದಲ್ಲಿ ಅದು ಪ್ರಕಟವಾಗುತ್ತದೆ. ಈ ಭಾರತ ದೇಶದಲ್ಲಿ ಜಯದ ಧ್ವಜವು ಯೇಸು ನಾಮದಲ್ಲಿ ಹಾರಲಿ. ಆಮೆನ್. നമുക്ക് അനുകൂലമായിരിക്കുന്ന ഒരു കൊടി നാട്ടാൻ പോകും. ನಮಗೆ ಅನುಕೂಲವಾದಂತ ಒಂದು ಧ್ವಜವನ್ನು ದೇವರು ಹಾರಿಸುವವನಾಗಿರ್ತಾನೆ. ಅದು ಪೊಲಿಟಿಕ್ಸ್ ಮಂಡಲದಲ್ಲಿ വെളിപ്പെടും. ಅದು ರಾಜಕೀಯ ಪಕ್ಷದಲ್ಲಿ ಇದು ಪ್ರಕಟವಾಗುತ್ತದೆ. ಆಮೆನ್. നാം അത് അനുഭവിക്കാൻ പോകുകയാണ്. ನಾವು ಅದನ್ನು ಅನುಭವಿಸಲೇ ಹೋಗುತ್ತೇವೆ. എത്ര പേർക്ക് വിശ്വസിക്കാൻ കഴിയും? ಎಷ್ಟು ಜನ ಅದನ್ನು ಸ್ವೀಕರಿಸುತ್ತೀರಿ? ಆಮೆನ್. മഹാരാജ്യത്തിൽ വെളിപ്പെടും. ಭಾರತ ದೇಶದಲ್ಲಿ ಸಂಭವಿಸುತ್ತದೆ. ಕರ್ನಾಟಕದಲ್ಲಿ ಇದು ಪ್ರಕಟವಾಗಲು ಹೋಗುತ್ತದೆ. ಆಮೆನ್. വ്യക്തമായി വീണ്ടും പരിശുദ്ധാത്മാവ് ദൂത് പറയുന്നു. ಅದು ವೈಯಕ್ತಿಕವಾಗಿ ದೇವರು ಪುನಃ പ്രകടಪಡಿಸುತ್ತಲೇ ಇದ್ದಾನೆ. ഈ കർണാടകയിൽ തന്നെ ചില നേതൃത്വങ്ങൾ പെട്ടെന്ന് ആമേൻ സ്വത്രം ആമേൻ ചില വ്യക്തികൾ ആമേൻ പ്രതീക്ഷിക്കാത്ത സമയത്ത് ഭൂമിയിൽ നിന്ന് മാറ്റപ്പെടും. ಅಂದರೆ ಎಣಿಸಲು ಆಗದಿರುವಂಥ ರೀತಿಯಲ್ಲಿ ಕೆಲವೊಬ್ಬರನ್ನು ದೇವರು ತೆಗೆಯುತ್ತಾನೆ. ಪ್ರವಚನ പറയുക ಪರಿಶುದ್ಧಾತ್ಮ ಪ್ರವಾದನೆಯನ್ನು ದೇವರು ಕರ್ನಾಟಕಕ್ಕೆ ಭೂಮಿಯಲ್ಲಿ ಕಾಣುತ್ತಿಲ್ಲ. ಅಂದ್ರೆ ಇನ್ನು ಕೆಲವೊಬ್ಬರ ಹೆಸರುಗಳು ಭೂಮಿಯಲ್ಲಿ ಕಾಣಲ್ಪಡುವುದಿಲ್ಲ. ಇದೆಲ್ಲವೂ ದೇವರು ಮಾಡುವಂತಹ ಕಾರ್ಯಗಳಾಗಿರುತ್ತದೆ. ഒത്തിരി പൊട്ടിത്തെറികൾ അഗ്നിബാധകൾ കർണാടകയിൽ സംഭവിക്കും. ಅನೇಕ ಕಾರ್ಯಗಳು, ಅನೇಕ ದೈವಿಕ ಕ್ರಿಯೆಗಳು ಕರ್ನಾಟಕದಲ್ಲಿ ನಡೆಯಲು ಹೋಗುತ್ತದೆ. വർഗീയ ലഹളകൾ, വർഗീയ ശക്തികൾ, ഒരുപാട് വിപ്ലവങ്ങൾ ഉണ്ടാകും. ಕೆಲವೊಂದು ಗಲಿಬಿಲಿಗಳು, ಗೊಂದಲಗಳು ಉಂಟಾಗುತ್ತದೆ. ചൊറിച്ചിലുകൾ കാണുന്നു. ರಕ್ತ ಸೋರುವಿಕೆಗಳು ಉಂಟಾಗುತ್ತದೆ. കൊലപാതക മരണങ്ങൾ, ಕೊಲೆಪಾತಗಳು ನಡೆಯುತ್ತದೆ. ആത്മാവ് വ്യക്തമായി കാണിക്കുക. ಆತ್ಮನು ಸ್ಪಷ್ಟವಾಗಿ ಪ್ರಕಟಪಡಿಸುತ್ತಿದ್ದಾನೆ. അതൊക്കെ ന്യൂസിൽ മീഡിയയിൽ നിങ്ങൾ കാണും. ಅದನ್ನು ನ್ಯೂಸ್ಗಳಲ್ಲಿ ನೀವು ನೋಡುತ್ತೀರಿ. വിപ്ലവങ്ങൾ ഉണ്ടാകും. ಭಯಂಕರ ವಿಕೋಪಗಳು ಉಂಟಾಗುತ್ತದೆ. രാഷ്ട്രീയ തലത്തിനകത്ത് തന്നെ ಒಂದು ರಾಜಕೀಯ ಪಕ್ಷದಲ್ಲಿಯೇ ഒത്തിരി വർഗീയ കൊലപാതകങ്ങൾ, ಅನೇಕ ಕೊಲೆಗಳು ನಡೆಯಲು ಹೋಗುತ್ತದೆ. ಅನೇಕ ಕ್ರಿಯೆಗಳು, ಅನೇಕ ಕಾರ್ಯಗಳು, ಬೇಡವಾದಂತಹ ಗಲಿಬಿಲಿಗಳು ನಡೆಯುತ್ತಾ ಇರುತ್ತದೆ. ಶಕ್ತವಾಗಿ ಪ್ರಾರ್ಥಿಸೋಣ. ಆದರೆ ಶಕ್ತವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರು ಶುದ್ಧೀಕರಿಸುವವನಾಗಿರುತ್ತಾನೆ. ಈ ರಾಜ್ಯವನ್ನು, ದೇಶವನ್ನು ದೇವರು ಶುದ್ಧೀಕರಿಸುವವನಾಗಿರುತ್ತಾನೆ. ಆಮೆನ್. ഒത്തിരി കടൽക്ഷോഭങ്ങൾ, പൊട്ടിത്തെറികൾ, കടൽക്ഷോഭങ്ങൾ കാണുന്നു. ಅಂದ್ರೆ ಅನೇಕ ಸಮುದ್ರದ ಸುನಾಮಿ പോലുള്ള ವಿಷಯಗಳು, ಅಂದ್ರೆ ಸುನಾಮಿಯೋಪಾದಿಯಾದಂತ ಕೆಲವೊಂದು ಗಲಿಬಿಲಿಗಳು, ಮಂಡಲದಲ್ಲಿ ಒತ್ತಿರಿ ಮಾற்றങ്ങൾ, ಆಕಾಶ ಮಂಡಲದಲ್ಲಿ ಕೆಲವೊಂದು ತೊಂದರೆಗಳು, ನಕ್ಷತ್ರ ಮಂಡಲದಲ್ಲಿ ಕೆಲವೊಂದು ತೊಂದರೆಗಳು, ಸೂರ್ಯ ಮಂಡಲದಲ್ಲಿ ಕೆಲವೊಂದು ತೊಂದರೆಗಳು, ಅನೇಕ ಸಂಭವಗಳು ಮುಂದಿನ ದಿನಗಳಲ್ಲಿ ಕಾಣುತ್ತದೆ. ಅನೇಕ ಕ್ರಿಯೆಗಳು ನಡೆಯಲು ಹೋಗುತ್ತದೆ. നിറവ്യത്യാസങ്ങൾ, ഒരുപാട് നിറത്തിന്റെ കളറുകൾ, ഒരുപാട് കളറുകൾ, ಅನೇಕ ಒಂದು ಬಣ್ಣಗಳು ಇದೆಲ್ಲವೂ ಸಂಭವಿಸಲು ಹೋಗುತ್ತದೆ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಸಂಭವಿಸಲು ಹೋಗುತ್ತದೆ. ಈ ವರ್ಷದಲ್ಲಿ ಕೆಲವೊಂದು ವಿಕೋಪಗಳು ನಡೆಯಲು ಹೋಗುತ್ತದೆ. ನಿತ್ಯ ಜನತೆ ಶತ್ರು ಕೊಂಡುപോകുക. ನಿತ್ಯ ಶೂನ್ಯತೆಗಳಿಗೆ ಸೈತಾನನು ಜನರನ್ನು ಕರೆದುಕೊಂಡು ಹೋಗಬೇಕೆಂತಲೇ ಬಯಸುವನಾಗಿದ್ದಾನೆ. ಆದರೆ ಜನರು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಕಾಲಡಿಗಳು അവിടെ വെക്കണമേ, ನಿನ್ನ ಕಾಲುಗಳನ್ನು ದೇವರೇ ನೀ ಅಲ್ಲಿಡಬೇಕು. എത്ര പേര് പരിശുദ്ധാത്മാവിൽ പ്രാർത്ഥിക്കും? ಎಷ್ಟು ಜನರು ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರಾರ್ಥಿಸುತ್ತೀರಿ? യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ 13 ദിവസം ഒരു വലിയ മിറക്കൽ ദൈവം ചെയ്യാൻ പോകുകയാണ്. ದೇವರೇ ಈ ಒಂದು 13ನೇ ದಿನದಲ್ಲಿ ದೈವಿಕವಾದಂತಹ ಒಂದು ಅದ್ಭುತ ಕಾರ್ಯಗಳು ನಡೆಯಲ್ಪಡಲಿ. പിശാചിന്റെ ആധിപത്യങ്ങൾ, ಸೈತಾನ ಎಲ್ಲ ಆಧಿಪತ್ಯಗಳು ಅಳಿഞ്ഞു മാറുന്നു, ಒಡೆಯಲ್ಪಡಲಿ. ദൈവാധിപത്യം വെളിപ്പെടുകയാണ്. ದೇವರ ಅಧಿಕಾರ, ದೇವರ ಚಿತ್ತ ಮಾತ್ರದಲ್ಲಿ ನಡೆಯಲಿ. ಯೇಸುವಿನ ನಾಮದಲ್ಲಿ ശൂന്യതയിലേക്ക് വഴിതെറ്റിച്ചു വിടുമ്പോൾ, ದೇಶವನ್ನು ಶೂನ್ಯದ ಕಡೆಗೆ ನಡೆಸಲು ನೋಡುತ್ತಿರುವಂತಹ ಸಂಚರಿಸುವಾಗ, ഇന്ത്യ മഹാരാജ്യം അങ്ങനെ സഞ്ചരിക്കുമ്പോൾ, ಭಾರತ ದೇಶ ಅದೇ ಪ್ರಕಾರವಾಗಿ ಸಂಚರಿಸುವಾಗ, ആമേൻ ಆಮೆನ್, ദൈവത്തിന്റെ കരം, ദൈവത്തിന്റെ പാദസ്പർശം അവിടെ വെളിപ്പെടും. ದೇವರ ಹಸ್ತವು, ದೇವರ ಪಾದಸ್ಪರ್ಶವು ദൈവ സാന്നിധ്യം ಹೋಗುತ್ತದೆ. ದೈವಿಕ ಕಾರ್ಯ ನಡೆಯುತ್ತದೆ. ಅದು ಎത്ര പേര് ആഗ്രഹിക്കുന്നു? ಎಷ್ಟು ಜನ ಅದನ್ನು ಆಶಿಸುತ್ತೀರಿ? മനസ്സിലായവർ ആമേൻ പറഞ്ഞു. ಅರ್ಥವಾಗ್ತಾ ಇರುವವರು ಆಮೇನ್ ಎಂದು ಹೇಳಿರಿ ಪ್ರಿಯರೇ. ಆಮೇನ್. ഞാൻ കഴിഞ്ഞ വർഷം പ്രാർത്ഥിച്ചപ്പോൾ
എന്നോട് ദൈവം ഇടപെട്ട ഈ പുതുവർഷത്തിന്റെ അന്ന് ദൈവം ഇടപെട്ട വിഷയമാണ് ഞാൻ പറയുന്നത്. ಅಂದರೆ ಕಳೆದ ದಿನಗಳಲ್ಲಿ ಕಳೆದ ವರ್ಷದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದಂಥ ಸಮಯದಲ್ಲಿ ಹೊಸ ವರ್ಷದಲ್ಲಿ ಆಗುವಂಥ ಕೆಲವೊಂದು ಕ್ರಿಯೆಗಳನ್ನು ದೇವರಾತ್ಮ ನನಗೆ ಸ್ಪಷ್ಟವಾಗಿ ಮಾತನಾಡಿದನು. ഹല്ലേലൂയ ಹಲ್ಲೆಲೂಯಾ. ആദ്യം നമുക്കൊരു യഥാസ്ഥാപനമുണ്ട്. ಮೊಟ್ಟ ಮೊದಲದಾಗಿ ನಮ್ಮ ಒಳಗಡೆ ಒಂದು ಯಥಾಸ್ಥಾನ ಬರಬೇಕು, ಪುನರುಸ್ಥಾಪನೆ ಬರಬೇಕು. ഹല്ലേലൂയ ಹಲ್ಲೆಲೂಯಾ. ആമേൻ ಆಮೆನ್. ജനപ്രവാസത്തിൽ കഴിയുന്ന ജനമായതുകൊണ്ടാണ് 85 സങ്കീർത്തനം 4 വാക്യം അവരെ ಕೀರ್ತನೆ 85:4 ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, ಸೆರೆಮನೆಯಲ್ಲಿದ್ದಂಥ ಅವರು ದೇವರೇ ನೀ ನಮ್ಮನ್ನು ಪುನಃ ಚೈತನ್ಯ ಪಡಿಸು ಅಂತೇಳಿ ಅವರು ಹೇಳುವುದನ್ನು ನಾವು ಅಲ್ಲಿ ನೋಡ್ತೇವೆ ಪ್ರಿಯರೇ. ദാനിയേൽ 1-2 വാക്യം. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದ 2ನೇ ವಾಕ್ಯ. ಆಗ ಕರ್ತನು ಯಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಇವರು ಸಹ ಇಲ್ಲಿ ಸೆರೆಮನೆಯಲ್ಲಿ ಇರುವುದನ್ನು ನಾವಲ್ಲಿ ನೋಡುತ್ತೇವೆ. ಬಾಬೆಲಿನಲ್ಲಿದ್ದರು. ಹಲೋ, ഞാൻ മുഖവര പറഞ്ഞു വരുന്നേ ഉള്ളൂ. ನಾನು ಕೇವಲ ಇದನ್ನು ಮುಂದೆ ಹೇಳುತ್ತಾ ಬರುತ್ತಿದ್ದೇನೆ ಅಷ್ಟೇ. തന്നെ ഞാൻ കണ്ടിന്യൂ ആയിട്ട് കൊണ്ടുപോകും. ಇದನ್ನೇ ನಾನು ಸತತವಾಗಿ ಮುಂದುವರಿಸಿಕೊಂಡು ಹೋಗುತ್ತೇನೆ. നിങ്ങൾക്ക് ഈ ദൂര സന്തോഷമാണല്ലോ. ನಿಮಗೆ ಈ ಒಂದು ಆಲೋಚನೆಗಳು ಸಂತೋಷವಾಗಿದೆ ಅಲ್ವಾ? ഹല്ലേലൂയ. ഹല്ലേലൂയ. അപ്പോൾ ജനം മൊത്തത്തിൽ പ്രവാസത്തിൽ കഴിയുക. ಜನರು ಮೊತ್ತವಾಗಿ ಸೆರೆಮನೆಯಲ್ಲಿರುವುದನ್ನು ನಾವಲ್ಲಿ ನೋಡುತ್ತೇವೆ, ಸೆರೆವಾಸಕ್ಕೆ ಹೋದುದನ್ನು ನಾವಲ್ಲಿ ನೋಡುತ್ತೇವೆ. കഴിയാൻ കാരണം, ಆ ರೀತಿಯಲ್ಲಿ ಆಗುವುದಕ್ಕೆ ಕಾರಣ നേരത്തെ വായിച്ചതാ, ಮೊದಲನೇದಾಗಿ ನಾವು ಓದಿದಂತ ವಿಷಯ, ദൈവത്തിന്റെ ദാസന്മാരുടെ ആലോചന അവർ കൂട്ടാക്കിയില്ല. ದೇವರ ಪ್ರವಾದಿ ಕೊಟ್ಟಂತಹ ದೇವರ ಸೇವಕರು ಕೊಟ್ಟಂತಹ ಆಲೋಚನೆಗಳನ್ನು ಅವರು ಅಂಗೀಕರಿಸಲಿಲ್ಲ. ಆದುದರಿಂದ അവരെ കൊണ്ടുപോയി ಅವರನ್ನು ಸೆರೆಮನೆಗೆ ಕರೆದುಕೊಂಡು ಹೋಗುವುದನ್ನು ನೋಡುತ್ತೇವೆ. ನಾವು ದೇವರ ಶಬ್ದವನ್ನು ನಿಮಗೆ ಹೇಳುವಾಗ ದೇವರ ಶಬ್ದವನ್ನು ನೀವು ಕೇಳುವವರಾಗಿರಬೇಕು. ನಿತ್ಯ ಶೂನ್ಯದ ಕಡೆಗೆ ಅವರನ್ನು ನಡೆಸಿಕೊಂಡು ಹೋಗುವುದನ್ನು ನಾವು ಅಲ್ಲಿ ನೋಡುತ್ತೇವೆ. ಅವರು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಕರ್ತನೇ ನಿನ್ನ ಕಾಲುಗಳನ್ನು ಅಲ್ಲಿ ಇಡಬೇಕು, ಸೈತಾನನ ಧ್ವಜ ಇಲ್ಲಿ ಆರಬಾರದು. ಆದರೆ ವಾಗ್ದಾನ ಜಯದ ಧ್ವಜವನ್ನು ದೇವರಲ್ಲಿ ಆರಿಸಿದ ನಾವಲ್ಲಿ ನೋಡುತ್ತೇವೆ. ಆಮೆನ್. ഇങ്ങനെ യഥാസ്ഥാപനത്തിന് വേണ്ടി ജനം ആഗ്രഹിച്ചപ്പോൾ, ಈ ರೀತಿಯಲ್ಲಿ ಅವರು ಪುನರುಸ್ಥಾಪನೆ ಬೇಕು ಅಂತೇಳಿ ಅವರು ಆಶಿಸಿದಾಗ, ഇസ്രായേൽ മക്കളുടെ യഥാസ്ഥാപനത്തിന് വേണ്ടി ಇಸ್ರಾಯೇಲ್ ಮಕ್ಕಳ ಒಂದು ಪುನರುಸ್ಥಾಪನೆಗೋಸ್ಕರವಾಗಿ ദൈവം പല അഭിഷിക്തന്മാരെ ദൈവം ഉപയോഗിച്ചിട്ടുണ്ട്. ದೇವರು ಅನೇಕ ಅಭಿಷಿಕ್ತರನ್ನು ಅಲ್ಲಿ ಕಳಿಸಿದನ್ನು ನಾವಲ್ಲಿ ನೋಡುತ್ತೇವೆ. ഞാൻ എല്ലാവരെയും പറയാൻ താല്പര്യപ്പെടുന്നു. ನಾನು ಎಲ್ಲರನ್ನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ಅಲ್ಪಸಮಯത്തിനുള്ളിൽ ഞാൻ നിർത്തും. ಅಲ್ಪ ಸಮಯದಲ್ಲಿ ನಾನು ನಿಲ್ಲಿಸಲು ಹೋಗುತ್ತೇನೆ. തൊട്ടുവെക്കുന്നേ ഉള്ളൂ. ನಂತರವಾಗಿ ನಾನು ಕೇವಲ ಇದನ್ನು ಪರಿಚಯಿಸುತ್ತಾ ಇದ್ದೇನೆ. ಜನರ ಒಂದು ಹಿಂತಿರುಗಿ ಬರುವುದಕ್ಕೋಸ್ಕರವಾಗಿ, ಪುನರುಸ್ಥಾಪನೆಗೋಸ್ಕರವಾಗಿ ദൈവം ഉപയോഗിച്ച ഒത്തിരി പേരുണ്ട്. ದೇವರು ಉಪಯೋಗಿಸಿದಂತ ಅನೇಕ ಸೇವಕರಲ್ಲಿದ್ದಾರೆ. ഞാൻ അതിൽ ഒരാളെ മാത്രം ചൂണ്ടിക്കാണിപ്പാൻ താല്പര്യം. ನಾನು ಒಂದು ವ್ಯಕ್ತಿಯನ್ನು ಮಾತ್ರ ಇವತ್ತು ತೋರಿಸಲು ಇಷ್ಟಪಡುತ್ತೇನೆ. നമുക്ക് നെഹെമ്യാവിന്റെ പുസ്തകത്തിലേക്ക് നെഹെമ്ಯನ ಪುಸ್ತಕಕ್ಕೆ ನಾವು ಬರೋಣ. അതിന്റെ 1-ാം അധ്യായം, ಅದರ 1ನೇ ಅಧ್ಯಾಯ, താഴോട്ട് വേഗമായി 1-ാം ചാപ്റ്റർ 1ന്റെ 1 മുതൽ. ഓക്കേ. ಅಕ್ಕಲ್ಯನ ಮಗನಾದ ನೆಹೆಮೀಯನ ಮಾತುಗಳು. 20ನೇ ವರ್ಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಕೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಮನೆಯೊಳಗೆ ತಪ್ಪಿಸಿಕೊಂಡ ಯಹೂದ್ಯರು ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಮನೆಯೊಳಗೆ ತಪ್ಪಿಸಿಕೊಂಡ ಆ ಸಂಸ್ಥಾನದಲ್ಲಿ ವಾಸಿಸುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ ಎಂದು ಹೇಳಿದರು. ಎಲ್ಲರೂ ಇಲ್ಲಿ ಗಮನಿಸಿರಿ. ಕರಗಳನ್ನು ಮೇಲಕ್ಕೆ ಮಾಡಿದವರಿಗೆ ಸ್ತೋತ್ರ ಸಲ್ಲಿಸುವ. നിങ്ങളുടെ ശബ്ദം മാറിപ്പോകരുത്. ನಿಮ್ಮ ಶಬ್ದ ಯಾವ ಕಾರಣಕ್ಕೂ ಕುಗ್ಗಿ ಹೋಗಬಾರದು.
നെഹമ്യാവ് എന്ന് പറഞ്ഞൊരു വ്യക്തി, ನೆಹೆಮೀಯನು ಎಂಬುವಂತ ವ್ಯಕ್ತಿ, അദ്ദേഹത്തിന്റെ അപ്പന്റെ പിതാവിന്റെ പേര് അഖല്യാവ്. ಆತನ ತಂದೆಯ ಹೆಸರು ಅಕಲ್ಯನಾಗಿದ್ದಾನೆ. അഖല്യാവ് എന്ന വ്യക്തിയുടെ പേരിന്റെ അർത്ഥം, ಅಕಲ್ಯ ಎಂಬ ಪದದ ಹೆಸರಿನ ಅರ್ಥ, അവന്റെ കണ്ണുകൾ യഹോവയെങ്കിൽ പ്രകാശിക്കുന്നുവെന്ന്. ಅವನ ಕಣ್ಣುಗಳು ಯೆಹೋವನಿಂದಲೇ ಪ್ರಕಾಶಗೊಳ್ಳುತ್ತಾ ಇದೆ. നെഹമ്യാവ് എന്ന വാക്കിന്റെ അർത്ഥം, ನೆಹೆಮೀಯ ಎಂಬ ಪದದ ಅರ್ಥ, യഹോവയിൽ ആശ്രയിക്കുന്നവൻ, ಯೆಹೋವನನ್ನೇ ಆಶ್ರಯಿಸುವವನು, യഹോവയിൽ ആശ്രയമുള്ളവൻ, ಯೆಹೋವನಲ್ಲಿ ಆಶ್ರಯವುಳ್ಳವನು. ആമേൻ. ಆಮೆನ್. അപ്പോൾ ഒരു കാര്യം നിങ്ങൾ ശ്രദ്ധിക്കണം, ಒಂದು ಕಾರ್ಯವನ್ನು ಇಲ್ಲಿ ಗಮನಿಸಬೇಕು. തന്റെ പിതാവിന്റെ കണ്ണ്, ತನ್ನ ತಂದೆಯ ಕಣ್ಣು ദൈവത്തെങ്കിൽ മാത്രം പ്രകാശിച്ചതുകൊണ്ട് ದೇವರಿಗೋಸ್ಕರವಾಗಿ ಮಾತ್ರವೇ ಪ್ರಕಾಶಿಸಿದ ನಿಮಿತ್ತವಾಗಿ തന്റെ മകനെ ദൈവത്തെങ്കിൽ ആശ്രയിക്കുവാൻ ತನ್ನ ಮಗನು ದೇವರಲ್ಲಿ ಮಾತ್ರ ಆಶ್ರಯಿಸಿದನ್ನು ನಾವು ദൈവം ನೋಡುತ್ತೇವೆ. അവനെ ഒരുക്കിയെടുത്തുന്ന ದೇವರು ಆತನನ್ನು ಆರಿಸಿ ತೆಗೆದುಕೊಂಡದನ್ನು ನಾವು ಅಲ್ಲಿ ನೋಡುತ್ತೇವೆ. ഹല്ലേലൂയ. ಹಲ್ಲೆಲೂಯಾ. അപ്പോൾ നെഹമ്യാവിന്റെ ചരിത്രമാണ്. ಅದಾಗಿದೆ ನೆಹೆಮೀಯನ ಚರಿತ್ರೆ. ശൂഷൻ രാജധാനി, ಶೂಷನ್ ರಾಜಧಾನಿ, ശൂഷൻ പട്ടണം, ಶೂಷನ್ ಪಟ್ಟಣ, രാജകൊട്ടാരത്തിൽ പാനപാത്ര ജോലി ചെയ്യുന്ന നെഹമ്യാവ്, ಅರಮನೆಯಲ್ಲಿ ಪಾನಪಾತ್ರೆಯ ಕೆಲಸವನ್ನು ಮಾಡುತ್ತಾ ಇದ್ದಂತ ವ್ಯಕ್ತಿ ಆಗಿದ್ದಾನೆ ಈ ಒಂದು ನೆಹೆಮೀಯನು. ഈ പാനപാത്ര വാഹൻ എന്ന് പറയുമ്പോൾ നമ്മൾ ചിന്തിക്കുന്നത് പോലെ ഈ ഹോട്ടലിൽ വെള്ളമൊഴിച്ച് തരാനും ഈ സാധനങ്ങൾ സപ്ലൈ ചെയ്യുന്ന ഒരു വ്യക്തിയെക്കുറിച്ചാണ് നമ്മൾ മനസ്സിലാക്കുന്നത്. ಅಂದರೆ ಪಾನಪಾತ್ರೆಯವನು ಅಂತ ಹೇಳಿದರೆ ಹೋಟೆಲ್ನಲ್ಲಿ ನೀರನ್ನು ಸಪ್ಲೈ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಅಂಥವನಾಗಿರ್ಬೋದು ಅಂತಲೇ ನಾವು ಊಹಿಸುವವರಾಗಿರ್ತೇವೆ. ಆ ರೀತಿಯಲ್ಲಿ ಅಲ್ಲ. പക്ഷെ അങ്ങനെ ഒരു ചിത്രം നിങ്ങളുടെ മനസ്സിൽ വരരുത്. ಆ ರೀತಿಯ ಚಿತ್ರಗಳು ನಿಮ್ಮ ಒಂದು ಮನಸ್ಸಿಗೆ ಬರಬಹುದು. രാജകൊട്ടാരത്തിലെ പാനപാത്ര എന്ന് പറഞ്ഞാൽ ಅದೇ ಅರಮನೆಯ ಪಾನಪಾತ್ರಗಾರನು ಅಂತ ಹೇಳುವುದಾದರೆ ഒത്തിരി മഹത്വമുള്ളവനാ, ಬಹಳ ಮಹತ್ವವುಳ್ಳವನಾಗಿರುತ್ತಾನೆ. ആമേൻ. ಆಮೆನ್. ഒരു രാജാവ് കഴിഞ്ഞാൽ ആ കൊട്ടാരത്തിലെ ബാക്കി ഏത് കാര്യം തീരുമാനിക്കുന്നത് ಈ ಪಾನಪಾತ್ರ ವಾಹನ. ಅರಸನ್ನು ಬಿಟ್ಟು ನಂತರವಾಗಿ ಅಲ್ಲಿ ಭೋಜನ ಪದಾರ್ಥಗಳನ್ನು ಸಿದ್ಧಪಡಿಸಬೇಕಾದವನಾಗಿರ್ತಾನೆ ಈ ಪಾನಪಾತ್ರದವನಾಗಿರುವವನು. ഹല്ലേലൂയ. ಹಲ್ಲೆಲೂಯ. രാജാവിന് വീഞ്ഞു കൊടുക്കാൻ തുടങ്ങുമ്പോൾ ಅಂದ್ರೆ ಈ ಒಂದು ಅರಸನಿಗೆ ಒಂದು ദ്രാಕ್ಷಾರಸವನ್ನು ಕೊಡುವಂತ ಸಮಯದಲ್ಲಿ ಫಸ್ಟಿലെ ಟೇಸ್ಟ್ ചെയ്ത് ನೋക്കുന്നത് ಈ ಪಾನಪಾತ್ರ ವಾಹನ. ಅದೇ ಮೊಟ್ಟ ಮೊದಲನಾಗಿ ರುಚಿಯನ್ನು ನೋಡುವವನಾಗಿರ್ತಾನೆ ಈ ಒಂದು ಪಾನಪಾತ್ರಗಾರನು. വേണമെങ്കിൽ അങ്ങനെ ടേസ്റ്റ് ചെയ്യുന്ന സമയത്ത് എന്തെങ്കിലും പോയിസൺ കലക്കി ഒഴിച്ച് ആരും അറിയത്തൊന്നുമില്ല. ಅಂದ್ರೆ ಆ സമയದಲ್ಲಿ ಟೇಸ್ಟ್ ಮಾಡುವಾಗ ಯಾವುದಾದ್ರೂ ವಿಷಯವನ್ನು ಅಲ್ಲಿ ಸೇರಿಸಿದಾಗ ಅಲ್ಲಿ ಗೊತ್ತಾಗುವುದಿಲ್ಲ. എന്തെങ്കിലും കൗൺസിൽ തീരുമാനം എടുക്കുമ്പോൾ ഫസ്റ്റിലെ ചോദിക്കുന്നത് രാജകൊട്ടാരത്തിൽ ಈ ಪಾನಪಾತ್ರವಾಗನೋಡ. ಅಂದ್ರೆ ಮೊಟ್ಟ ಮೊದಲು ಏನೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ರೂ ಸಹ ಮೊಟ್ಟ ಮೊದಲು ಕೇಳುತ್ತಾ ಇದ್ದದ್ದು ಈ ಪಾನಪಾತ್ರಗಾರನಿಗೆ. അങ്ങനെ പാനപാത്രവാഹകനും രാജാവും തമ്മിൽ അത്ര അഭേദ്യ ബന്ധമാണ്. ಅಂದ್ರೆ ಈ ಪಾನಪಾತ್ರಗಾರನಿಗೂ ಅರಸನಿಗೂ ಬಹಳ ನಿಕಟವಾದಂತ ಒಳ್ಳೆಯ ಒಂದು ಸಂಬಂಧವಿತ್ತು. സാലറി ഉള്ളവനാ, ಒಳ್ಳೆಯ ಸಮರ್ಥ ಉಳ್ಳವನಾಗಿದ್ದನು. ഇത്രയും മനസ്സിലായില്ല. അല്ലാതെ ഹോട്ടലിൽ പിന്നെ സാധനങ്ങൾ നമ്മൾ ഓർഡർ ചെയ്യുമ്പോൾ കൊണ്ടുവരുന്ന ആ ആളെ അങ്ങനെ ഒരു രീതിയിലല്ല നിങ്ങൾ കണക്കാക്കണം. ಅಂದ್ರೆ ಹೋಟೆಲ್ಲಿ ನಾವು ಏನಾದರೂ ಆರ್ಡರ್ ಮಾಡಬೇಕಾದ್ರೆ ಮೊಟ್ಟ ಮೊದಲು ನೀರು ತಗೊಂಡು ಬಂದು ಕೊಡ್ತಾರಲ್ಲ ಅಂಥವರಲ್ಲ ಇಲ್ಲಿ ಇರುವಂತವರು. ಇವರು ಒಂದು ವ್ಯತ್ಯಾಸ ಉಳ್ಳವರಾಗಿರ್ತಾರೆ. പാനപാത്രം എന്ന് പറയുമ്പോൾ രാജാവ് കഴിഞ്ഞാൽ അടുത്ത സ്ഥാനം ഇവനാ. ಅಂದ್ರೆ ಪಾನಪಾತ್ರಗಾರನು ಅಂತ ಹೇಳಿದ್ರೆ ಅರಸನು, ಅದರ ನಂತರವಾಗಿ ಎರಡನೇ ವ್ಯಕ್ತಿ, ಎರಡನೇ ಸ್ಥಾನದಲ್ಲಿ ಇರುವವನು ಇವನೇ ಆಗಿರುತ್ತಾನೆ. ബന്ധമുണ്ട്, ಅಷ್ಟು ಸಂಬಂಧ ಇದೆ ಅರಸನ ಜೊತೆಯಲ್ಲಿ. ഹല്ലേലൂയ. ಹಲ್ಲೆಲೂಯಾ. അങ്ങനെ ജോലി ചെയ്തിരുന്ന നെഹമ്യാവ്, ಆ ರೀತಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಂತ ಈ ಒಂದು ನೆಹೆಮೀಯನು, പ്രവാസത്തിൽ നിന്ന് തെറ്റിയൊഴിഞ്ഞു വന്ന രണ്ട് സഹോദരങ്ങൾ. ಅಂದ್ರೆ ಪ್ರವಾಸ ಅಂದ್ರೆ ಸೆರೆಮನೆಯಿಂದ ಬಂದಂತ ಎರಡು ವ್ಯಕ್ತಿಗಳಾಗಿರ್ತಾರೆ ಇವರು. ഇവരെ കണ്ടപ്പോൾ ಇವರನ್ನು ಕಂಡಾಗ ഈ നെഹമ്യാവ് ചോദിക്കുന്നു, ಈ ಒಂದು ನೆಹೆಮೀಯನು ಈ ಪ್ರಕಾರವಾಗಿ ಕೇಳುತ್ತಿದ್ದಾನೆ. അവിടുത്തെ വിശേഷങ്ങൾ ചോദിക്കുക, ಅಲ್ಲಿಯ ವಿಶೇಷಗಳು ಏನಾಗಿದೆ ಅಂತೇಳಿ ಆತನಲ್ಲಿ ಕೇಳುವುದನ್ನು ನಾವಲ್ಲಿ ನೋಡ್ತಾರೆ. ഇപ്പോൾ എങ്ങനെ ഇരിക്കുന്നു, ಯಹೂದ್ಯರೆಲ್ಲರೂ ಹೇಗೆ ಇದ್ದಾರೆ ಅಂತೇಳಿ ಆತನ ಕೇಳುತ್ತಾನೆ. ಇವನು ചോദിക്കേണ്ട ആവശ്യമല്ലോ ഉണ്ടോ? ಇವನು ಕೇಳುವುದಕ್ಕೆ ಏನಾದ್ರೂ ಅಗತ್ಯತೆ ಇದೆಯಾ ನೆಹೆಮೀಯನಿಗೆ? ഉണ്ടോ ബ്രദറെ? ಇದೆಯಾ? ಇಲ್ಲ. ഉണ്ടോ? ಇಲ್ಲ. ಇವನು മാസം തോറും നല്ല സാലറി കിട്ടും. ಇವನಿಗೆ ಒಳ್ಳೆ ತಿಂಗಳಿಗೆ ಬೇಕಾದದ್ದೆಲ್ಲ ಅವನಿಗೆ ಸಿಗ್ತಾ ಇದೆ. ജീവിതമാണ്, ಒಳ್ಳೆ ಸುಖ ಜೀವಿತ, ಒಳ್ಳೆ ಸಂಪಾದನೆ ಸಿಗ್ತಾ ಇದೆ. അങ്ങനെ ചോദിക്കും. നമ്മുടെ പിള്ളേരൊക്കെ ദൂരെയൊക്കെ പഠിക്കാൻ പോയി, അല്ലെങ്കിൽ പിന്നെ UK-ലോ കാനഡയിലോ അല്ലെങ്കിൽ അമേരിക്കയിലോ ഒക്കെ പഠിക്കാൻ പോകുന്നിരിക്കട്ടെ. ಅಂದರೆ UK-ಗೋ ಕೆನಡಾಕ್ಕೋ ಅಮೇರಿಕಾಗೋ ನಾವು ಓದಲಿಕ್ಕೆ ಹೋಗ್ತೇವೆ ಅಂತ ನೆನೆಸಿ നമ്മൾ കൂടെ വിളിച്ച് ചോദിക്കും, മക്കളെ എങ്ങനെയുണ്ട് അവിടുത്തെ താമസം, ആഹാരമൊക്കെ, ഫുഡൊക്കെ വയറ്റിന് പിടിക്കുന്നുണ്ടോ, കാലാവസ്ഥയൊക്കെ അനുകൂലമാകുന്നു, മനസാക്ഷിയുള്ള മാതാപിതാക്കൾ ചോദിക്കുന്നതാ. ಅಂದರೆ ಒಳ್ಳೆ ಮನಸ್ಸಾಕ್ಷಿ ಇರುವಂತಹ ತಂದೆ ತಾಯಿಗಳು ಮಕ್ಕಳನ್ನು ಕೇಳ್ತಾ ಇರ್ತಾರೆ ಆಗಾಗ, ಹೇಗಿದೆ ವಾತಾವರಣ, ಊಟ ಎಲ್ಲ ನಿಮಗೆ ಅಲ್ಲಿ ಸಿದ್ಧ ಒಳ್ಳೆ ರೀತಿಯಲ್ಲಿ ಅನುಕೂಲವಾಗ್ತಾ ಇದೆಯಾ, ತಿನ್ನಲಿಕ್ಕೆಲ್ಲ ಏನು ಸರಿ ಇದೆಯಾ, ಎಲ್ಲವನ್ನು ಆಗಾಗ ಕೇಳ್ತಾ ಇರ್ತೇವೆ ಸಮಾಚಾರವನ್ನು.
നമ്മൾ ചോദിക്കും, ನಾವು ಕೇಳ್ತಾ ಇರ್ತೇವೆ. പക്ഷെ ഇപ്പൊ നെഹെമ്യാവ് ചോദിക്കുന്നത്, ಈಗ ನೆಹೆಮ್ಯನಲ್ಲಿ ಕೇಳ್ತಾ ಇರುವಂತದ್ದು, പ്രവാസത്തിൽ നിന്ന് തെറ്റിയൊഴിഞ്ഞു വന്ന ജനം, ಸೆರೆಮನೆಯೊಳಗೆ ತಪ್ಪಿಸಿಕೊಂಡು ಬಂದ ಯಹೂದ್ಯರಲ್ಲಿ, ಅಂದ್ರೆ ಈ ಒಂದು ಸೆರೆಮನೆಯೊಳಗೆ ತಪ್ಪಿಸಿಕೊಂಡು ಬಂದಂತವರಲ್ಲೇ ಆತನು ಕೇಳುತ್ತಿರುವುದೇನೆಂದರೆ, ಇವರೇ ಕಂಡപ്പോൾ ಇವರನ್ನು ಕಂಡಾಗ ಯಹೂದನ್മാരെ ಕುರಿತು ചോദിക്കുന്നു, ಅಂದ್ರೆ ಯಹೂದ್ಯರ ಕುರಿತಾಗಿ ಕೇಳಬೇಕು ಅಂತೇಳಿ ಆತನು ಕೇಳುತ್ತಿದ್ದಾನೆ. ಆಮೆನ್, ಆಮೆನ್. സ്വന്തം ജനത്തോട് ಜನത്തോട് ಭಾರമുള്ള ഒരു നെഹെമ്യാവ്, ಅಂದ್ರೆ ಸ್ವಂತ ಜನರ ಮೇಲೆ ಭಾರ ಇರುವಂತ ಒಂದು ನೆಹೆಮ್ಯನಾಗಿದ್ದಾನೆ. ഹല്ലേലൂയ, ಹಲ್ಲೆಲೂಯ. ചോദിച്ചപ്പോൾ ಅವರ ಮರುಪടി, ಅವರು ಕೇಳಿದಾಗ ನೆಹೆಮ್ಯನಿಗೆ ಅವರು ಸದುತ್ತರ ಕೊಟ್ಟದ್ದು ಏನಂತ ಹೇಳಿದರೆ, ಆಮೆನ್, അവിടെയുള്ള ജനം ഒന്ന് മഹാകഷ്ടത്തിലായിരിക്കും. ಅಲ್ಲಿ ವಾಸಿಸುತ್ತಿರುವಂತಹ ಜನರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಅವರು ಅಪಮಾನത്തിൽ കഴിയുന്നു. ಮೊದಲನೇದಾಗಿ ಅವರು ಮಹಾ ಕಷ್ಟಕ್ಕೆ ಒಳಗಾಗಿದ್ದಾರೆ. ಎರಡನೇದಾಗಿ ನಿಂದೆಗೆ ಒಳಗಾಗಿದ್ದಾರೆ. അവരുടെ പിതാക്കന്മാരുടെ മതിൽ ഇടിഞ്ഞു കിടക്കുക. ನಂತರವಾಗಿ ಅಂದ್ರೆ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿದೆ. നാലാമത് യെരൂശലേമിന്റെ മതിൽ ഇടിയുക മാത്രമല്ല, വാതിലുകൾ തീ വെച്ച് നശിച്ചു വെന്തിരിക്കുന്നു. ಮಾತ್ರವಲ್ಲ, ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದೆ ಅಂತೇಳಿ ಅವರು ಈ ವರ್ತಮಾನವನ್ನು ಅವನಿಗೆ ಹೇಳುತ್ತಿದ್ದಾರೆ. ಆಮೆನ್, ಆಮೆನ್. ಇದು ಕೇಟപ്പോൾ നെഹെമ്യാവ് ದುಃಖമുണ്ടായി. ಇದನ್ನು ಕೇಳಿದ ಕೂಡಲೇ ಈ ಒಂದು ನೆಹೆಮ್ಯನಿಗೆ ಬಹಳ ದುಃಖ ಉಂಟಾಯಿತು. ഹല്ലേലൂയ, ಹಲ್ಲೆಲೂಯ. അപ്പൊ ഇത് കണ്ടപ്പോൾ രാജാവ് ചോദിക്കുന്നു, ಇದನ್ನು ಕಂಡಾಗ ಈ ಒಂದು ಅರಸನು ನೆಹೆಮ್ಯನ ನೋಡಿ, നിന്റെ മുഖം വാടാൻ കാര്യമെന്താ? ನಿನ್ನ ಮುಖ ಯಾಕೆ ಕಳೆಗುಂದಿದೆ? അപ്പോ നോക്കണം, ഈ രാജാവും നെഹെമ്യാവും തമ്മിൽ അത്ര അഭേദ ബന്ധം ഉണ്ടായിട്ടില്ല. ಅಂದ್ರೆ ಈ ಒಂದು ನೆಹೆಮ್ಯನಿಗೂ ಅರಸನಿಗೂ ಬಹಳ ಒಳ್ಳೆ ನಿಕಟ ಸಂಬಂಧ ಇದ್ದ ನಿಮಿತ್ತವಾಗಿ ತಾನೇ ಅವನಲ್ಲಿ ಕೇಳುತ್ತಾ ಇರುವಂತದ್ದು. അല്ലെങ്കിൽ രാജാവിന് ചോദിക്കേണ്ട ആവശ്യമല്ലോ ഉണ്ടോ? ಇಲ್ಲದಿದ್ದರೆ ರಾಜನಿಗೆ ಕೇಳಬೇಕಾದಂತ ಏನಾದ್ರೂ ಅಗತ್ಯತೆ ಇತ್ತಾ? ಇಲ್ಲ. ಹಲೋ, ಆಮೆನ್, ಆಮೆನ್. എന്തുകൊണ്ടാ നിന്റെ മുഖം എത്ര വാടാൻ കാരണം? ಯಾಕೆ ನಿನ್ನ ಮುಖ ಇಷ್ಟು ಕಳೆಗುಂದಿದೆ? പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್. ആമേൻ, ಆಮೆನ್. നെഹെമ്യാവിന്റെ മറുപടി, ಆಗ ನೆಹೆಮ್ಯನ ಒಂದು ಸದುತ್ತರ, എന്റെ മുഖം വാടാൻ രാജാവ് ഉദ്ദേശിച്ചിട്ടുള്ള കാരണങ്ങളൊന്നുമല്ല. ಅರಸನೇ, ನೀನು ನೆನೆಸಿದ ರೀತಿ ಇವನೇ 4 കാര്യം പറയുക. ಆತನ 4 ಕಾರ್ಯಗಳನ್ನು ಅಲ್ಲಿ ಹೇಳುತ್ತಿದ್ದಾನೆ. ഹല്ലേലൂയ, ಹಲ್ಲೆಲೂಯ. അവിടെയുള്ള ജനം മഹാകഷ്ടത്തിലായിരിക്കുന്നു. ಆತನು ಮಹಾ ಕಷ್ಟಕ್ಕೆ ಒಳಗಾಗಿದ್ದಾನೆ. ಜನರು ಮಹಾ ಕಷ್ಟಕ್ಕೆ ಒಳಗಾಗಿದ್ದಾರೆ. ഇന്ന് സഭ കഷ്ടത്തിലായിരിക്കുന്നു പറഞ്ഞാൽ നമുക്കത് ഏറ്റെടുക്കാൻ ബുദ്ധിമുട്ടാണ്. ಅಂದ್ರೆ ಇವತ್ತು ಸಭೆಯು ಮಹಾ ಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳುವುದಾದ್ರೆ ನಾವು ಇವತ್ತು ಅಂಗೀಕರಿಸೋದಕ್ಕೆ ಆಗುವುದಿಲ್ಲ. അങ്ങനെ പറയാൻ നോക്കൂ? ಹಾಗೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ഇന്ന് സഭ രക്ഷപ്പെട്ടിരിക്കുക. ಅಂದ್ರೆ ಇವತ್ತು ಸಭೆಯು ಬಹಳ ರಕ್ಷಣೆಯಲ್ಲಿದೆ, ಸುರಕ್ಷಿತವಾಗಿದೆ. ಅಂದ್ರೆ ಈ ಸಭೆಗೆ ಬಂದು ಯಾರಾದ್ರೂ ಹೊಡಿತಾರೆ ಅಂತ ಹೇಳಿದ್ರೆ ഇല്ലേ? പണ്ട് അങ്ങനെ ആയിരുന്നു. ಮೊದಲೆಲ್ಲ ಹಾಗೆ ಆಗಿತ್ತು. പണ്ട് ഒരു 10, 25, 50 വർഷങ്ങൾക്ക് മുമ്പ് അവൻ സഭ കഷ്ടത്തിലാകുന്നു പറഞ്ഞാൽ അത് നമുക്ക് ഏറ്റെടുക്കാം. ಅಂದ್ರೆ 20, 35, 50 ವರ್ಷದ ಹಿಂದೆ ಸಭೆಯು ಮಹಾ ಸಂಕಟದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಸ್ವೀಕರಿಸ್ತಾ ಇದ್ದೆವು. ಇನ್ನದು പറയാനൊക്കത്തില്ല. ಇವತ್ತು ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಡಿಪೊಳಿಯ ಇವತ್ತು ಏನಿದ್ರು ಸಹ ಏಟುಗಳು ಪೆಟ್ಟುಗಳು. നിങ്ങളൊന്നും മിണ്ടുന്നില്ലല്ലോ. ನೀವು ಯಾಕೆ ಯಾರು ಸಹ ಮಾತಾಡ್ತಾ ಇಲ್ಲ? മനസ്സിലായവർ ആമേൻ പറ. ಅರ್ಥ ಆಗೋರು ಮಾತ್ರ ಒಂದು ಆಮೇನ್ ಹೇಳಿರಿ. പണ്ട് ഇവിടെ അത് കാണുന്നത്, പണ്ട് കേരളത്തിൽ ചാണകം തളിച്ച ചട്ടപ്പൂര കെട്ടി ആരാധിച്ച മരത്തിൻ്റെ ചുവട്ടിൽ പോലും വൃക്ഷങ്ങളുടെ ശിഖരത്തിന് തണലിൽ ഇരുന്ന് ದೈವಮಕ್ಕಳು ಆರಾಧಿച്ച ಚರಿತ್ರമുണ്ട്. ಅಂದರೆ ಬಹಳ ಇಕ್ಕಟ್ಟುಗಳು, ಬಹಳ ಬಿಸಿಲಿದ್ದಾಗ ಒಂದು ದೊಡ್ಡ ಒಂದು ಮರದ ಕೆಳಗಡೆ ಕುತ್ಕೊಂಡು ಆರಾಧನೆ ಮಾಡಿದಂತಹ ವ್ಯಕ್ತಿಗಳು ಅಂದರೆ ಕೇರಳದಲ್ಲಿ ಈಗಲೂ ಕೇರಳದಲ್ಲಿ ಇತ್ತು ಇಂತಹ ಪರಿಸ್ಥಿತಿಗಳು. കേരളത്തിന്റെ കാര്യം പോട്ടെ, കേരളದ ಕಾರ್ಯ ಬಿಡಿ. ഈ സഭയുടെ പണ്ടത്തെ പഴയകാല ചരിത്രം നിങ്ങൾക്കറിയാമല്ലോ. ಅಂದರೆ ಈ ಸಭೆಯ ಮೊದಲ ಒಂದು ಪರಿಸ್ಥಿತಿ ನಿಮಗೆ ಏನು ಅಂತೇಳಿ ಗೊತ್ತಿದೆ ತಾನೆ? ಯಾಕೆ ನೀವು ಯಾರು ಸಹ ಮಾತಾಡೋದಿಲ್ಲ? പണ്ട് ഇങ്ങനത്തെ സ്ഥിതി വല്ലതും ഉണ്ടായിരുന്നോ? ಮೊದಲು ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತಾ? ಈ ರೀತಿಯಲ್ಲಿ ಇತ್ತಾ? ವ್ಯವಸ್ಥೆ ಇತ್ತಾ? ಇಲ್ಲ. അന്ന് കഷ്ടത്തിലായിരുന്നു പറഞ്ഞാൽ നമുക്ക് അനുസരിക്കാം, ഏറ്റെടുക്കാം. ಅಂದ್ರೆ ಅವತ್ತು ಕಷ್ಟದಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಸ್ವೀಕರಿಸ್ತಾ ಇದ್ದೆವು. ഇന്ന് അത് പറഞ്ഞാൽ ಇವತ್ತು ನಾವು ಸಭೆ ಕಷ್ಟದಲ್ಲಿ ಇದೆ ಅಂತ ಹೇಳಿದ್ರೆ അടിപൊളി. ഇപ്പോ പണ്ടൊക്കെ വരുമ്പോൾ ആദ്യകാലം വരുമ്പോൾ ചൂട് നിന്ന് വിശർത്ത് കുളിച്ച് വസ്ത്രമൊക്കെ നനഞ്ഞ്
ಕುಲಿದ್ರು. ಇപ്പം ಕುഴപ്പമൊന്നുമില്ല, നല്ല ಕುളിರು കൊണ്ട് AC ದೈವಂ ತന്നു. ಗ್ಲೋರಿ. ಅಂದ್ರೆ ಮೊದಲು ಆರಾಧನೆ ಬರುವಾಗ ಎಂತ ಸೆಕೆ ಅಪ್ಪ, ಆ ಒಂದು ಬಟ್ಟೆಯನ್ನು ತೆಗೆದು ಹಿಂಡಿದ್ರೆ ನೀರು ಇಳಿತಾ ಇತ್ತು, ಅಂತ ಒಂದು ಸೆಕೆಯಲ್ಲಿ ನಾವು ಬಂದು ಆರಾಧನೆ ಮಾಡ್ತಾ ಇದ್ದೆವು. ಈಗ ನೋಡಿದ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸೆಟಪ್ ಎಲ್ಲ ಇದೆ. ಈಗ ಈ ರೀತಿಯಲ್ಲಿ ನಮ್ಮ ಸ್ಥಿತಿಯನ್ನು ದೇವರು ಮಾರ್ಪಡಿಸಿಲ್ಲ. ಹೇಳುವ ഹല്ലേലൂയ. ഇന്ന് നമുക്ക് കഷ്ടം ഉണ്ടെന്ന് പറഞ്ഞാൽ എത്ര പേര് അനുസരിക്കും? ಇವತ್ತು ನಮಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ಅಂಗೀಕರಿಸ್ತಾರಾ? പണ്ടത് പറഞ്ഞ അംഗീകരിക്കാം. ಮೊದಲು ಹೇಳ್ತಾ ಇದ್ದಿದ್ದು ಅವರು ಅಂಗೀಕರಿಸ್ತಾ ಇದ್ರು. ഇപ്പൊ അടിപൊളിയാ. ಈಗ ಏನಿದ್ರು ಸಹ ಏಟು ಪೆಟ್ಟುಗಳು. ദൈവദാസന്മാരായി ഞങ്ങളുടെ കാര്യം ഉൾപ്പെടെ പറയുക. ನಾವು ದೇವರ ಸೇವಕರಾಗಿರೋದ್ರಿಂದ ನಮ್ಮ ವಿಷಯಗಳನ್ನು ನಾವು ಹೇಳೋಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ആമേൻ ಆಮೆನ್. പണ്ട് എന്ത് തിന്നും എന്ത് കുടിക്കുമെന്നൊക്കെ ആയിരുന്നു. ಮೊದಲು ಏನು ತಿನ್ನುವುದು, ಏನು ಕುಡಿಯುವುದು, ഇപ്പൊ എന്ത് കഴിക്കും എന്ത് ഉടുക്കുമെന്ന. ಅಂದ್ರೆ ಈಗ ಏನು ತಿನ್ನುವುದು, ಏನು ಧರಿಸುವುದು. ദൈവം നമ്മുടെ സ്ഥിതിയെല്ലാം മാറ്റി. ನಮ್ಮ ಸ್ಥಿತಿಯನ್ನೆಲ್ಲ ದೇವರು ಬದಲಾಯಿಸಿದ್ದಾನೆ. ഒരു ആമേൻ പറ. അങ്ങനെയുള്ള അനുഭവമുള്ള ഒരു ആമേൻ പറ. ಒಂದು ಆಮೆನ್ ಹೇಳುವ. ಆ ರೀತಿಯಲ್ಲಿ ಅನುಭವದಲ್ಲಿ ಇದ್ದವರು ಒಂದು ಆಮೆನ್ ಹೇಳುವ. ഒരു നല്ല ആമേൻ പറഞ്ഞാട്ടെ. ಒಂದು ಒಳ್ಳೆ ಆಮೆನ್ ಹೇಳುವ. ഇവിടെ എന്താ സഭ കഷ്ടത്തിലായിരിക്കുന്ന അർത്ഥം എന്താ? ಇಲ್ಲಿ ಸಭೆ ಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳಿದರೆ ദൈവരാജ്യത്തിന് വേണ്ടി ദൈവം ചെയ്യുവാൻ പറഞ്ഞ കാര്യങ്ങൾ ജനം ചെയ്യുന്നില്ല. അതുകൊണ്ട് സഭ ഇന്ന് ಕಷ್ಟದಲ್ಲಿರಿക്കുക. ದೇವರ ಸಭೆಯಲ್ಲಿ ದೇವರು ಮಾಡಬೇಕು ಅಂತ ಹೇಳುವಂತ ಕ್ರಿಯೆಗಳನ್ನು ದೈವ ಜನರು ಮಾಡದೆ ಇರುವ ನಿಮಿತ್ತವಾಗಿ ಇವತ್ತು ಕಷ್ಟಕ್ಕೆ ಜನರು ಒಳಗಾಗಿದ್ದಾರೆ. പക്ഷേ പണ്ടതുണ്ടായിരുന്നു. ಆದರೆ ಅದು ಮೊದಲು ಬೇರೆ ರೀತಿಯಲ್ಲಿ ಆಗಿತ್ತು. ഹല്ലേലൂയ ഹല്ലേലൂയ. പണ്ടതങ്ങനെ ഉണ്ടായിരുന്നു. ಅದೇ ಮೊದಲು ಆ ರೀತಿಯಲ್ಲಿ ദൈവം ഏത് കാര്യം പറഞ്ഞാലും ചെയ്യുമായിരുന്നു. ಮೊದಲು ದೇವರು ಏನೇ ಕಾರ್ಯಗಳನ್ನು ಮಾಡ್ತಾ ಇದ್ದರು ಜನರು ಹಾಗೇ ಮಾಡ್ತಾ ಇದ್ರು. ഇപ്പോൾ നമ്മുടെ സ്ഥിതിയൊക്കെ മാറി. ಆದರೆ ಈ ದಿನಗಳಲ್ಲಿ ಸ್ಥಿತಿ ಬದಲಾದ ನಿಮಿತ್ತವಾಗಿ ഇപ്പോൾ നമ്മളൊന്നും ചെയ്യുന്നില്ല. ಈಗ ನಾವು ಏನು ಮಾಡುವುದಿಲ್ಲ. നമ്മൾ വരുന്നു പോകുന്നു, ನಾವು ಬರ್ತೇವೆ ಹೋಗ್ತೇವೆ. അതുകൊണ്ട് സഭ കഷ്ടത്തിലായിരിക്കുക. ಆದುದರಿಂದಲೇ ಸಭೆ ಕಷ್ಟಕ್ಕೆ ಒಳಗಾಗಿದೆ. ഹലോ എത്ര പേര് ദൂതരിട്ടിരിക്കും? ಎಷ್ಟು ಜನ ಆಲೋಚನೆಗಳನ್ನು ಅಂಗೀಕರಿಸುತ್ತಿದ್ದೀರಿ? ഹല്ലേലൂയ ഹല്ലേലൂയ. നല്ലൊരു ആമേൻ പറഞ്ഞേ. ಒಂದು ಒಳ್ಳೆ ಆಮೆನ್ ಹೇಳುವ. എൻ്റെ പിതാക്കന്മാരൊക്കെ ഒത്തിരി വേല ചെയ്തവരെ, കർത്താവിന്റെ വേല ചെയ്ത് ನನ್ನ ಪಿತೃಗಳೆಲ್ಲರೂ ಕರ್ತನಿಗೋಸ್ಕರವಾಗಿ ಬಹಳ ಕೆಲಸಗಳನ್ನು ಮಾಡಿದವರು. ഇന്ന് ഞങ്ങൾ പല രാജ്യങ്ങളും പല നന്മകൾ അനുഭവിക്കുമ്പോൾ, ಇವತ್ತು ಅನೇಕ ದೇಶಗಳಲ್ಲಿ ರಾಜ್ಯಗಳ ಆಶೀರ್ವಾದಗಳನ್ನು ನಾವು ಅನುಭವಿಸುವಾಗ, പണ്ട് ഞങ്ങളുടെ പിതാക്കന്മാർക്ക് അതൊന്നും ഇല്ലായിരുന്നു. ಆದರೆ ಮೊದಲು ನಮ್ಮ ಪಿತೃಗಳಿಗೆ ಯಾವ ಆಶೀರ್ವಾದಗಳು ಇರಲಿಲ್ಲ. എൻ്റെ മൂത്ത വല്യപ്പച്ചൻ ഒരു സ്ഥലത്ത് ഈ 10-30 കിലോമീറ്റർ നടന്ന് സഞ്ചരിച്ച് കർത്താവിന്റെ വേലയ്ക്ക് വേണ്ടി പോയ സമയമുണ്ടായിരുന്നു. ನನ್ನ ದೊಡ್ಡಪ್ಪ ಅವರು ಒಂದು 30-40 ಕಿಲೋಮೀಟರ್ ಹೀಗೆ ಸಂಚರಿಸಿಕೊಂಡು ದೇವರ ಸೇವೆಗೋಸ್ಕರವಾಗಿ ಅವರು ಹೋಗುತ್ತಿದ್ದಂಥ ವ್ಯಕ್ತಿ ಆಗಿದ್ದರು. ആ ಸಮಯದಲ್ಲಿ വണ്ടിക്കൂലി ഇല്ലാതെ പുള്ളി നടന്ന് ഒരു 10-15 കിലോമീറ്റർ നടന്ന് പുള്ളി തളർന്ന് ക്ഷീണിച്ച് ഒരു വെയിറ്റ് ഷെഡിൽ പുള്ളി അവശനായി ഇങ്ങനെ കിടക്കുക. ಅಂದರೆ ಒಂದು 10-15 ಕಿಲೋಮೀಟರ್ ಬಹಳ ಕಷ್ಟಪಟ್ಟು ನಡೆದುಕೊಂಡು ಹೋಗಿ ಬಳಲಿ ಹೋಗಿ ಅವರು ಸುಸ್ತಾದಂಥ ಪರಿಸ್ಥಿತಿಗಳು ಸಹ ಇತ್ತು. ഒറ്റ വസ്ത്രമേ കാണത്തുള്ളൂ. ಒಂದೇ ಒಂದು ಬಟ್ಟೆಗಳು ಅವರು ಆ ಕಾಲಗಳಲ್ಲಿ ಧರಿಸುತ್ತಾ ಇದ್ದರು. പുള്ളി പറഞ്ഞു, കർത്താവേ എനിക്ക് ഒരു സ്റ്റെപ്പ് പോലും നടക്കാൻ പോയ. ಆಗ ಆ ಸೇವಕರು ಇವರ ದೊಡ್ಡಪ್ಪ ಈ ರೀತಿಯಲ್ಲಿ, ದೇವರೇ ಇನ್ನು ನನಗೆ ಒಂದು ಸ್ಟೆಪ್ ನಡೆಯುವುದಕ್ಕೆ ಸಾಧ್ಯವಿಲ್ಲ. മുഴങ്കാൽ മടക്കി പ്രാർത്ഥിച്ചു. ಅವರು ಅಲ್ಲಿ ಮೊಣಕಾಲಿದ್ದು ಪ್ರಾರ್ಥನೆ ಮಾಡಿದರು. കണ്ണ് തുറന്ന് ആമേൻ പറഞ്ഞപ്പോൾ ಮೊಣಕಾಲಾಗಿ ಪ್ರಾರ್ಥಿಸಿ ಕಣ್ಣು ತೆರೆಯುವಾಗ പുള്ളി നിൽക്കുന്നത് ಆ ಮೀಟಿಂಗ್ സ്ഥലത്താ. ಅಂದ್ರೆ ಅವರು ನಿಲ್ಲುವಂತದ್ದು ಮನೆಯ ಆ ಒಂದು ಸ್ಥಳದಲ್ಲಿ ಆಗಿತ್ತು. ಆಮೆನ್. ಫಿಲಿಪ್ಪೋಸനെ കൊണ്ടുപോയതുപോലെ ആത്മാവ് കൊണ്ടുപോയെന്ന്. ಆಮೆನ್. ಫಿಲಿಪ್ಪನನ್ನು ಯಾವ ರೀತಿಯಲ್ಲಿ ದೇವರಾತ್ಮ ಕರೆದುಕೊಂಡು ಹೋದನು ಅದೇ ಪ್ರಕಾರವಾಗಿ നടന്ന കാര്യം പറയുക. ಇದು ನಾನು ಕಟ್ಟ ಕಥೆಗಳೆಲ್ಲ ನಾ ಹೇಳುತ್ತಾ ಇರುವಂತದ್ದು ಆದಂತ ವಿಷಯಗಳನ್ನ ಹೇಳುತ್ತಾ ಇದ್ದೇನೆ. ಇನ್ನೂ ವಿಶ್ವಸಿച്ചാൽ ಅದು ನಮ್ಮ ನಡುವೆ ಸಂಭವಿക്കും. ಇವತ್ತಿಗೂ ಸಹ ನಾವು ನಂಬುವುದಾದರೆ ದೇವರು ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ. പണ്ട് അങ്ങനെയുള്ള അത്ഭുതങ്ങൾ അടയാളങ്ങൾ ഇവിടെയും ദൈവം ദൈവദാസങ്ങൾ കൂടെ ചെയ്യിപ്പിച്ചെന്ന് വെച്ചാൽ ഒത്തിരി ഘട്ടത്തിലൂടെ കടന്നുപോയ സമയം ಅಂದ್ರೆ ಮೊಟ್ಟ ಮೊದಲು ಈ ಸೇವಕರ ಮೂಲಕವಾಗಿ ಸಹ ಅನೇಕ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನನ್ನ ದೇವರು ಮಾಡಿದವನಾಗಿರುತ್ತಾನೆ. ಆಮೆನ್. ഇന്നത് പറഞ്ഞാൽ അംഗീകരിക്കാൻ പറ്റും. ಆದ್ರೆ ಇವತ್ತು ನಾವು ಅದನ್ನು ಹೇಳಿದರೆ ಯಾರು ಸಹ ಅಂಗೀಕರಿಸುವುದಿಲ್ಲ. ഇന്ന് അടിപൊളി. ಇವತ್ತೆಲ್ಲವೂ ಏಟು ಪೆಟ್ಟುಗಳು. ಇವತ್ತು ಸಭೆ ಬಹಳ ಸುರಕ್ಷಿತ ವಲಯದಲ್ಲಿದೆ. ഒരു ആമേൻ പറഞ്ഞു. ಒಂದು ಆಮೆನ್ ಹೇಳುವ. ആമേൻ. ಆಮೆನ್.
നെഹെമ്യാവ് ചോദിച്ചപ്പോൾ ನೆಹೆಮೀಯನಲ್ಲಿ ಕೇಳಿದಾಗ ആ ജനത്തിന് മറുപടി ഇതാ. ಆ ಜನರ ജനം ಸತತ കഷ്ടത്തിലായിരിക്കുക. ಜನರು ಮಹಾ ಕಷ್ಟಕ್ಕೆ ಒಳಗಾಗಿದ್ದಾರೆ. രണ്ട്, ಎರಡನೇದಾಗಿ അപമാനത്തിലൂടെ പോകുക. ಅವರು ಬಹಳ ನಿಂದೆಗೆ ಒಳಗಾಗಿದ್ದಾರೆ. എന്താണ് അപമാനം? ಏನಾಗಿದೆ ಅವರ ನಿಂದೆ? അവർ പറഞ്ഞ കാര്യങ്ങൾ പ്രവർത്തിക്കുന്നില്ല, ಅವರು ಮಾಡಿದಂತ ಕಾರ್ಯಗಳನ್ನು എടുത്ത തീരുമാനങ്ങൾ ചെയ്യുന്നില്ല. ಅವರು ತೆಗೆದುಕೊಂಡಂತ ತೀರ್ಮಾನಗಳಲ್ಲಿ അതുകൊണ്ട് അവർ അപമാനത്തിലൂടെ പോകുക. ಆದುದರಿಂದಲೇ ಅವರ ನಿಂದೆಗೆ ಒಳಗಾಗುತ್ತಿದ್ದಾರೆ. ഹല്ലേലൂയ, ಹಲ್ಲೆಲೂಯಾ, ആമേൻ പറഞ്ഞാട്ടെ, ಆಮೆನ್ ಹೇಳುವ, ശക്തിയോടെ പറഞ്ഞാട്ടെ, ശക്തിയൊಂದಿಗೆ ಹೇಳುವ. റോമാലേഖനത്തിൽ വാക്യമുണ്ട്, നിങ്ങൾ എന്റെ നാമം നിമിത്തം എന്റെ നാമം മുഖാന്തരം ദൈവനാമം ദൂഷിക്കപ്പെടരുതെന്ന. ಅಂದ್ರೆ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನನ್ನ ನಾಮದ ನಿಮಿತ್ತವಾಗಿ ಯಾವ ಕಾರಣಕ್ಕೂ ದೂಷಣೆಗೆ ಒಳಗಾಗಬಾರದು ಅಂತ ಹೇಳಿ. അതാണ് അപമാനം. ಅದೇ ಆಗಿದೆ ಅವಮಾನ. അവര് ചെയ്യുന്നില്ല. ಅಲ್ಲಿ ಮಾಡುತ್ತಿಲ್ಲ. മൂന്നാമതായി യെരൂശലേമിന്റെ മതിൽ ഇടിഞ്ഞു കിടക്കുക. ಅಲ್ಲಿ ಯೆರೂಸಲೇಮಿನ ಗೋಡೆಗಳೆಲ್ಲ ಕೆಡವಲ್ಪಟ್ಟಿದೆ. ഏതാണ് ഈ മതിൽ? ಏನಾಗಿದೆ ಈ ಒಂದು ಗೋಡೆಗಳು? പണ്ട് വേർപാടിന്റെ മതിലുണ്ടായിരുന്നു. ಮೊದಲು ಬೇರ್ಪಡುವಿಕೆ ಎಂಬ ಒಂದು ಗೋಡೆ ಇತ್ತು. ഇന്ന് ആ മതിൽ ഇടിഞ്ഞു കിടക്കുകയല്ലേ? ಇವತ್ತು ಅದೆಲ್ಲವೂ ಕೆಡವಲ್ಪಟ್ಟಿದೆ. ആർക്കും വരാം, ಯಾರಾದ್ರೂ ಬರಬಹುದು, എങ്ങനെയുള്ളവർക്കും വരാം. ಯಾವ ರೀತಿಯಲ್ಲಿ ಇದ್ದವರು ಸಹ ಬರಬಹುದು. ഇന്ന് വേർപാടിന്റെ മതിലില്ല. ಇವತ್ತು ಬೇರ್ಪಡುವಿಕೆ ಅಂದ್ರೆ ಪ್ರತ್ಯೇಕತೆಯ ಒಂದು ಗೋಡೆ ಇಲ್ಲ. ഞങ്ങളുടെ നാട്ടിൽ ചില വിശ്വാസികൾ ചോദിക്കും, ഇന്ന് എവിടെ ഏത് സഭയിലാണ് പോകുന്നത്? പക്ഷേ ഞങ്ങൾ ഇന്ന് 5000 വിശ്വാസമുള്ള സഭയില്ല. ഇതാ ഇങ്ങനെയുള്ള സംഖ്യ പറഞ്ഞ് അവർക്കൊരു ക്രെഡിറ്റാ. അവർ മനസാന്തരപ്പെട്ടില്ലെങ്കിലും ഈ ഇങ്ങനെയുള്ള സഭയിൽ പോകുന്നവർക്ക് അതാ അവർക്കൊരു ಕ್ರೆಡಿಟ್. ಅಂದ್ರೆ ನಾವು ಕೇರಳದಲ್ಲಿ ನೀವು ಎಲ್ಲಿ ಹೋಗ್ತೀರಾ ಸಭೆಗೆ ಅಂತ ಹೇಳಿದ್ರೆ, ಓ ಇಷ್ಟು ದೊಡ್ಡ ಒಂದು ಸಭೆಗೆ ಹೋಗ್ತೇವೆ, ಬಹಳ ಜನಸಂಖ್ಯೆ ಇರುವಂತಹ ಸಭೆಗೆ ಹೋಗ್ತೇವೆ, ಇದಾಗಿದೆ ಅವರ ಹೆಚ್ಚಳದ ಮಾತುಗಳಾಗಿದೆ. ಆಮೇಲೆ ಹೇಳುವ, വേർപാടിന്റെ മതിലുണ്ടാകണം. ನಾವು ಪ್ರತ್ಯೇಕವಾದಂತ ಜೀವಿತವನ್ನು ಜೀವಿಸುವಂತ ಒಂದು ಜೀವಿತ ನಮಗೆ ಬೇಕು. ഒരു സഭയിൽ ചെന്നപ്പോൾ ഇവിടെ അമ്മച്ചി പ്രാർത്ഥിച്ച, കർത്താവേ ഇവിടെ ഒത്തിരി ആൾക്കാരെ അയക്കണമേ, IAS അല്ലെങ്കിൽ പോലീസ് ഉദ്യോഗസ്ഥരെ, പ്രധാനമന്ത്രി, മുഖ്യമന്ത്രിയെ എല്ലാവരെയും അയക്കണമെന്ന് അമ്മച്ചി പ്രാർത്ഥിച്ചപ്പോൾ അവിടുത്തെ ചർച്ചിലെ പാസ്റ്റർ പറഞ്ഞു, അമ്മച്ചി പ്രാർത്ഥനയെല്ലാം കൊള്ളാം, പക്ഷേ വരുന്നവർ വന്നോണം, ഏറ്റവും പുറകെ ചെന്ന് മര്യാദക്കിരുന്ന് ആരാടിച്ചിട്ട് പോയിക്കോണം. ಅಂದರೆ ಒಂದು ಸಭೆಯಲ್ಲಿ ಒಂದು ತಾಯಿಯವರು ಬಹಳ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. IAS ಅವರು, ನ್ಯಾಯಾಧೀಶರು, ಪೊಲೀಸ್ ಅವರು, ಪ್ರಧಾನಿಗಳು, ಅವರು ಇವರೆಲ್ಲರೂ ಬರಬೇಕು, ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ಬಂದವರು ಮರ್ಯಾದೆಗೆ ತಕ್ಕ ಹಾಗೆ ಕೊನೆಯಲ್ಲಿ ಇದ್ದುಕೊಂಡು ದೇವರನ್ನು ಸ್ತುತಿಸಿ ಕೊಂಡಾಡಿ ಶುದ್ಧವಾದ ದೇವರನ್ನು ಸ್ತುತಿಸಿ ಹೋಗುವವರಾಗಿರಬೇಕು. ആൾക്കൂട്ടം നല്ലതാണ്, ആ കൂಟ ಒಳ್ಳೆಯದೇ, പക്ഷെ മതിലിടിക്കുന്ന പരിപാടി ശരിയല്ലേ? ആമേൻ പറ. ಅಂದ್ರೆ ಗೋಡೆಗಳನ್ನು ಹೊಡೆಯುವಂತ ಕೆಲಸ ಮಾಡಬಾರದು. മതിലിനെ ദൈവം പണിയാൻ പോകുകയാണ്. ಅದೇ ಒಡೆಯಲ್ಪಟ್ಟಂತ ಗೋಡೆಯನ್ನು ಕಟ್ಟುವವರಾಗಿರಬೇಕು. ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಈದಮಾನ ಜೂಡರಾದ ಐಕ್ಯತೆ ಎಂಬ ಮതിൽ ഇടിഞ്ഞിരിക്കുന്നു. ಐಕ್ಯತೆ ಎಂಬ ಗೋಡೆ ಕೆಡವಲ್ಪಟ್ಟಿದೆ. ವಿಶುದ್ಧಿ ಎಂಬ ಮതിൽ ഇടിഞ്ഞിരിക്കുന്നു. ಪರಿಶುದ್ಧತೆ ಎಂಬ ಗೋಡೆ ಕೆಡವಲ್ಪಟ್ಟಿದೆ. ಸ್ನೇಹ ಎಂಬ ಮതിൽ ಇಡಿഞ്ഞിരിക്കുന്നു. ಪ್ರೀತಿ ಎಂಬ ಗೋಡೆ ಕೆಡವಲ್ಪಟ್ಟಿದೆ. ഇന്ന് മടങ്ങി വാ. ಇವತ್ತು പണിയപ്പെടാൻ പോകുകയാ. ಇವತ್ತು ಹಿಂತಿರುಗಿ ಬರಲಿ. ಈ ഉപവാസത്തിൽ പണിയപ്പെടാൻ പോകുകയാ. ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಅದಕ್ಕೆ ಅದು ಕಟ್ಟಲ್ಪಡಲಿ. എത്ര പേർക്ക് വിശ്വാസമുണ്ട്? ಎಷ್ಟು ಜನರಿಗೆ ನಂಬಿಕೆ ಇದೆ? എന്തൊക്കെ ഇടിഞ്ഞു പോയോ, ಯಾವುದೆಲ್ಲ ಕೆಡವಲ್ಪಟ್ಟಿದೆಯೋ ദൈവം പണിയാൻ പോകും. ಅದೆಲ್ಲವನ್ನು ನನ್ನ ದೇವರು ಕಟ್ಟುವವನಾಗಿ നടക്കണം. ಓ ಕಟ್ಟೋಣ, ನಡೆಯಲ್ಪಡಬೇಕು. ಆಮೆನ್, ಆಮೆನ್. ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಈ ಒಂದು ಉಪವಾಸವನ್ನು ನನ್ನ ದೇವರು ಅದಕ್ಕೋಸ್ಕರವಾಗಿ ಸಿದ್ಧಪಡಿಸುವಾಗಿರುತ್ತಾನೆ. അവരങ്ങനെ പറഞ്ഞു. ಅದು ಅವರು ಅದೇ ರೀತಿಯಲ್ಲಿ ಹೇಳಿದರು. പിതാക്കന്മാരുടെ വാതിലുകൾ, ഓ ಪಿತೃಗಳ ಬಾಗಿಲುಗಳು. പണ്ട് നമ്മളെ നിയന്ത്രിച്ച ഒത്തിരി പിതാക്കന്മാരുണ്ടായിരുന്നു. ಓ ಮೊದಲು ನಮ್ಮನ್ನು ನಿಯಂತ್ರಿಸಿದಂತ ಅನೇಕ ಪಿತೃಗಳಿದ್ದಾರೆ. മാതൃകയുള്ള ഒത്തിരി പിതാക്കന്മാർ, ನಮಗೆ ಮಾದರಿಯ ಜೀವಿತವನ್ನು ಜೀವಿಸಿದ ಅನೇಕ ಪಿತೃಗಳಿದ್ದಾರೆ. അവരെ കണ്ടാണ് പണ്ടത്തെ ദൈവമക്കൾ അവരെ കീഴ്പ്പെട്ട് മുൻപോട്ട് പോയത്. ಅವರನ್ನು ಕಂಡು ಅವರಿಗೆ ಅಧೀನರಾಗಿ ಅವರನ್ನು ಒಂದು ಮಾದರಿಯಾಗಿ ಇಟ್ಟುಕೊಂಡು ನಡೆಯುತ್ತಾ ಇದ್ದರು. ಆಮೆನ್, ಆಮೆನ್. ഇന്ന് എത്ര പിതാക്കന്മാർ, ಇವತ್ತು ಎಷ್ಟು ಜನ ಪಿತೃಗಳಿದ್ದಾರೆ, എത്ര ആത്മീയ നേതൃത്വങ്ങൾ നമുക്കുണ്ട് അവരെ മാതൃകയാക്കാൻ. ಎಷ್ಟು ಆತ್ಮಿಕ ನೇತೃಗಳು ಅಂದ್ರೆ ಅಧಿಕಾರಿಗಳು, ಎಷ್ಟು ಜನರು ಆತ್ಮಿಕವಾದಂತ ನಾಯಕರಿದ್ದಾರೆ. ನಾವು ಅವರಿಗೆ ಅಂದ್ರೆ ಅವರು ನಮಗೆ തകർന്നിരിക്കുകയല്ലേ? ಅವರೆಲ್ಲರೂ ಕೆಡವಲ್ಪಟ್ಟಿದ್ದಾರಲ್ವಾ? ഞാൻ സുനിൽ പാസ്റ്റർ, ഞാൻ അഭിമാനിക്കുന്നു. നിങ്ങൾക്ക് നല്ല മാതൃക കാണിക്കുന്ന ഒരു അഭിഷിക്തരെയാണ് ദൈവം നിങ്ങൾക്ക് തന്നിരിക്കുന്നത്. ಸುನಿಲ್ ಪಾಸ್ಟರ್, ನಾನು ಬಹಳ ಅಭಿಮಾನಿಸುತ್ತೇನೆ. ಅವರು ಬಹಳ ಒಳ್ಳೆಯ ಸೇವಕರಾಗಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ಅವರಿಗೋಸ್ಕರವಾಗಿ ನೀವು ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ആർക്ക് സന്തോഷമില്ലെന്ന് തോന്നുന്നല്ലോ? ಅಯ್ಯೋ, ನಿಮ್ಗೆ ಯಾರಿಗೆ ಸಹ ಸಂತೋಷ ಇಲ್ಲ ಅಲ್ಲ? ഒരു നല്ല ഹല്ലേലൂയ പറഞ്ഞു. ಒಂದು ಒಳ್ಳೆ ಹಲ್ಲೆಲೂಯಾ ಹೇಳುವ ಪ್ರಿಯರೇ. ಹಲ್ಲೆಲೂಯಾ.
എന്നാൽ ചില ആത്മീയ നേതൃത്വങ്ങളെ നമുക്ക് മാതൃകയാക്കാൻ പറ്റത്തില്ല. ಅಂದ್ರೆ ಇವತ್ತು ಅನೇಕ ಆತ್ಮಿಕವಾದಂತ ನಾಯಕರನ್ನು ನಾವು ಮಾದರಿಯಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ഹല്ലേലൂയ ಹಲ್ಲೆಲೂಯ. അതുപോലെ ആത്മീയഗോളമായിരിക്കുക. ಅಂದ್ರೆ ಆತ್ಮಿಕವಾದಂತ ನಾಯಕರು ಮಾದರಿ ಉಳ್ಳವರಾಗಿರಬೇಕು. ഒരു നല്ല ആമേൻ പറഞ്ഞാട്ടെ. ಒಂದು ಒಳ್ಳೆ ಆಮೆನ್ ಹೇಳುವ. ಹಲ್ಲೆಲೂಯ. അവിടുത്തെ ജനത്തെ കുറിച്ച് അന്വേഷിച്ചപ്പോൾ ജനം പറഞ്ഞ കാര്യം ഇതാ, ഈ 4 കാര്യങ്ങളാണ്. ಅಂದ್ರೆ ಅಲ್ಲಿಯ ಜನರನ್ನು ಸೆರೆಯಲ್ಲಿದ್ದಂತ ಜನರನ್ನು ಅವರು ಪರೀಕ್ಷಿಸಿದಾಗ ನೋಡಿದಂತ 4 ವಿಷಯಗಳು ಇದಾಗಿದೆ. ಆ ಸಮಯದಲ್ಲಿ നെഹമ്യാവ് എന്ന ഒരു അഭിഷിക്തൻ, ನೆಹೆಮೀಯನೆಂಬ ಒಂದು ಅಭಿಷಿಕ್ತನು ജനത്തിന് ഒരു യഥാസ്ഥാപനം ആവശ്യമെന്നും ಜನರಿಗೆ ಒಂದು ಪುನರುಸ್ಥಾಪನೆ ಬೇಕು ಅಂತ ಹೇಳಿ അവർക്ക് വേണ്ടി പ്രാർത്ഥിക്കണമെന്നും ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ഉപവസിക്കണമെന്നും ಉಪವಾಸ ಮಾಡಬೇಕು ಅಂತ ಹೇಳಿ ആഗ്രഹിച്ച ಆಶಿಸಿ അവൻ കാര്യങ്ങൾ മുൻപോട്ട് സ്റ്റെപ്പുകൾ വെക്കുക. ಆತನ ಕಾರ್ಯಗಳನ್ನು ಮುಂದಕ್ಕೆ ಇಡುತ್ತಾ ಇದ್ದಾನೆ. ಆಮೆನ್. നല്ല ഹല്ലേലൂയ പറഞ്ഞു. ಒಂದು ಒಳ್ಳೆ ಹಲ್ಲೆಲೂಯ ಹೇಳುವ. നിങ്ങൾക്ക് സന്തോഷമുണ്ടോ? ನಿಮಗೆ ಸಂತೋಷ ಇದೆಯಾ? അവൻ രാജകൊട്ടാരത്തിൽ ചെന്നിട്ട് ಅವನು ಅರಮನೆಯ ಒಳಗಡೆ ಹೋಗಿ ഒരു അവധി ചോദിച്ചു. ಆತನ ಒಂದು ಅನುಮತಿಯನ್ನು ಕೇಳಿದನು. രാജാവേ, ഞാൻ ദുഃഖിക്കാൻ കാരണം ഇതാ. ರಾಜನೇ, ನಾನು ದುಃಖ ಪಡುವುದಕ್ಕೆ ಕಾರಣ ಇದೇ ಆಗಿದೆ. രാജാവ് ഉദ്ദേശിക്കുന്ന പോലെ ദുഃഖമൊന്നും എനിക്കില്ല. ರಾಜನೇ, ನೀನ್ ಎನಿಸಿದ ಹಾಗೆ ನನಗೆ ದುಃಖ ಇಲ್ಲ. ആമേൻ. ಆಮೆನ್. എന്നിട്ട് അവൻ ചെയ്ത പണി എന്താ? ಆತನು ಮಾಡಿದಂತ ಕಾರ್ಯಗಳೇನು? അവൻ കുറെ നാൾ ദുഃഖിച്ചുകൊണ്ട് ಆತನು ಕೆಲವು ದಿನ ಶೋಕಿಸುತ್ತಾ ഉപവസിച്ചും കൊണ്ട് ಉಪವಾಸವಾಗಿದ್ದು ദൈവത്തിന് മുൻപാകെ പ്രാർത്ഥനയോടെ ಪರಲೋಕ ದೇವರ ಮುಂದೆ ಆತನು ವಿಜ್ಞಾಪನೆ ಮಾಡುತ್ತಾ ಇರುವುದನ್ನು ನೋಡುತ್ತೇವೆ. എന്തിനു വേണ്ടിയാ ഉപവാസം എടുത്തത്? ಯಾಕೆ ಆತನು ಉಪವಾಸ ಮಾಡಿದ್ದು? ജനത്തിന്റെ ആത്മീയ അധപതനം കണ്ടിട്ട് ಜನರ ಆತ್ಮಿಕವಾದಂತ ಪರಿಸ್ಥಿತಿಗಳನ್ನು അവരെ ഒരു യഥാസ്ഥാപനത്തിലേക്ക് നയിക്കേണ്ടതിന് ಅವರನ್ನೆಲ್ಲ ಯಥಾಸ್ಥಾಪನೆಗೆ ಕಳಿಸಬೇಕು ಅಂತ ಹೇಳಿ നെഹമ്യാവ് ഇപ്പോൾ ನೆಹೆಮೀಯನು ಈಗ കുറെ നാൾ ദുഃഖിച്ചും ಅನೇಕ ದಿನಗಳಿಂದ ഉപവാസം കൊണ്ട് ಆತನು ಶೋಕಿಸುತ್ತಾ കരഞ്ഞുകൊണ്ട് ಅಳುತ್ತಾ ആത്മദമനം ചെയ്തുകൊണ്ടിരുന്നു. ಆತನು ಪ್ರಾರ್ಥನೆ ಮಾಡುತ್ತಾ ഒരു ಇದ್ದಾನೆ. നല്ല ഹല്ലേലൂയ പറഞ്ഞാട്ടെ. ಒಂದು ಒಳ್ಳೆಯ ಹಲ್ಲೆಲೂಯ ಹೇಳುವ ಪ್ರಿಯರೇ. Jesus, amen. Hallelujah. ಸಭೆಗೆ ಈ ಉತ್ತರವಾದಿತ್ವ ಕೈಮಾರುകയാ. ಸಭೆಗೆ ದೇವರು ಇಂತಹ ಜವಾಬ್ದಾರಿಗಳನ್ನು ಕೊಡುತ್ತಿದ್ದಾನೆ. ಸಭೆಯ ಶೂನ್ಯത ಕಂಡು ಪ್ರಾರ್ಥಿಸುವಾൻ, ಸಭೆಯ ಶೂನ್ಯತೆಗಳನ್ನು ಕಂಡು ಪ್ರಾರ್ಥಿಸುವುದಕ್ಕೋಸ್ಕರ നെഹമ്യാവിനെ പോലെ, ನೆಹೆಮೀಯನ ಹಾಗೆ പ്രാർത്ഥിക്കുന്ന എസ്തറിനെ പോലെ ಪ್ರಾರ್ಥಿಸುವಂತ ಎಸ್ತೇರಳ ಹಾಗೆ ദൈവം ചിലരെ അഭിഷേകം ചെയ്യാൻ പോകുന്നു. ದೇವರು ಕೆಲವೊಬ್ಬರನ್ನು ಅಭಿಷೇಕ ಮಾಡುತ್ತಿದ್ದಾನೆ. അങ്ങനെയുള്ളവർ എഴുന്നേൽക്കട്ടെ. ಅಂತವರು ಎದ್ದೇಳಲಿ. കരമടിച്ച് കർത്താവ് ഒരു മുഖത്ത് ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ದೇವರು ಕೆಲವೊಬ್ಬರನ್ನು ಮುಟ್ಟುತ್ತಿದ್ದಾನೆ, ಕೆಲವೊಬ್ಬರು ಅಭಿಷೇಕ ಮಾಡುತ್ತಿದ್ದಾನೆ. ആമേൻ. ಆಮೆನ್. ജനത്തിന്റെ ശൂന്യത കണ്ട, ಜನರ ಶೂನ್ಯತೆಗಳನ್ನು ಕಂಡು, തകർച്ചകൾ കണ്ട, ಜನರ ಆ ಒಂದು ಒಡವಿಕೆಯನ್ನು ಕಂಡು ಒಂದು ಕಟ್ಟೋಳ ಅಗತ್ಯವಾಗಿ ಬೇಕಿದೆ ಅಂತ ಹೇಳಿ കരയുവാൻ, ಸಭೆಗೆ ಬಂದು ಅಳುವುದಕ್ಕೆ, ഉപവസിക്കുവാൻ, ಉಪವಾಸ ಮಾಡುವುದಕ್ಕೆ, പ്രാർത്ഥിക്കുവാൻ, ಪ್ರಾರ್ಥನೆ ಮಾಡುವುದಕ್ಕೆ യഥാസ്ഥാപനം ആവശ്യമെന്ന് ಒಂದು ಪುನರ್ಸ್ಥಾಪನೆ ಬೇಕು ಅಂತ ಹೇಳಿ കർത്താവ് അഭിഷേകം ചെയ്യുന്നു. ಕೆಲವೊಬ್ಬರು ದೇವರು ಅಭಿಷೇಕ ಮಾಡುತ್ತಿದ್ದಾನೆ, കർത്താവ് അന്വേഷിക്കുന്നു. ಕೆಲವರು ದೇವರು ಆಶಿಸುತ್ತಾ ಇದ್ದಾನೆ. ಯೇಸು ನಾಮದಲ್ಲಿ നമ്മുടെ വ്യക്തിപരമായ ആവശ്യം നടക്കാൻ വേണ്ടിയാണ്. ನಾವು ಅನೇಕ ಸಾರಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಒಂದು ಬದಲಾವಣೆ ಬರಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸುತ್ತೇವೆ, ಉಪವಾಸ ಇರುತ್ತೇವೆ. ಆಮೆನ್. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. അല്ലേ? അങ്ങനല്ലേ? ಅಲ್ವಾ? ಹೌದಲ್ವಾ? ഒന്നുമില്ലാത്ത സമയത്ത് കർത്താവെ തരണേ തരണേ കിട്ടണേ കിട്ടണേ എന്ന് കുത്തിയിരുന്ന് പൂസിച്ച് പ്രാർത്ഥിക്കും. ಏನು ಇಲ್ಲದಿರುವಂತ ಸಮಯದಲ್ಲಿ ದೇವರೇ ಕೊಡಬೇಕು, ಕೊಡಿ 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 ಅಂತ ಹೇಳಿ ಪ್ರಾರ್ಥಿಸ್ತೇವೆ. ദൈവം കൊടുത്തു കഴിയുമ്പോൾ ದೇವರು ಕೊಟ್ಟ ನಂತರವಾಗಿ പിന്നെ അടുത്ത പ്രാർത്ഥന, ಪುನಃ ಇನ್ನೊಮ್ಮೆ ಪ್ರಾರ್ಥನೆ, കർത്താവേ ഇത് മറ്റാർക്കും പോകരുത് പോകരുത് പോകരുത്. ಕರ್ತನೇ, ಇದು ಯಾರಿಗೆ ಸಹ ಹೋಗ್ಬಾರ್ದು ಹೋಗ್ಬಾರ್ದು. അല്ലേ? അങ്ങനല്ലേ? സ്തോത്രം. എന്താരും ഒന്നും മിണ്ടുന്നില്ലല്ലോ. ಯಾಕೆ ಯಾರು ಮಾತಾಡ್ತಾ ಇಲ್ಲ? പണ്ട് പ്രാർത്ഥിച്ചത് കിട്ടണേന്നാ, കിട്ടണേ. ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರೇ ನನಗೆ ಕೊಡಿ 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 ಕೊಡಿ. കിട്ടിക്കഴിയുമ്പോൾ ಸಿಕ್ಕಿದ ನಂತರವಾಗಿ ഇവരുടെ കയ്യിൽ നിന്ന് പോകരുത് പോകരുത്. ದೇವರೇ ಸಿಕ್ಕಿದ ಯಾವ ಕಾರಣಕ್ಕೂ ನನ್ನ ಕೈಯಿಂದ ಹೋಗ್ಬಾರ್ದು 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 ಅಂತೇಳಿ ആ തീരുമാനമല്ല, ಆ ರೀತಿಯ ತೀರ್ಮಾನ ಅಲ್ಲ. ഒരാമയം പറഞ്ഞാട്ടെ. ಒಂದು ಆಮೇಲೆ ಹೇಳುವ, ഇത് ഞാൻ തൊട്ട് വെക്കുന്നവരെ ഞാൻ പ്രാർത്ഥിക്കാൻ പോവുകയാ. ನಾನು ಇದನ್ನು ಮುಂದುವರಿಸುವುದಿಲ್ಲ, ನಾನು ಪ್ರಾರ್ಥಿಸಲಿ. ഒരു നല്ല ആമേൻ പറഞ്ഞേ. ಒಂದು ಒಳ್ಳೆ ಆಮೇಲೆ ಹೇಳುವ. ഈ ഉപവാസം എന്ന് പറയുന്നത് നമ്മുടെ ആവശ്യങ്ങൾക്ക് വേണ്ടി ആരും ആ ഉപവാസമല്ല യഥാർത്ഥ ഉപവാസം. ಅಂದ್ರೆ ನಮ್ಮ ಅಗತ್ಯತೆಗಾಗಿ ಪ್ರಾರ್ಥನೆ ಮಾಡುವಂತದ್ದು ಅದು ಉಪವಾಸವಾಗುವುದಿಲ್ಲ. ഭൗതിക ആവശ്യങ്ങൾക്ക് വേണ്ടി മാത്രം എടുക്കുന്ന ഒരു ഉപവാസമല്ല യഥാർത്ഥ ഉപവാസം. ಅಂದ್ರೆ ಭೌತಿಕವಾದಂತ ಆ ಅಭಿಲಾಷೆಗಳಿಗೆ ಪ್ರಾರ್ಥಿಸುವಂತ ಉಪವಾಸಗಳು ಅದು ಉಪವಾಸವಾಗುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. ആത്മീയപരമായി
അതമ്പതിച്ചു പോയിട്ടുണ്ടോ എന്ന് നിനക്ക് തോന്നിയാൽ, ಅಂದ್ರೆ ಆತ್ಮಿಕವಾಗಿ ಎಲ್ಲಿಯಾದರೂ ಒಡುಕಿನಲ್ಲಿ ಬಿದ್ದೋಗಿದ್ದೇನೋ ಅಂತ ಹೇಳಿ ನೀವು ಎಣಿಸುವುದಾದರೆ, നിനക്കൊരു സ്പിരിച്വൽ മൂവിങ്ങിന് വേണ്ടിയുള്ള ഉപവാസം നിനക്ക് ನಿನ್ನ ಒಂದು ಆತ್ಮಿಕ ಚಲನೆಗೋಸ್ಕರವಾಗಿ ಒಂದು ಉಪವಾಸ ನಿನಗೆ ಅಗತ್ಯವಾಗಿ ಬೇಕು. യേശുവിന്റെ കാലത്ത് ശിഷ്യന്മാർ ഉപവസിച്ചില്ല. ಯೇಸುವಿನ ಕಾಲದಲ್ಲಿ ಶಿಷ್ಯರು ಉಪವಾಸ ಮಾಡಲಿಲ್ಲ. പരീശന്മാരും ന്യായശാസ്ത്രന്മാരും ചോദിച്ചു, ಫರಿಸಾಯರು ಶಾಸ್ತ್ರಿಗಳು ಈ ರೀತಿಯಲ್ಲಿ ನೋಡಿ ಹೇಳಿದರು, നിന്റെ കൂടെയുള്ള ശിഷ്യന്മാർ ഉപവസിക്കുന്നില്ലല്ലോ, ಅಯ್ಯೋ ನಿನ್ ಜೊತೆಲಿ ಯಾಕೆ ಶಿಷ್ಯರು ಉಪವಾಸ ಮಾಡುವುದಿಲ್ಲ? കർത്താവിന്റെ മറുപടി പറഞ്ഞത്, ಕರ್ತನ ಏನ್ ಸದ್ಯವನ್ನು ಕೊಟ್ಟನು? മണവാളൻ കൂടെ ഉള്ളപ്പോൾ ഉപവസിക്കേണ്ട ആവശ്യമില്ല. ಮದಲಿಂಗನ ಜೊತೆಲಿ ಇರುವಾಗ ಯಾರು ಸಹ ಉಪವಾಸ ಮಾಡಬೇಕು ಅಂತ ಅಗತ್ಯತೆ ಇಲ್ಲ. ಅದರ ಅರ್ಥ ಏನು ಗೊತ್ತುಂಟಾ? യേശുവിന്റെ സാന്നിധ്യം ഇപ്പോൾ ശിഷ്യന്മാർക്കുണ്ട്. ಅಂದ್ರೆ ಯೇಸು ಕ್ರಿಸ್ತನ ಸಾನ್ನಿಧ್ಯ ಈಗ ಶಿಷ್ಯರಿಗೆ ಇದೆ. ദൈവത്തിന്റെ സാന്നിധ്യം നിന്നിൽ നിന്ന് നഷ്ടപ്പെട്ടു പോയെന്ന് നിനക്ക് ബോധ്യമാകുമ്പോൾ നിനക്ക് ഉപവസിക്കാം. ನೀ ದೇವರ ಸಾನ್ನಿಧ್ಯ ನಿನ್ನಲ್ಲಿ ನಷ್ಟವಾಗಿ ಹೋಗಿದೆ ಎಂಬಂತ ಅರಿವು ನಿನಗೆ ಬಂದಾಗ ನೀನು ಉಪವಾಸ ಮಾಡೋದಕ್ಕೆ ಸಿದ್ಧನಾಗಬೇಕು. ഹല്ലേലൂയ പറഞ്ഞാട്ടെ. ಹಲ್ಲೆಲೂಯಾ ಹೇಳುವ. എന്നിൽ ദൈവ സാന്നിധ്യമുണ്ടോ? ನನ್ನಲ್ಲಿ ದೇವರ ಸಾನ್ನಿಧ್ಯ ಇದೆಯೋ? അത് അല്പമെങ്കിലും നഷ്ടപ്പെട്ടു പോയി നിനക്ക് ബോധം വന്നാൽ, ಅಂದ್ರೆ ನನ್ನಿಂದ ದೇವರ ಸಾನ್ನಿಧ್ಯ ನಷ್ಟವಾಗಿ ഒരു ಹೋಗಿದೆ ಅಂತ ಹೇಳಿ സ്പിരിച്വൽ മൂവിങ്ങിന് വേണ്ടി നിനക്ക് ഉപവസിക്കാം. ಒಂದು ಆತ್ಮಿಕ ಚಲನೆಗೋಸ್ಕರವಾಗಿ ನಾವು ಉಪವಾಸ ಮಾಡಬೇಕು. അതാണ് വചനപ്രകാരമുള്ള ഉപവാസം. ಅದೇ ಆಗಿದೆ ಯಥಾರ್ಥವಾಗಿ ಉಪವಾಸ, ಅಂದ್ರೆ ವಾಕ್ಯದ ಮೂಲಕವಾಗಿರುವಂತಹ ಉಪವಾಸ. ഹല്ലേലൂയ പറഞ്ഞാട്ടെ. ಹಲ್ಲೆಲೂಯಾ ಹೇಳುವ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. യേശു പറഞ്ഞ വാക്കിന്റെ മറുപടി അത്രയേ ഉള്ളൂ. ಯೇಸು ಕ್ರಿಸ್ತನು ಹೇಳಿದಂತ ಮಾತಿನ ಅರ್ಥ ಅದೇ ಆಗಿದೆ. 102 സങ്കീർത്തനം 4 വാക്യം. 102ನೇ ಕೀರ್ತನೆ 4ನೇ ವಾಕ್ಯ. ഒന്ന് വായിച്ചാൽ ഞാൻ പെട്ടെന്ന് പ്രാർത്ഥിക്കാൻ പോകും. ಬೇಗ ಬೇಗ ಓದಿಕೊಳ್ಳುವ. 102ನೇ ಕೀರ್ತನೆ 4ನೇ ವಾಕ್ಯ. ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ, ಊಟವನ್ನು ಮರೆತೇನು. അപ്പൊ എന്താ മനസ്സിലായത്? ಏನರ್ಥವಾಯ್ತು? ഇപ്പൊ ഒരു ദിവസം ആഹാരം കഴിക്കാൻ മറന്നുപോയി. ಅಂದ್ರೆ ಒಂದು ದಿನ ಊಟ ಮಾಡೋದಕ್ಕೆ ಮರ್ತೋಯ್ತು. വിഷമം കൊണ്ടോ ദുഃഖം കൊണ്ടോ മാനസിക പ്രയാസം കൊണ്ടോ നിനക്ക് കഴിക്കാൻ പറ്റാതെ പോയി. ಅಂದ್ರೆ ದುಃಖದಿಂದಲೋ ನೋವಿನಿಂದಲೋ ಏನೋ ಒಂದು ರೋಗದಿಂದಲೋ ನಿನಗೆ ಊಟ ಮಾಡಲಿಕ್ಕೆ ಮರ್ತೋಯ್ತು. അതുകൊണ്ട് ഞാൻ ഒന്ന് ഉപവാസം ഒന്ന് പറയാൻ നോക്കൂ. ಅದಕ್ಕೆ ನೀವು ಉಪವಾಸ, ಓ ಇವತ್ತು ನಾನು ಉಪವಾಸ ಮಾಡಿದೆ ಅಂತ ಹೇಳಿ ಹೇಳಲಿಕ್ಕೆ ಆಗ್ತದಾ? അത് ഉപവാസമല്ല, ಅದು ಉಪವಾಸ ಅಲ್ಲ, അത് പട്ടിണി കിടക്കുക. ಅದು ಹಸಿವೆಯಿಂದ ಇರುವಂತದ್ದು. മനസ്സിലായവർ ആമേൻ പറഞ്ഞാട്ടെ. ಅರ್ಥ ಆದವರು ಮಾತ್ರ ಒಂದು ಆಮೇಲೆ ಹೇಳುವ. ദാവീദിന്റെ മകൾക്ക് ദീനം പിടിച്ച് കിടന്നപ്പോൾ ದಾವಿದನ ಮಗನು ಬಹಳ ಬಲಹೀನನಾಗಿದ್ದಾಗ ദാവീദും ആഹാരം കഴിക്കാൻ മറന്നുപോയി. ದಾವಿದನು ಸಹ ಆಹಾರ ತಿನ್ನುವುದಕ್ಕೆ ಮರ್ತೋದನು. മറന്നു വന്ന് വെച്ച് കഴിഞ്ഞാൽ കഴിക്കാൻ തോന്നിയില്ല. ಅಂದ್ರೆ ಮರ್ತೋದನು ಅಂತ ಹೇಳಿದ್ರೆ ಊಟ ಮಾಡ್ಲಿಕ್ಕೆ ಅವನಿಗೆ ಮನಸ್ಸಾಗ್ಲಿಲ್ಲ. നമുക്ക് ചില പ്രയാസങ്ങൾ വരുമ്പോൾ, സഹിക്കാൻ പറ്റാത്ത ബുദ്ധിമുട്ട് വരുമ്പോൾ നമുക്ക് കഴിക്കാൻ മനസ്സ് വരത്തില്ല. ಅಂದ್ರೆ ನಮ್ಗೆ ಏನಾದ್ರು ಬಹಳ ನೋವು ಆದಾಗ, ಬಹಳ ವೇದನೆ ಉಂಟಾಗ, ಬಹಳ ಒತ್ತಡಕ್ಕೆ ಒಳಗಾದಾಗ, ಟೆನ್ಷನ್ ಬಹಳ ಒತ್ತಡಕ್ಕೆ ಒಳಗಾದಾಗ ನಮ್ಗೆ ತಿನ್ಲಿಕ್ಕೆ ಒಂದು ಮನಸ್ಸು ಬರುವುದಿಲ್ಲ. ಆಗ ನಾವು ಉಪವಾಸ ಅಂತ ಹೇಳಲಿಕ್ಕೆ വചനപ്രകാരമുള്ള ഉപവാസമല്ല, ಅದು ವಾಕ್ಯದ ಮೂಲಕವಾಗಿರುವಂತ ಉಪವಾಸವೂ ಅಲ್ಲ. മനസ്സിലായവർ ആമേൻ പറഞ്ഞാട്ടെ. ಅರ್ಥ ಆಗೋರು ದೇವರಿಗೆ ಸ್ತೋತ್ರ ಸಲ್ಲಿಸುವ. സങ്കീർത്തനം 69:10. 69 ವಾಕ್ಯ. 69 വചനപ്രകാരമുള്ള ഉപവാസം ಏನಾಗಿದೆ? ವಾಕ್ಯದ ಪ್ರಕಾರವಾಗಿರುವಂತ ಉಪವಾಸ. ನಾನು 10 ಉಪವಾಸ ಬಿದ್ದದೆಲ್ಲ ಪರ್ಯಾಸಕ್ಕೆ ಕಾರಣವಾಯಿತು. 69:10 സങ്കീർത്തനം. ഓക്കെ, ഒന്നുകൂടെ വായിച്ചേ. ನಾನು 10 ಉಪವಾಸ ಬಿದ್ದದ್ದೆಲ್ಲ ആത്മതപനം ചെയ്യുക. ഇതാണ് ബൈബിൾ പ്രകാരമുള്ള ഉപവാസം. ആത്മതപനം എന്ന് പറഞ്ഞാൽ അർത്ഥം എന്താ? ಅಂದ್ರೆ 10 ಅಂತೆ ಗೋಳಾಡುವಂತದ್ದು ಅಂತ ಹೇಳಿದ್ರೆ ಏನಾಗಿದೆ? ഹല്ലേലൂയ, ಹಲ್ಲೆಲೂಯ. അതിനർത്ഥം എന്താ? ಅದರ ಅರ್ಥವೇನಾಗಿದೆ? യെശയ്യാ 58 1 മുതൽ വായിക്കുമ്പോൾ അവിടെ കാണുന്നുണ്ട്. ಯೆಶಾಯ 58 1ನೇ ವಾಕ್ಯದಿಂದ ನಾವು ನೋಡುವುದಾದ್ರೆ ಅಲ್ಲಿ ಕೇಳುತ್ತೇವೆ, ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ಕೊಂಬಿನಂತೆ ಧ್ವನಿಗೈದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು, ಯಾಕೋಬ್ ವಂಶದವರಿಗೆ ಅವರ ಪಾಪಗಳನ್ನು ಹರವು. ಅವರಿಂದ ದಿನದಿನವೂ ನನ್ನ ದರ್ಶನಕ್ಕಾಗಿ ಬಂದ ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡುತ್ತಾರೆ. ತನ್ನ ದೇವರ ನಿಯಮಗಳನ್ನು ಬಿಡದೆ, ಇದಲ್ಲಯೋ എനിക്കിഷ്ടമുള്ള ഉപവാസം, ಇದಲ್ಲವೋ ನಾನು ಇಷ್ಟಪಡುವಂತ ಉಪವಾಸ. ഹല്ലേലൂയ, ಹಲ್ಲೆಲೂಯ. ആത്മതപനമെന്ന് കാണുന്നു. ಇಲ್ಲಿ ನಾವು ನೋಡ್ತೇವೆ ಆತ್ಮಿಕವಾದಂತ ಕೆಲವೊಂದು ನೋವುಗಳು. എന്ന് വെച്ചാൽ ആത്മീയപരമായി, ಅಂದ್ರೆ ಆತ್ಮಿಕ ವಿಷಯಗಳಲ್ಲಿ, സ്പിരിച്വൽ മണ്ഡലത്തിൽ, ಅಂದ್ರೆ ಆತ್ಮಿಕ ವಿಷಯಗಳಲ್ಲಿ ഡൗൺ ആയി പോകുമ്പോൾ, ನೀನು ಕುಂದಿ ಹೋಗುವಾಗ, നിനക്ക് വീഴ്ച വരുമ്പോൾ, ಓ ನೀನು ಇನ್ನೇನು ಬೀಳುತ್ತೇನೆ ಅಂತ ಹೇಳುವಾಗ, കരഞ്ഞ് ಅಯ್ಯೋ ದೇವರೇ ನಾ ಬೀಳುತ್ತಾ ಇದ್ದೇನೆ, ಬೀಳುತ್ತಿದ್ದೇನೆ, ഉപവസിച്ച ಉಪವಾಸವಿದ್ದು നെടുമ്പാട് കൊണ്ട് കരഞ്ഞ, ಓ 10 ഹല്ലേലൂയ, ഹല്ലേലൂയ. അങ്ങനെ താഴ്മയോടെ ഭയത്തോടെ ഇരുന്ന് പ്രാർത്ഥിച്ച് ഉപവസിക്കുന്ന ഉപവാസമാണ്
ആത്മതപനം. ಅಂದ್ರೆ ಆ ರೀತಿಯಲ್ಲಿ ತಾಳ್ಮೆಯೊಂದಿಗೆ ತಗ್ಗಿಸಿಕೊಂಡು ಮಾಡುವಂತ ಉಪವಾಸವಾಗಿದೆ. ಅದು ಆತ್ಮಿಕವಾದ ആത്മീയ ಉಪವಾಸ. നഷ്ടങ്ങൾ ഈ ദിവസങ്ങൾ വീണ്ടെടുക്കണം. ಅಂದ್ರೆ ಆತ್ಮಿಕ ನಷ್ಟಗಳು ಏನಾಗಿದೆ ಅಂತೇಳಿ ನಾವು ಈ ದಿನಗಳಲ್ಲಿ അതിനുവേണ്ടി എത്ര ತಿಳ್ಕೊಳ್ಬೇಕು. പേർ ആഗ്രഹിക്കും? ಅದಕ್ಕೋಸ್ಕರವಾಗಿ ಎಷ್ಟು ಜನ ಆಶಿಸುತ್ತೀರಿ? നെഹമ്യാവിന്റെ ഉപവാസം അതായിരുന്നു. ನೆಹೇಮಿನ ಉಪವಾಸ ಅದೇ ಆಗಿತ್ತು. അവൻ അതിനു വേണ്ടി ഒരുങ്ങി. ಆತನ ಅದಕ್ಕೋಸ್ಕರವಾಗಿ ಸಿದ್ಧನಾದನು. പെട്ടെന്നുള്ള തീരുമാനമല്ലായിരുന്നു. ಕೂಡಲೇ ಅಲ್ಲ ತೀರ್ಮಾನಗಳು. കുറെ നാൾ ഉപവസിച്ചു. ಆತನು ಕೆಲವು ದಿನಗಳು ಆತನು ಪ್ರಾರ್ಥಿಸಿದ. ಆತನು ಕೆಲವು ದಿನ ಉಪವಾಸ ಮಾಡಿದ, ಕೆಲವು ದಿನ ಪ್ರಾರ್ಥಿಸಿದ. യഥാസ്ഥാപനത്തിന് വേണ്ടി ದೇವ ಜನರ ಯಥಾಸ್ಥಾಪನೆಗಾಗಿ ഒരു നെഹമ്യാവ് തീരുമാനമെടുത്തത്. ನೆಹೇಮಿನ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. ಈ ದಿನಗಳಲ್ಲಿ ಸಭೆಯು ആ ഒരു തീരുമാനം ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವವರಾಗಿರಬೇಕು. ഹല്ലേലൂയ. ಹಲ್ಲೆಲೂಯಾ. ഉപവാസം അങ്ങനെയാണോ? ಈ ರೀತಿಯ ಉಪವಾಸವು അങ്ങനെയാണെങ്കിൽ ദൈവം പ്രവർത്തിക്കും. ಆಗ ಮಾತ್ರವೇ ದೇವರು ಅಲ್ಲಿ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. രാജാവിന്റെ കാര്യം പറഞ്ഞു. ಅರಸನು ಬಂದು ಅಲ್ಲಿ ಒಂದು ಕಾರ್ಯವನ್ನು ಹೇಳಿದನು. ആമേൻ. ಆಮೆನ್. രാജാവിന്റെ കരം അവന് അനുകൂലമായി. ಅರಸನ ಹಸ್ತವು ಅವನಿಗೆ ಅನುಕೂಲವಾಯಿತು. ജനത്തിന്റെ കരം അനുകൂലമായി. ಜನರ ಹಸ್ತವು ಅವನಿಗೆ ಅನುಕೂಲವಾಯಿತು. അവൻ ഒരു യഥാസ്ഥാപനത്തിന് വേണ്ടി പുറപ്പെടുകയാണ്. ಆತನ ಯಥಾಸ್ಥಾಪನೆಗೋಸ್ಕರವಾಗಿ ಆತನ ಹೊರಡುತ್ತಿದ್ದಾನೆ. ಇಲ್ಲಿ ಗಮನಿಸಬೇಕು. അവൻ ഒരു വലിയ പണിക്ക് വേണ്ടി പുറപ്പെടുകയാണ്. ಒಂದು ದೊಡ್ಡ ಜವಾಬ್ದಾರಿಯಿಂದ ಒಂದಿಗೆ ಕಟ್ಟಡಕ್ಕಾಗಿ ಹೋಗುತ್ತಿದ್ದಾನೆ. പണി നടക്കാൻ പോവുകയാണ്. ಇದರ ಹಿಂದೆ ಒಂದು ಕಟ್ಟಡ ಪ್ರಾರಂಭವಾಗಲು ಹೋಗುತ್ತದೆ. ಆಮೆನ್. ഒരുമിച്ച് ആമേൻ പറഞ്ഞാട്ടെ. ಒಂದಾಗಿ ಸೇರಿ ಆಮೆನ್ ಹೇಳುವ. ഹല്ലേലൂയ. ഹല്ലേലൂയ. അതിൽ 2:18 ഇങ്ങനെ വായിക്കുന്നു. 2:18 ನಾವು ಈ ರೀತಿಯಲ್ಲಿ നോടുತ್ತೇವೆ. ദൈവത്തിന്റെ കരം എനിക്ക് അനുകൂലമായി. ನನ್ನ ದೇವರ ಹಸ್ತವೋ ನನಗೆ ಅನುಕೂಲವಾಯಿತು. എന്നോട് കൽപ്പിച്ച വാക്കുകൾ, ಅರಸನು ನನಗೆ ಹೇಳಿದ ಎಲ್ಲಾ ಮಾತುಗಳು ನಾನು ಕೇಳಿದಾಗ ജന ഒരുമിച്ച് പറയുന്നു. ಜನರು ಒಂದಾಗಿ ಹೇಳ್ತಾರೆ, ಓ ಬನ್ನಿರಿ ಕಟ್ಟೋಣ. കരമടിച്ച് ദൈവത്തെ തുടിച്ചാട്ടെ. ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ഹല്ലേലൂയ. ഹല്ലേലൂയ. പക്ഷേ ಆ ಪಣಿയെ ತಗರ್ക്കാൻ, ಆ ಒಂದು ಕಟ್ಟಡದ ಕೆಲಸ ಆ ಒಂದು ಕೆಲಸ ಇಲ್ಲದಾಗಿ ಮಾಡುವುದಕ್ಕಾಗಿ 2 ശക്തികൾ സൻബല്ലത്തും തോബിയാവും. ಸನ್ಬಲ್ಲಟನು ಮತ್ತೆ ಟೋಬಿಯನು അവന്റെ പണിക്ക് വിരുദ്ധമായി ಅವನ ಕಟ್ಟಡದ ಕೆಲಸಕ್ಕೆ ವಿರುದ್ಧವಾಗಿ മുടക്കി കളയാൻ, ಅದನ್ನು ಹೇಗಾದರೂ ನಷ್ಟಪಡಿಸಬೇಕು ಅಂತ ಹೇಳಿ കുറുക്കൻ കേറിയാൽ മതി എന്ന് പറഞ്ഞ് ആ പണിയെ മുടക്കാൻ ശ്രമിക്കുക. ಆ ಒಂದು ನರಿ ಆರಿದರೆ ಸಾಕು, ಅದು ಬಿದ್ದು ಹೋಗಬೇಕು ಎಂಬ ഞാൻ ഇതിനെ പൊളിക്കുമെന്നും ನಾನು ಇದನ್ನು ಹೊಡೆದಾಕುತ್ತೇನೆ ಅಂತ ಹೇಳಿ ಇದನ್ನು ಕೆಡವಿ ಹಾಕುತ್ತೇನೆ ಅಂತ ಹೇಳಿ വിളിച്ച കുറുക്കന്മാർ, ಅಂದ್ರೆ ಹೇಗಾದ್ರೂ ಮಾಡಿ ನಷ್ಟಪಡಿಸುತ್ತೇನೆ ഒരു ചെറിയ കുറുക്കൻ കേറിയാൽ മതി, ಒಂದು ಚಿಕ್ಕ ನರಿ ದಾಟಿದ್ರೆ ಸಾಕು, അതിനെ പൊളിക്കുമെന്ന് പറഞ്ഞ് വാദിക്കുന്ന ಅದನ್ನು ಹೊಡೆದಾಕುತ್ತೇನೆ ಅಂತ ಹೇಳಿ ಆ ಶಕ್ತಿಯನ್ನು, പൈശാചിക കരത്തെ, ಸೈತಾನನ ಕ್ರಿಯೆಯನ್ನು, പൈശാചിക മുഖത്തെ, ಸೈತಾನನ ನೊಗವನ್ನು ആത്മാവിൽ തിരിച്ചറിഞ്ഞ ಆತ್ಮದಲ್ಲಿ നെഹമ്യാവ് ഒരു വെല്ലുവിളി നടത്തുകയാണ്. ಒಂದು ನೆಹೇಮಿನಲ್ಲಿ ಹೋರಾಟ ಮಾಡುತ್ತಿದ್ದಾನೆ. ദൈവത്തിന്റെ കരമെനിക്ക് അനുകൂലമാണ്. ನನ್ನ ದೇವರ ಹಸ್ತವು ನನಗೆ ಅನುಕೂಲವಾಗಿದೆ. ദൈവം അനുകൂലമെങ്കിൽ പ്രതികൂലമാണ്. ನನಗೆ ದೇವರೇ ಅನುಕೂಲವಾಗಿರುವುದಾದರೆ ನನಗೆ ಪ್ರತಿಕೂಲ ಮಾಡುವವರು ಯಾರಾಗಿದ್ದಾರೆ? ಅಯ್ಯೋ, ಒಂದು ನರಿ ದಾಟಿದರೆ ಸಾಕು. ശക്തമായി വെല്ലുവിളിക്കുമ്പോൾ, ಶಕ್ತವಾಗಿ ಅಲ್ಲಿ ಹೋರಾಟ ಇರುವಾಗ നെഹമ്യാവിന്റെ പ്രതികരണം കേട്ടോ. ನೆಹೇಮಿನ ಅಲ್ಲಿ ಕ್ರಿಯೆ ನೋಡಿರಿ. എന്റെ ദൈവം എനിക്ക് കാര്യം സാധിപ്പിച്ചു തരും. ನನ್ನ ದೇವರು ನನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. തീരുമാനമെടുക്കുക. ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. എന്റെ ദൈവം എനിക്ക് കാര്യം സാധിപ്പിക്കും. ನನ್ನ ದೇವರು ಕಾರ್ಯಗಳನ್ನು ಮಾಡುತ್ತಾನೆ. ആ വാക്ക് ഒരുമിച്ച് പറഞ്ഞ് ആത്മാവിൽ ബലപ്പെടുക. ಓ, ಒಂದಾಗಿ ಸೇರಿ ನಾವು ಹೇಳೋಣ. ಜೀಸಸ್. ಆಮೆನ್. എത്ര പേർ ചേർന്ന് പറയും? ಎಷ್ಟು ಜನ ಸೇರಿ ಹೇಳುತ್ತೀರಿ? എന്റെ ദൈവം എനിക്ക് കാര്യം സാധിപ്പിക്കും. ನನ್ನ ದೇವರು ನನಗಾಗಿ ಕಾರ್ಯ ಸಾಧಿಸುತ್ತಾನೆ. ಆಮೆನ್. ആരാധിക്കാം. ಹೇಳಿಕೊಂಡು ಆರಾಧನೆ ಮಾಡಿರಿ ಪ್ರಿಯರೇ. പറഞ്ഞോ ಹೇಳಿರಿ ಹೇಳಿರಿ ಹೇಳಿರಿ. പറഞ്ഞ ആത്മാവിൽ ബലപ്പെടും. ಹೇಳಿ ಹೇಳಿ ಆತ್ಮದಲ್ಲಿ ಬಲವನ್ನು ദൈവം എനിക്ക് കാര്യം സാധിപ്പിക്കും. ನನ್ನ ದೇವರು ಕಾರ್ಯ ಸಾಧಿಸುವನು. ನನ್ನ ದೇವರು മുടക്കുവാൻ, ನಿನ್ನ ತೀರ್ಮಾನವನ್ನು ದೃಢಪಡಿಸುವುದಕ್ಕೆ, ಆ ಪಣಿಯ ಮುಡಕುವಾൻ, ಓ ಆ ಕಟ್ಟಡ ಕೆಲಸ ಮಾಡುವುದಕ್ಕೆ ഒരു കുറുക്കൻ കേറിയാ മതിയെന്ന്, ಓ ಒಂದು ನರಿ ದಾಟಿದರೆ ಸಾಕು. ശക്തമായി വെല്ലുവിളിക്കുമ്പോൾ, ಶಕ್ತವಾಗಿ ಅಲ್ಲಿ ಹೋರಾಟ നീ ആത്മാവിൽ പറ, ನೀ ಆತ್ಮದಲ್ಲಿ ಹೇಳು, എന്റെ ദൈവം ನನ್ನ ದೇವರು എനിക്ക് ನನಗೆ കാര്യം സാധിപ്പിക്കും. ಕಾರ್ಯ ಸಾಧಿಸುತ್ತಾನೆ. ഉറക്കെ പറഞ്ഞു. പിശാചിയൊക്കെ പറ, ಓ ಸೈತಾನನ ಕೇಳಲಿ, ಹೇಳುವ ನನ್ನ ದೇವರು ആത്മാവിൽ ബലപ്പെടും. ನನ್ನ ದೇವರು ನನಗಾಗಿ ಕಾರ್ಯ ಸಾಧಿಸುತ್ತಾನೆ. ನನ್ನ ದೇವರು ನನಗಾಗಿ ಕಾರ್ಯ ಸಾಧಿಸುತ್ತಾನೆ. മുമ്പോട്ട് വന്നാട്ടെ. ಮುಂದಕ್ಕೆ ಬನ್ನಿರಿ, ಎಲ್ಲರೂ ಮುಂದಕ್ಕೆ ಬನ್ನಿರಿ. ആമേൻ. ജീസസ് ചില പണിക്ക് വേണ്ടി ಮುಂದಕ್ಕೆ ಬನ್ನಿ. അവനെ ഒരുക്കിയതുപോലെ ನೆಹೇಮಿನನ್ನು ದೇವರು ಆರಿಸಿದ ಹಾಗೆ ദൈവം ചിലരെ ഒരുക്കുക. ದೇವರು ಕೆಲವೊಬ್ಬರನ್ನು ಸಿದ್ಧಪಡಿಸುತ್ತಿದ್ದಾನೆ. മുമ്പോട്ട് വന്നാട്ടെ. ಮುಂದಕ್ಕೆ ಬನ್ನಿರಿ. ധീരജലാധര ഘടകസി കരമെല്ലാം ഉയർത്തിക്കാട്ടെ. ಎಲ್ಲರೂ ಕರಗಳನ್ನು ಮೇಲಕ್ಕೆ ಮಾಡುವ ಪ್ರಿಯರೇ. ആ ദൈവ സാന്നിധ്യം നഷ്ടപ്പെട്ടു പോകും. ದೇವರ ಸಾನ್ನಿಧ್ಯ ನಷ್ಟವಾಗಿ ಹೋಗಬಾರದು. കാഴ്ചപ്പാട് മങ്ങിയവർ
ಓ ದರ್ಶನಗಳು ಕುಂದಿ ಹೋಗಿರುವಂತದ್ದು ಓ ಹಿಂದಿರುಗಿ ಬರಲಿ. ಎಲ್ಲರೂ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿ. ತೀರ್ಮಾನಗಳನ್ನು ತೆಗೆದುಕೊಳ್ಳಿರಿ. ಸುಮ್ಮನೆ ಉಪವಾಸಕ್ಕೆ ಬರುವುದಿಲ್ಲ. ಯಾರು ಬೇಕಾದ್ರೂ ಉಪವಾಸ ಮಾಡಬಹುದು. ಓ ಒಂದು ಪುನರ್ ಸ್ಥಾಪನೆಗಾಗಿ. அற்புதம் செய்யுங்கப்பா எங்க வாழ்க்கையிலே, உம்மைத்தான் நம்பியிருக்கும் ஏசையா. அற்புதம் செய்யுங்கப்பா எங்க வாழ்க்கையிலே, உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ, உம்மையின்றி யாரும் இல்லையப்பா. உம்மைத்தான் நம்பியிருக்கிறோ, உம்மையின்றி யாரும் இல்லையப்பா. எத்தனை பேருக்கு சந்தோஷம் உண்டு? ಸಂತೋಷವಿದೆ. ಸಮರ್ಪಿತ ಸಮರ್ಪಣೆಯೊಂದಿಗೆ ಇದರ ವರಿಗಳು ಪಾಡಿ ದೈವத்தை ಮಹತ್ವಪಡುತ್ತಾ ನಾವು ಈ ಹಾಡನ್ನು ಹಾಡಿ ದೇವರಿಗೆ ಮಹಿಮೆ ಪಡಿಸುವ. அற்புதம் செய்யுங்கப்பா எங்க வாழ்க்கையிலே, உம்மைத்தான் நம்பியிருக்கும் ஏசையா. அற்புதம் செய்யுங்கப்பா எங்க வாழ்க்கையிலே, உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ, உம்மையின்றி யாரும் இல்லையப்பா. உம்மைத்தான் நம்பியிருக்கிறோ, உம்மையின்றி யாரும் இல்லையப்பா. அற்புதம் செய்யுங்கப்பா எங்க வாழ்க்கையிலே, உம்மை நம்பியிருக்கும் ஏசையா. அற்புதம் செய்யுங்கப்பா உங்க வாழ்க்கையிலே, உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ, உம்மையின்றி யாரும் இல்லையப்பா. உம்மைத்தான் நம்பியிருக்கிறோ, உம்மையின்றி யாரும் இல்லையப்பா. நீங்க தான் ஏதாவது செய்யணும், இங்கு எதிர்பார்த்து காத்திருக்கின்றோ. நீங்க தான் ஏதாவது செய்யணும், எதிர்பார்த்து காத்திருக்கின்றோ. நீ சொன்ன வார்த்தைகளை பிடித்து கொண்டு, நீ சொன்ன வார்த்தைகளை பிடித்து கொண்டு, உங்க முகத்தையே நோக்கி இருக்கின்றோ. உங்க முகத்தையே நோக்கி இருக்கின்றோ. அற்புதம் செய்யுங்கப்பா எங்க வாழ்க்கையிலே, உம்மைத்தான் நம்பியிருக்கும் ஏசையா. அற்புதம் செய்யுங்கப்பா உங்க வாழ்க்கையிலே, உம்மைத்தான் நம்பியிருக்கும் ஏசையா. உம்மைத்தான் நம்பியிருக்கிறோ. கரமடிச்சு உம்மையன்றி யாரும் இல்லையப்பா.